ಬರುವ ದೂರದಿಂದ ಬರ್ತಾರೆ, ಅವ್ರ ಸಲುವಾಗಿ ಸ್ವಲ್ಪ ತಡಿಬೇಕಾಯ್ತು. ಆಯ್ತು, ಇರ್ಲಿ. ಸುದ್ದ ವಿಚಾರ ವೃತ್ತಿ ರತ್ನಾವಳಿ ಗ್ರಂಥ ಈಗ ನಡೆಯತಕ್ಕಂತ ವಿಷಯ ವೃತ್ತಿ ಪ್ರಭಾಕರದ ಸಾರವಾದ ವೃತ್ತಿ ರತ್ನಾವಳಿ ಎಂಬ ಗ್ರಂಥವು. ಅದರಲ್ಲಿ ವೃತ್ತಿ ರತ್ನಾವಳಿಯ ಗ್ರಂಥದಲ್ಲಿ 3ನೇ ರತ್ನ ಮುಗಿದು ಇವತ್ತು ಚತುರ್ಥ ರತ್ನ ಪ್ರಾರಂಭ, 4ನೇ ರತ್ನವು ಪ್ರಾರಂಭವಾಗುತ್ತದೆ. ಆದರೆ ಕೆಲವರು ಹುಬ್ಬಳ್ಳಿ ಮೊದಲಾದ ಭಾಗದಲ್ಲಿ ಈಗೇನು ಆನ್ಲೈನ್ ಕೇಳ್ತಾರೆ, ಅವರು ಇದಕ್ಕಿಂತ ಮೊದಲೇ ನಾವು ಅನುಮಾನ ಪ್ರಮಾಣವನ್ನು ಹೇಳಿದೇವೆ. ಅದರಲ್ಲಿ ಮೇಲಿನ ಸ್ವಲ್ಪ ಭಾಗದಲ್ಲಿ ಅದು ನಮಗೆ ಸ್ವಲ್ಪ ಸರಿಯಾಗಿ ಅರ್ಥ ಆಗಲಿಲ್ಲ. ಅದಕ್ಕೆ ಸ್ವಲ್ಪ ಅದನ್ನ ಒಂದೆರಡು ತಗೊಂಡು ತಿಳಿಸಿ ಹೇಳಿ ಮುಂದೆ ಹೋದ್ರೆ ಬೇಸ್ ಆಕೈತಿ ಅಂತ ಫೋನ್ ಮಾಡ್ಯಾರ. ಅದಕ್ಕೆ ಈಗ ನಾವು ಮ್ಯಾಲೆ ಅಂದ್ರೆ ಸಾಧಾರಣ ಈಗ ಆ 3ನೇ ತರಂಗ 3ನೇ ರತ್ನದ 103ನೇ ಅಂಕ ಏನ 4 ಹೇಳೋಣ, 4ರಿಂದ 4 ಅದ ಯಾವ್ದಾದ ಹಂಗ ಬಾಯಿಲೆ ಹೇಳ್ಕೊಂಡು 4ಕ್ಕೆ ಬರೋಣ. ಒಂದು ಗುಮ್ಮಟ್ ಐತೆ ಅಂದ್ರ 103ನೇ ಅಂಕದಲ್ಲಿ ಏನ್ ಹೇಳಿದ್ರು ಅಂದ್ರ, ನೈಯಾಯಿಕರು ಅಂದ್ರ ಅದಕ್ಕಿಂತ ಮ್ಯಾಲೆ ಅಂದ್ರೆ 102ನೇ ಅಂಕದಲ್ಲಿ ಅವರು ಹೇಳ್ಕೊಂಡು ಬಂದಾರ ಏನು, ನ್ಯಾಯ ವೇದಾಂತ ಮತಗಳ ಅನುಮಾನದ ಸ್ವೀಕಾರ ಅಂತ ಹೇಳಿದ್ರ. ಅಂದ್ರ ಅರ್ಥ ನೈಯಾಯಿಕರು ನ್ಯಾಯಶಾಸ್ತ್ರದಲ್ಲಿ ಅನುಮಾನವನ್ನ ಯಾವ ರೀತಿ ಒಪ್ಪಿದ್ದಾರೆ ಅಂತ ಕೇಳಿದರೆ, ಅವರು ಅನುಮಾನ ಪ್ರಮಾಣ, ಈಗ ನೀವು ಯಾರಿಗೆ ಶಂಕಾ ಆದ ಸಂಶಯದ ಅವ್ರ ಸಲುವಾಗಿ ನಾವು ಹಿಂದಿನ ವಿಷಯವನ್ನು ತಗೊಂಡು ಹೇಳಿಕತ್ತೇವಿ, ಲಕ್ಷ್ಯ ಕೊಡ್ರಿ. ಆಯ್ತು. ಅಂದ್ರೆ ಈಗ ನೈಯಾಯಿಕರು ನ್ಯಾಯಶಾಸ್ತ್ರದಲ್ಲಿ ಅನುಮಾನ ಪ್ರಮಾಣವನ್ನ ಯಾವ ರೀತಿ ಒಪ್ಪಿದ್ದಾರೆ ಅಂತ ಕೇಳಿದ್ರೆ, ನಾವು ಹೇಳ್ಕೊಂಡು ಬಂದ ವಿಷಯನೇ ಇದು. ಅಂದ್ರ ಅವರು ಅನುಮಾನವನ್ನು 3 ರೀತಿಯಲ್ಲಿ ಒಪ್ಪಿದ್ದಾರೆ. ಕೇವಲ ಅನ್ವಯಿ ಅನುಮಾನ, ಕೇವಲ ವ್ಯತಿರೇಕಿ ಅನುಮಾನ, ಅನ್ವಯ ವ್ಯತಿರೇಕಿ ಅನುಮಾನ ಅಂತ 3 ಪ್ರಕಾರವಾಗಿ ಅನುಮಾನವನ್ನು ಒಪ್ಪ್ಯಾರ ನೈಯಾಯಿಕರು. ಅದರಲ್ಲಿ ಈಗ ಅಂದ್ರೆ 104ನೇ ಅಂಕದಲ್ಲಿ ಏನಂದ್ರೆ, ವೇದಾಂತ ಮತದಲ್ಲಿ ಕೇವಲ ವ್ಯತಿರೇಕಿ ಅನುಮಾನದ ಪ್ರಯೋಜನ ಅಂತೇಳಿ ಇಲ್ಲಿ ಅರ್ಥಾಪತ್ತಿಯಿಂದ ಆಗುತ್ತದೆ. ಕೇವಲ ಅನ್ವಯ ಅನುಮಾನ ಕೊಯ್ ಹೈ ನೈ ಅಂದ್ರ, ಈಗ ಹಿಂದಿನ 104ನೇ ಅಂಕದಲ್ಲಿ ಏನ್ ಹೇಳ್ತದಂದ್ರ, ನಾ ಈಗ ಹೇಳ್ಕೊಂಬಂದೆ, ನೈಯಾಯಿಕರು 3 ಪ್ರಕಾರದ ಅನುಮಾನ ಒಪ್ಪ್ಯಾರ. ಕೇವಲ ಅನ್ವಯಿ, ಕೇವಲ ವ್ಯತಿರೇಕಿ, ಅನ್ವಯ ವ್ಯತಿರೇಕಿ. ಆದ್ರೆ ನಾವು ವೇದಾಂತಿಗಳು ಆ ಮ್ಯಾಲಿನ 2 ಒಪ್ಪೋದಿಲ್ಲ. ಕೇವಲ ಅನ್ವಯ ಅನುಮಾನವನ್ನು ನಾವು ಒಪ್ಪೋದಿಲ್ಲ ಮತ್ತು ಕೇವಲ ವ್ಯತಿರೇಕಿ ಅನುಮಾನವನ್ನು ನಾವು ಅಂಗೀಕರಿಸೋದಿಲ್ಲ. ಆ 3ನೇದೇನದಲ್ಲ, ಅನ್ವಯ ವ್ಯತಿರೇಕಿ ಅಂತ ಏನು ಅನುಮಾನ ಅವ್ರು ಒಪ್ಪ್ಯಾರ 3ನೇದ್ದು, ಅದು ಒಂದು ಅನುಮಾನವನ್ನು ನಾವು ಕೇವಲ ಶಬ್ದ ಪ್ರಯೋಗ ಮಾಡಲಾರ್ದೆ, ಅವು ಒಂದೊಂದು ಕೇವಲ ಅನ್ವಯಿ, ಕೇವಲ ವ್ಯತಿರೇಕಿ, ಈ 2 ಅನುಮಾನಗಳನ್ನು ನಾವು ಒಪ್ಪೋದಿಲ್ಲ. ಅನ್ವಯ ವ್ಯತಿರೇಕಿ ಅನುಮಾನತೆಯನ್ನು ಅವ್ರು ಹೇಳ್ಯಾರ. ಆ ಅನುಮಾನವನ್ನ ನಾವು ಅನ್ವಯ ಅನುಮಾನ ಅಂತ ಅದಕ್ಕೆ ಹೆಸರಿಟ್ಟು ನಾವು ಅದು ಒಂದನ್ನು ಒಪ್ಪುತ್ತೇವೆ. ಯಾರು? ವೇದಾಂತಿಗಳು. ಮತ್ತ ಈಗ ಅನುಮಾನ ಪ್ರಮಾಣದಲ್ಲಿ ಇದನ್ನ ಅನ್ವಯ ವ್ಯತಿರೇಕಿ ಅನುಮಾನ ಅಂತಕ್ಕಂಥದ್ದೇನದ, ಅದುವೇ ಪ್ರಸಿದ್ಧ ಅನುಮಾನ ಅಂತ ಹೇಳಲ್ಪಡ್ತದೆ. ಪರ್ವತೋ ವನ್ಯಮಾನ್ ಧೂಮಾನ್
ಯತ್ರ ಯತ್ರ ಧೂಮತ್ವಂ ತತ್ರ ತತ್ರ ವನ್ಯತ್ವಂ ಇತಿ ವ್ಯಾಪ್ತಿ ಯಥಾ ಮಹಾನಸ, ಇದು ದೃಷ್ಟ ಉದಾಹರಣೆ. ಈ ಪ್ರಸಿದ್ಧ ಅನುಮಾನವನ್ನು ಒಂದನ್ನು ನಮ್ಮ ವೇದಾಂತ ಒಪ್ಕೊಂಡದೆ, ಆದ್ರೆ ಅವು ಎರಡು ನಾವು ಒಪ್ಪಿಲ್ಲ ಅಂತ ಹಿಂದೆ ಹೇಳ್ಕೊಂಡು ಬರ್ತು. ಈಗ 104ನೇ ಅಂಕದಲ್ಲಿ ಏನ್ ಹೇಳ್ತಂದ್ರ, ವೇದಾಂತ ಮತದಲ್ಲಿ ಕೇವಲ ವ್ಯತಿರೇಕಿ ಪ್ರಯೋಜನ ಅರ್ಥಾಪತ್ತಿಯಿಂದ ಆಗುತ್ತದೆ. ನಾವು ಕೇವಲ ವೇದಾಂತ ಮತದಲ್ಲಿ ಕೇವಲ ವ್ಯತಿರೇಕಿ ಅನುಮಾನವನ್ನು ನಾವು ಒಪ್ಪೋದಿಲ್ಲ. ಮತ್ತ ಅದ್ರ ಜ್ಞಾನ ನಿಮಗೆ ಹೆಂಗ ಆಗ್ತದ ಅಂತ ಕೇಳಿದರೆ, ನಮಗ ಅರ್ಥಾಪತ್ತಿ ಪ್ರಮಾಣವನ್ನು ಎಕ್ಸ್ಟ್ರಾ ನಾವು ಒಪ್ಪುತ್ತೇವೆ, ಅವ್ರ ಅರ್ಥಾಪತ್ತಿ ಒಪ್ಪಿಲ್ಲ. ಅರ್ಥಾಪತ್ತಿ ಪ್ರಮಾಣ ಏನದ, ಪೀನೋ ದೇವದತ್ತ ದಿವಾ ಅಭೂತಿ ಅಂತೇಳಿ, ರಾತ್ರಿ ದಿನಾನು ಊಟ ಮಾಡಿಲ್ಲವ ಅಂತ ಹೇಳ್ತಾನೆ. ದೇಹ ನೋಡಿದ್ರ ಸ್ಥೂಲ, ದಿನಾನು ಊಟ ಮಾಡಂಗಿಲ್ಲ, ದೇಹರ ಸ್ಥೂಲ ಅಂದ ಮೇಲೆ ಆ ಸ್ಥೂಲತ್ವವು ಸಂಭವಿಸಬೇಕಾದ್ರೆ ಅನ್ನ ಬೇಕು. ಅನ್ನದಿಂದ ಅನ್ನಮಯ ಕೋಶದು, ಅನ್ನದಿಂದಲೇ ಅದು ಬೆಳೀತದೆ. ಅದೇ ಇಲ್ಲ ಅಂತ ಹೇಳ್ತಾನೆ. ಆದ್ರೆ ಇದು ಸ್ಥೂಲತ್ವ ಅಸಂಭವ ಆಗ್ತದ ಅಂತ ತಿಳ್ಕೊಂಡು ಅಸಂಭವ ಜ್ಞಾನ. ಆದ್ದರಿಂದ ಅಲ್ಲಿ ನಾವು ಈ ಅರ್ಥಾಪತ್ತಿ ಪ್ರಮಾಣದಿಂದ ಅವ್ರೇನು ವ್ಯತಿರೇಕ ಅನುಮಾನ ಇರ್ತಲ್ಲ, ವ್ಯತಿರೇಕ ಅಂದ್ರೆ ಒಂದು ತಿಳ್ಕೊಬೇಕು ನೀವು, ಅಭಾವ. ವ್ಯತಿರೇಕಿ ಅಂತ ಬತ್ತು ಅಂದ್ರೆ ಅಭಾವ ಅಂತ ತಿಳ್ಕೊಬೇಕು. ಅನ್ವಯ ಬತ್ತಂದ್ರ ಭಾವ ಐತಿ, ಅದು ಇಲ್ಲ. ಹೀಗೆ ಅರ್ಥ ಮಾಡಿದ್ರೆ ತಿಳ್ಕೊಳಕ್ ಅನುಕೂಲ ಆಕೈತಿ. ಅಂದ್ರೆ ಇಲ್ಲಿ ಏನು ಅಲ್ಲಿ ವ್ಯತಿರೇಕಿ ಅನುಮಾನ ಅವರು ಒಪ್ಪ್ಯಾರ. ಅಲ್ಲಿ ಏನಾಯ್ತು, ಅಲ್ಲಿ ಇಲ್ಲದು ವ್ಯತಿರೇಕ ಅಂದ್ರೆ ಅಭಾವ ತಿಳಿದಿಲ್ಲ. ಇಲ್ಲೇನು ಅನ್ನದ ಅಭಾವ ಐತಿ. ಅನ್ನದ ಅಭಾವ ಇಲ್ಲಿ ಹೇಳ್ತೈತೆ. ಆದ್ರೆ ಇಲ್ಲಿ ನಾವು ಅನ್ನದ ಅಭಾವ ಅವ್ ಹೇಳ್ತಾನೆ, ದಿನಾನು ಊಟ ಮಾಡಿಲ್ಲ. ಆದರೆ ಅರ್ಥಾಪತ್ತಿ ಪ್ರಮಾಣದಲ್ಲಿ ಇದು ಇಲ್ಲ ಅಂದ ಮೇಲೆ ಸ್ಥೂಲತ್ವ ಅಸಂಭವಕ್ಕದೆ. ಆದ್ರಿಂದ ದಿನಾನು ಊಟ ಮಾಡಿಲ್ಲ ಅಂದ್ರ ಹಗಲು ರಾತ್ರಿಯಲ್ಲಿ ಭೋಜನ ಮಾಡುತ್ತಾನೆ, ರಾತ್ರಿ ಉಣ್ತಾನೆ ಅಂತ ಕಲ್ಪನಾ ಮಾಡುದು. ಆದ್ರೆ ಪ್ರತ್ಯಕ್ಷ ಇಲ್ಲ. ಹೇಗೆ ಈ ರೀತಿ ವ್ಯತಿರೇಕಿ ಅನುಮಾನದ ಪ್ರಯೋಜನ ನಮಗೆ ಅರ್ಥಾಪತ್ತಿ ಪ್ರಮಾಣದಿಂದ ಆಗುವುದರಿಂದ ಆ ನೈಯಾಯಿಕ ರೂಪಿದ ವ್ಯತಿರೇಕಿ ಅನುಮಾನವನ್ನು ನಾವು ವೇದಾಂತಿಗಳು ಒಪ್ಪೋದಿಲ್ಲ ಅನ್ನೋದು ಇಲ್ಲಿ. ಕೇವಲ ಎನ್ನುವ ಅನುಮಾನಕ್ಕೂ ಹೈನಯ್ಯ. ಇನ್ನೊಂದು ಅವ್ರೇನು ಒಪ್ಪ್ಯಾರ, ಕೇವಲ ಅನ್ವಯ ಅನುಮಾನ ಒಪ್ಪ್ಯಾರ ನೈಯಾಯಿಕ. ಅದು ಹೈನೆ ಅಂದ್ರೆ ನಾವು ಒಪ್ಪಿಲ್ಲ. ಅವರಲ್ಲೇ ಇದ್ದವು, ನಾವು ಅದನ್ನ ಒಪ್ಪೋದಿಲ್ಲ. ಯಾಕಂದ್ರ ಅದನ್ನ ಒಪ್ಪಿದರೆ ನಮ್ಮಲ್ಲಿ ಸಮಸ್ಯೆ ಬರುತ್ತದೆ. ವೇದಾಂತದಲ್ಲಿ ನಮ್ಮಲ್ಲಿ ಅಂದ್ರೇನು, ವೇದಾಂತದಲ್ಲಿ ಸಮಸ್ಯೆ ಬರುತ್ತದೆ. ಏನ್ ಸಮಸ್ಯೆ ಬರುತ್ತದ ಅಂತ ಕೇಳಿದ್ರೆ, ಕಾಯತೆ ಸರ್ವ पदार्थन का ब्रह्म में अभाव है, ಯಾತೆ ವ್ಯತಿರೇಕಿ ಸಹಚಾರ का उदाहरण ಬ್ರಹ್ಮ ಮಿಲೆ. ಅಂದ್ರೇನು, ನಮ್ಮ ವೇದ ಅಂದ್ರ ಅಲ್ಲಿ ವ್ಯತಿರೇಕಿ ಅನುಮಾನ, ವ್ಯತಿರೇಕ ಅಂದ್ರ ಅಭಾವ ತಿಳ್ಕೊಬೇಕಂತ ಹೇಳ್ತಾರೆ. ವ್ಯತಿರೇಕ ಅಂದ್ರ ಅಭಾವ ಅಂದ್ರ ಇಲ್ಲಿ ಅದು ಅರ್ಥಾಪತ್ತಿ ರಾಜ್ಯನ ಕೇವಲ ಅನ್ವಯ ಅಂತ ಹೇಳ್ತಾರ. ಅನ್ವಯ ಅಂದ್ರೆ ಭಾವ. ಅವ್ರು ಕೇವಲ ಅನ್ವಯ ಅನುಮಾನ ಅವ್ರು ಒಪ್ಪ್ಯಾರ. ಆದ್ರೆ ಇಲ್ಲಿ ಏನ್ ಹೇಳಿದ್ರು, ಕೇವಲ ಅನ್ವಯ ಅನುಮಾನ ಕೋಯಿ ಹೈನಯ, ಯಾವ್ದು ಅನ್ವಯ ಅನುಮಾನ ಅನ್ನೋದನ್ನ ಇಲ್ಲ ಅಂದ್ರೆ ನಾವು ಒಪ್ಪಿಲ್ಲ ಅಂತ ಅರ್ಥ ಐತೆ. ಇಲ್ಲ ನಿಮ್ಮಲ್ಲಿ 104ನೇ ಅಂಕದಲ್ಲಿ ನೋಡ್ರಿ, ಕೇವಲ ಅನ್ವಯ ಅನುಮಾನ ಅದು ನಾವು ಅಂಗೀಕಾರ ಮಾಡಿಲ್ಲ ವೇದಾಂತಿಗಳು. ಯಾಕೆ ಮಾಡಿಲ್ಲ ಅಂತ ನೀವು ಕೇಳಿದ್ರಿ. ಸರ್ವ ಪದಾರ್ಥಗಳು ಬ್ರಹ್ಮದಲ್ಲಿ ಅಭಾವವಿರುತ್ತವೆ ಅಂದ್ರೆ ಆ ಬ್ರಹ್ಮದಲ್ಲಿ ಯಾವ ಪದಾರ್ಥನೂ ಇಲ್ಲ.
ಏಕಮೇವ ದ್ವಿತೀಯಂ ಬ್ರಹ್ಮ ಅಂತ ಹೇಳಿದೆ. ಸರ್ವಂ ಖಲ್ವಿದಂ ಬ್ರಹ್ಮ ಆತ್ಮೈವೇದಂ ಸರ್ವಂ ನೇಹ ನಾನಾಸ್ತಿ ಕಿಂಚನ ಅಂತ ಶ್ರುತಿಗಳು ಹೇಳ್ತಾವ. ಬ್ರಹ್ಮನನ್ನ ಬಿಟ್ಟು ಇನ್ನೊಂದು ವಸ್ತು ಇಲ್ಲವೇ ಇಲ್ಲ ಅಂತ ಅನ್ನುವಾಗ ಅಲ್ಲಿ ಅನ್ವಯ ಅನುಮಾನದಲ್ಲಿ ಯಾಗ ಈಗ ಬೆಂಕಿ ಹೋಗಿ ಎರಡಿರ್ತಾವ, ಹೌದಾ ಇಲ್ಲ? ಬೆಂಕಿ ಹೋಗಿ ಎರಡಿರ್ತಾವ, ಅವುಗಳ ಅವಿನಾಭಾವರೂಪ ಸಂಬಂಧ ವ್ಯಾಪ್ತಿ ಅಂದ್ರೆ ಸಂಬಂಧ ಇರ್ತೈತಿ. ಆದ್ರೆ ಇಲ್ಲಿ ಎರಡು ಎಣ್ಣೆ ತರ್ತಿ ಒಂದ ಐತಿ ನಮ್ಮಲ್ಲಿ. ನಮ್ಮಲ್ಲಿ ಬ್ರಹ್ಮ ಒಂದೇ ಇರುವುದರಿಂದ ಅದು ಉಪಕ್ರಮದಲ್ಲಿನೂ ಒಂದೇ ಏಕಮೇವ ದ್ವಿತೀಯಂ, ಅದು ಉಪಸಂಹಾರದಲ್ಲಿಯೂ ಸರ್ವಂ ಖಲ್ವಿದಂ ಬ್ರಹ್ಮ, ಎಲ್ಲ ಬ್ರಹ್ಮ ಸ್ವರೂಪ ಬ್ರಹ್ಮನನ್ನು ಬಿಟ್ಟು ಇನ್ನೊಂದು ಇಲ್ಲ ಅಂತ ನಮ್ಗೆ ಹೇಳಿದಾಗ್ತೈತಿ. ಮತ್ತ ಅನ್ವಯ ಅನುಮಾನ ಅಂದ್ರೆ ಇನ್ನೊಂದು ಪದಾರ್ಥವನ್ನು ಒಪ್ಪಬೇಕು, ಅದಕ್ಕ ಇದಕ್ಕ ಸಂಬಂಧ ಹೇಳ್ಬೇಕು. ಬೆಂಕಿ ಹೋಗಿ ಎರಡು ಸಂಬಂಧ ಹೇಳ್ಬೇಕು. ಅನ್ವಯ ಅನುಮಾನ ಹಂಗಿರ್ತದ, ಎರಡು ಪದಾರ್ಥಗಳು ಬೇಕಲ್ಲಿ, ಬೆಂಕಿ ಹೋಗಿ ಎರಡು ಇರ್ಬೇಕು, ಅವಾಗ ಸಂಬಂಧ ಇರ್ಬೇಕು, ಅದು ಆಗ ನಡೀತದೆ ಅನ್ವಯ ಅನುಮಾನ. ಮತ್ ನಮ್ಮಲ್ಲಿ ಎರಡು ಅನುಮಾನ ಇಲ್ಲ ವೇದಾಂತದ, ಇರೋದು ಒಂದೇ ಬ್ರಹ್ಮ, ಅದೇ ನೀ ಅದಿ, ಮತ್ತೊಂದು ಇಲ್ಲ ಜಗತ್ತಂತೂ ಸುಳ್ಳಾಯ್ತು, ಬ್ರಹ್ಮನೇ ನೀ. ಆದ್ದರಿಂದ ಇಲ್ಲಿ ಅನ್ವಯ ಅನುಮಾನದ ಪ್ರಸಂಗ ನಮ್ಮಲ್ಲಿ ಕುಂಡ್ರೋದಿಲ್ಲ, ಸಂಭವಿಸಂಗಿಲ್ಲ. ಆದ್ದರಿಂದ ನಾವು ಒಪ್ಪಬೇಕು. ವ್ಯತಿರೇಕ ಅನುಮಾನ ಅಂತೂ ಅದ್ರ ಬದಲಿ ನಾವು ಅರ್ಥಾಪತ್ತಿ ಪ್ರಮಾಣ ಒಪ್ಪಿಬಿಡ್ತೇವೆ. ಅದಕ್ಕಾಗಿ ಯಾಕಂದ್ರ ಸರ್ವ ಪದಾರ್ಥಗಳು ಬ್ರಹ್ಮದಲ್ಲಿ ಅಭಾವದ ಅಂದ್ರೆ ಬ್ರಹ್ಮದಲ್ಲಿ ಇನ್ನೊಂದು ಅನ್ನೋದು ಇಲ್ಲ. ನೇಹ ನಾನಾಸ್ತಿ ಕಿಂಚಿತ್, ಕಿಂಚಿತ್ತು ಕೂಡ ಬ್ರಹ್ಮದಲ್ಲಿ ಒಂದಿಷ್ಟು ಇನ್ನೊಂದು ಅನ್ನೋದಿಲ್ಲ. ಯಾತಿ ವ್ಯತಿರೇಕಿ ಸಹಚಾರಕ ಉದಾಹರಣೆ ಬ್ರಹ್ಮ ಮೇಲೆ ಅಂದ್ರ ಅಲ್ಲಿ ವ್ಯತಿರೇಕ ಹೇಳ್ಬೇಕಾದ್ರೆ ಅಲ್ಲಿ ಬ್ರಹ್ಮನ ಸಿಗ್ತದ, ಬ್ರಹ್ಮ ಒಂದೇ, ಇನ್ನೊಂದಿಲ್ಲ. ಆದ್ದರಿಂದ ನಾವು ಅನ್ವಯ ಅನುಮಾನ ಒಪ್ಪಿಲ್ಲ. ವ್ಯತಿರೇಕಿ ಅನುಮಾನ ಯಾಕೆ ಒಪ್ಪಿಲ್ಲ? ನಾವು ಅರ್ಥಾಪತ್ತಿ ಪ್ರಮಾಣದಿಂದ ನಮ್ಗೆ ನೋಡ್ಬೇಕು, ಅದು ಬೇಕಾಗಿಲ್ಲ. ಇನ್ನು ಮುಂದ ಇರ್ಬೇಕಾದದ್ದು ಒಂದೇ ಏನು ಮೂರನೇದು ಐತಿಯಲ್ಲ, ಎಲ್ಲಿ 102ರಲ್ಲಿ 3ರಲ್ಲಿ ಹೇಳಿದ್ದು, 103ನೇ ಅಂಕದಲ್ಲಿ ಏನು ಕಡಿದು ಹೇಳ್ಯಾರಲ್ಲ, 3ನೇ ನಂಬರ್. ಎರಡು ಉದಾಹರಣೆಗಳು ಎಲ್ಲಿ ಸಿಗ್ತಾವೋ ಅನ್ವಯ ವ್ಯತಿರೇಕ ಅನುಮಾನ ಅಂತ ಏನ್ ಹೇಳ್ಯಾರ, 3ನೇ ನಂಬರ್ದಾಗ ಐತೆ ಅಲ್ಲಿ. 103ನೇ ಅಂಕದ 3ನೇ ನಂಬರ್ದಲ್ಲಿ ಎರಡು ಉದಾಹರಣೆಗಳು ಎಲ್ಲಿ ಸಿಗ್ತಾವ, ಅನ್ವಯ ವ್ಯತಿರೇಕ ಅನುಮಾನ ಅಂತ ಹೇಳ್ತದೆ. ಅದು ಅಂತ ಅನುಮಾನ ಪರ್ವತೋ ವನ್ಯಮ ಅಂತ ಹೇಳಿದ್ರೆ ಇದು ಪ್ರಸಿದ್ಧ ಅನುಮಾನ ಅಂತ ಹೇಳ್ಯಾರ. ಈ ಅನುಮಾನ ಏನೈತಲ್ಲ, ಇದನ್ನ ನಾವು ಒಪ್ಪೇವಿ ವೇದಾಂತಗಳು. ಆದ್ದರಿಂದ ಅಂತ ಇಲ್ಲಿ ಹೇಳ್ಕೊಂಡ್ ಬಂದ್ರ ತಿಳಿತಾ ಇಲ್ಲೋ? 3 ವಸ್ತು ಅದಾವ, 3 ಅನುಮಾನ ಅದಾವ. 3 ಅನ್ವಯ ಅನುಮಾನ, ವ್ಯತಿರೇಕ ಅನುಮಾನ, ಅನ್ವಯ ವ್ಯತಿರೇಕ ಅನುಮಾನ. 3 ನೈಯಾಯಿಕರು ಒಪ್ಪಿದ್ದು ಅದು 102ನೇ ಅಂಕದಲ್ಲಿ. ಅದ್ರಾಗೇನು ನಾವು ಮೊದಲಿನ ಎರಡು ನಾವು ಒಪ್ಪೋದಿಲ್ಲ, ಅನ್ವಯ ಅನುಮಾನ ನಾವು ಒಪ್ಪೋದಿಲ್ಲ. ಯಾಕೆ ಒಪ್ಪೋದಿಲ್ಲ? ಅದು ನಮ್ಮಲ್ಲಿ ಎಲ್ಲಾ ಬ್ರಹ್ಮ ಸ್ವರೂಪ ಯಾಡ್ ಬೇಕಾಗ್ತೈತೆ. ಅನ್ವಯ ಅನುಮಾನದಲ್ಲಿ ಹೋಗಿ ಬೆಂಕಿ ಎರಡಿರ್ತಾವು, ಅವು ಎರಡಕ್ಕೂ ಸಂಬಂಧ ಇರ್ತೈತಿ, ಇಂಥಲ್ಲಿ ಅನ್ವಯ ಅನುಮಾನ ನಡೀತೈತಿ. ನಮ್ಮಲ್ಲಿ ಇರೋದು ಒಂದೇ ಬ್ರಹ್ಮ, ಇನ್ನೊಂದು ವಸ್ತು ಅನ್ವಯ ಅಂದ್ರೆ ಭಾವ ಬೇಕಾಗ್ತೈತಿ. ಆ ಬ್ರಹ್ಮ ಭಾವ ರೂಪ ಬ್ರಹ್ಮ ಒಂದ ಸಿಗ್ತೈತಿ ನಮ್ಮಲ್ಲಿ, ಇನ್ನೊಂದಿಲ್ಲ. ಆದ್ದರಿಂದ ಅನ್ವಯ ಅನುಮಾನ ಒಪ್ಪೋದಿಲ್ಲ ನಾವು. ವ್ಯತಿರೇಕ ಅನುಮಾನ ಯಾಕೆ ಒಪ್ಪೋದಿಲ್ಲ ಅಂದ್ರೆ ನಾವು ಅದನ್ನ ಬಿಟ್ಟು ಅರ್ಥಾಪತ್ತಿ ಪ್ರಮಾಣ ಅದು ಬೇಕಾಗಿಲ್ಲ. ಅರ್ಥಾಪತ್ತಿ ಜ್ಞಾನದಿಂದ ನಮ್ಗೆ ಅರ್ಥ ಆಗ್ತದೆ. ಏನು ಅದಕ್ಕೆ ಎರಡು ಕೇವಲ ಅನ್ವಯ ಇಲ್ಲ, ಕೇವಲ ವ್ಯತಿರೇಕಿ ಎರಡು ಬಿಟ್ಟು ಅನ್ವಯ ವ್ಯತಿರೇಕಿ ಅನ್ನೋ ಅನುಮಾನ ಏನದ 3ನೇದು, ಅದನ್ನ ನಾವು ಒಪ್ತೇವೆ. ಅದೇ ಪ್ರಸಿದ್ಧ ಅನುಮಾನ. ಅದರಲ್ಲಿ ಬೆಂಕಿ ಹೋಗಿ ಎರಡು ಇರ್ತಾವು, ಅವರು ಕೂಡಿದ್ದು ವ್ಯಾಪ್ತಿ ಅಂದ್ರೆ ಅವಿನಾಭಾವ ಸಂಬಂಧ ಇರ್ತದ. ಅನುಮಾನ ನಾವು ಹೇಳ್ತೇವೆ. ಪರ್ವತೋ ವನ್ಯಮಾನ್, ಪರ್ವತದಲ್ಲಿ ಬೆಂಕಿ ಇದೆ, ಧೂಮತ್ವ ಅದರಿಂದ ಹೊಗೆ ಅದ, ಎಲ್ಲೆಲ್ಲಿ ಹೋಗಿರ್ತದ ಅಲ್ಲಿ ಬೆಂಕಿ ಇರ್ತದ, ಅನುಮಾನ. ಹೀಗೆ ಇದು ಒಂದು ಪ್ರಸಿದ್ಧ ಅನುಮಾನ, ಅದನ್ನು ಒಪ್ಪೇವೆ ಅಂತ ಹೇಳಿದ್ರು.
ಅವಾಗ ಮುಂದ 104ನೇ ಅಂಕದಲ್ಲಿ ಯದ್ಯಪಿ ಅತ್ ಶಂಕ ಮಾಡ್ತಾನೆ. ಈಗ ನಡೆದದ್ದು ಹೋದ ವಿಷಯದಲ್ಲಿ ಶಂಕಾ ಬಂದದ್ರಿಂದ ಅಲ್ಲಿ ಹಿಂದಿನಿಂದ ತಗೊಂಡೇವಿ. ಅದನ್ನ ತಿಳಿಸ್ಕೊಂಡು ಮುಂದೆ ಹೋಗೋ ಪರಿಹಾರ, ಶಂಕಾ ಪರಿಹಾರ ಮಾಡ್ಕೊಂಡು ಹೋಗೋದು. ಯದ್ಯಪಿ ಅಂದ್ರೆ ಶಂಕಾ ಮಾಡ್ತಾನೆ. ವೃತ್ತಿ ಜ್ಞಾನಕ್ಕೆ ವಿಷಯತಾ ಜ್ಞೇಯತಾ ಬ್ರಹ್ಮ ವಿಷಯ ಅಲ್ಲ, ಇನ್ನೊಂದಿಲ್ಲ, ಬರೀ ಬ್ರಹ್ಮ ಒಂದ ಇದ್ದೀರಿ ನೀವು. ಆದ್ರೆ ವೃತ್ತಿ ಜ್ಞಾನಕ್ಕೆ ವಿಷಯವಾದದ್ದು ಜ್ಞೇಯತ. ಜ್ಞೇಯತ ಜ್ಞೇಯ ಅಂದ್ರೆ ಎಲ್ಕಂತಾರೆ, ಜ್ಞೇಯದ ಲಕ್ಷಣ ಏನು ಅಂತ. ಜ್ಞೇಯದ ಲಕ್ಷಣ ಏನಂದ್ರ ಜ್ಞಾನಕ ವಿಷಯಕ್ಕೂ ಜ್ಞೇಯಕೈ. ಜ್ಞಾನಕ್ಕೆ ಯಾವುದು ವಿಷಯ ಆಗಿರ್ತದ ಅದಕ್ಕೆ ಜ್ಞೇಯ ಅನ್ನುತ್ತಾರೆ. ಧ್ಯಾನಕ್ಕೆ ಯಾವುದು ವಿಷಯ ಆಗಿರ್ತದ ಅದಕ್ಕೆ ಧ್ಯೇಯವೆನ್ನುತ್ತಾರೆ. ಫರ್ಕ ಐತಿದ್ರ. ಜ್ಞೇಯ ಧ್ಯೇಯ. ಜ್ಞೇಯ ಅಂದಾಗ ನಾಲಿಗೆ ಮ್ಯಾಲೆ ಅಂಗಳ ಪೂರ ಹತ್ಕೋಬೇಕು. ಜ್ಞೇಯ ಅಂತೇಳಿ. ಧ್ಯೇಯ ಅಂದ್ರ ಅಲ್ಲಿ ತುದಿ ನಾಲಿಗೆ ಹತ್ತುತ್ತದೆ. ಧ್ಯೇಯ ಅಂದ್ರೆ ಧ್ಯಾನಕ ವಿಷಯಕ್ಕೂ ಧ್ಯೇಯ, ಜ್ಞಾನಕ ವಿಷಯಕ್ಕೂ ಜ್ಞೇಯ. ಧ್ಯಾನ ಮಾಡುದೈತಲ್ಲ ಅದಕ್ಕೆ ವಿಷಯವಾದದ್ದಕ್ಕೆ ಧ್ಯೇಯ ಅಂತಾರೆ. ಜ್ಞಾನ ಜ್ಞೇಯ ಇವುಗಳಲ್ಲಿ ವಿಲಕ್ಷಣತ. ಎಷ್ಟು ಸೂಕ್ಷ್ಮ ವಿಷಯ ಇದು. ಅಂದ್ರೆ ಜ್ಞಾನಕ್ಕೆ ಜ್ಞೇಯ ಅಂತ ಐತಿ ಇಲ್ಲಿ. ಜ್ಞೇಯ ಅಂದ್ರೆ ಜ್ಞಾನಕ್ಕೆ ವಿಷಯವಾದದ್ದು. ಅಂದ್ರೆ ಜ್ಞಾನ ಒಂದು ಅದನ್ನು ವಿಷಯ ಮಾಡ್ತಕ್ಕಂಥ. ಜ್ಞಾನ ಅಂದ್ರೆ ತಿಳಿಯೋದು, ಜ್ಞೇಯ ಅಂದ್ರೆ ತಿಳಿಸ್ಕೊಡೋದು. ಒಂದು ವಸ್ತು ಇದು ಇದೇನಪ್ಪ ಕಾಗದ, ಇದು ಜ್ಞೇಯ ಆಯ್ತು. ಇದನ್ನು ತಿಳಿಯೋದು ಜ್ಞಾನ. ಹಿಂಗಾದ್ರೂ ಇಲ್ಲ. ಮತ್ತೆ ನೀವು ಇನ್ನೊಂದು ಇಲ್ಲ ಅಂತೀರಿ. ಮತ್ತೆ ಜ್ಞಾನ ಜ್ಞೇಯ ಅದಾವಲ್ಲ. ಅವನು ಶಂಕಾಕಾರ ಹಿಂಗೆ ಶಂಕ ಮಾಡಿದ, ಸಂಶಯ ಮಾಡಿದ. ಶಂಕ ಅಂದ್ರೆ ಸಂಶಯ. ವೃತ್ತಿ ಜ್ಞಾನಕ್ಕೆ ವಿಷಯವಾದ ಜ್ಞೇಯತಾ ಬ್ರಹ್ಮದಲ್ಲಿ ಐತೆ ಇಲ್ಲ ನಿಮ್ಮಲ್ಲಿ ವಸ್ತು. ಅದಕ್ಕ ಜ್ಞಾನ, ಆ ಜ್ಞಾನದಿಂದ ತಿಳಿತಕ್ಕಂಥ ವಸ್ತು ಮತ್ ಇವು ಅದಾವ ಎಲ್ಲ ನಿಮ್ಮಲ್ಲಿ ಅಥವಾ ಶಂಕಾ ಮಾಡಿದ. ತಾಕ ಅಭಾವ ಬ್ರಹ್ಮ ವಿಷಯ ಬನೆ ಅದು ನಮ್ಮಲ್ಲಿ ಇನ್ನೊಂದು ವಸ್ತು ಯಾವುದೂ ಇಲ್ಲ ಅಂತೇಳಿ ಹೇಳೋದು ಸಂಭವಿಸಂಗಿಲ್ಲ. ಜ್ಞಾನ ಐತೆ ಇಲ್ಲ ನಿಮ್ಮಲ್ಲಿ. ಜ್ಞಾನ ಮತ್ತು ಜ್ಞೇಯ ಅಂದಾಗ ಜ್ಞಾನಕ್ಕೆ ವಿಷಯವಾದದ್ದು ವಸ್ತು ಐತೆ ಇಲ್ಲ. ಮತ್ತೆ ಹಿಂಗ ಎರಡೇ ಯಾಕಿಲ್ಲ, ಐತದ ಅಂತ ಸಂಶಯ ಮಾಡಿದ. ಯದ್ಯಪಿಕ ತಥಾಪಿ. ತಥಾಪಿ ಅಂದ್ರೆ ಉತ್ತರ ಹೇಳ್ತಾರೆ. ಜ್ಞೇಯತಾದಿಕ್ ಮಿಥ್ಯಾ ಹೈ. ಜ್ಞೇಯತಾದಿ ಮಿಥ್ಯಾ ಹೈ ಅಂದ್ರೆ ಜ್ಞೇಯ ಅಂತ ಹೇಳಲ್ಪಟ್ಟ. ಒಂದ್ಯಾಕೆ ನಮ್ಮಲ್ಲಿ ಎಲ್ಲ ಹೇಳ್ಯಾರ. 5 ಪಂಚಭೂತಗಳನ್ನು ಹೇಳ್ಯಾವ. ಅದರಿಂದ ಪಂಚೀಕರಣ ಆಗಿ ಅದು ಆಯ್ತು, ಇದು ಆಯ್ತು, ದೇಹ ಆಯ್ತು, ಜಗತ್ತಾಯ್ತು, ಎಲ್ಲ ಅದಾವ. ಆದ್ರೂ ಮಿಥ್ಯಾ ಹೈ. ಅವು ಮಿಥ್ಯಾ ಅದಾವ. ಮಿಥ್ಯಾ ಅಂದ್ರ ಮಿಥ್ಯಾದ ಕಣೆ ಸುಳ್ಳು. ವಿಲಕ್ಷಣವಾದದ್ದು ಮಿಥ್ಯ ಇರುತ್ತದೆ. ಸತ್ಯಕ್ಕಿಂತ ವಿಲಕ್ಷಣವಾದದ್ದು ಮಿಥ್ಯ ಇರುತ್ತದೆ. ಅಥವಾ ಜ್ಞಾನದಿಂದ ಯಾವುದು ಬಾಧಾ ಹೊಂದಿಸಿಕೊಳ್ಳುತ್ತದೆಯೋ ಅದು ಮಿಥ್ಯ ಇರುತ್ತದೆ. ಅಂದ್ರ ಸತ್ಯಕ್ಕಿಂತ ಭಿನ್ನವಾದದ್ದು ಮಿಥ್ಯ. ಮತ್ ಸತ್ಯ ಅಂತ ವಿಕಾರದಲ್ಲಿ ಯಾವುದು ಬಾಧಾ ಹೊಂದುವುದಿಲ್ಲವೋ ಅದು ಸತ್ಯ. ಮತ್ತೆ ಅರ್ಧ ಗ್ರಹಿಸು ಮಿಥ್ಯಕ್ಕಿಂತ ವಿಲಕ್ಷಣವಾದದ್ದು ಸತ್ಯ. ಸತ್ಯ ಅಂತ ಅನ್ನಬೇಕಾದ್ರ ಸತ್ಯಂಚ ಪ್ರಮಾಣ ಸಿದ್ಧತ್ವ. ಮಿಥ್ಯಾತ್ಯದಕ್ಕೆ ಅನ್ನಬೇಕು ಅಂತ ಕೇಳಿದರೆ ಸದ್ವಿಕ್ತತ್ವ ಮಿಥ್ಯತ್ವ. ಸದ್ವಿಕ್ತತ್ವ ಮಿಥ್ಯತ್ವ ಅಂದ್ರ ಸದ್ವಿಕ್ತತ್ವ ಅಂದ್ರ ಸತ್ಯಕ್ಕಿಂತ ಭಿನ್ನವಾದದ್ದು ಮಿಥ್ಯ ಇರ್ತದ. ಸತ್ಯಕ್ಕಿಂತ ಭಿನ್ನವಾದದ್ದು ಮಿಥ್ಯ ಇರ್ತದ. ಸದ್ವಿಕ್ತತ್ವ ಮಿಥ್ಯತ್ವ. ಹಂಗಾರ ಸತ್ಯ ತಿಳ್ಕೊಂತಾರ, ಮಿಥ್ಯಾ ಅಂತ ತಿಳ್ಕೊಂತಾರ. ಸತ್ಯಕ್ಕಿಂತ ಭಿನ್ನವಾದದ್ದು ಮಿಥ್ಯ ಇರ್ತದ. ಹಂಗಾರೆ ಸತ್ಯ ತಿಳ್ಕೊಂತಾರ. ಅದರ ಲಕ್ಷಣ ಏನು? ತತ್ವಂಚ ಪ್ರಮಾಣ ಸಿದ್ಧತ್ವ. ಸತ್ಯ ಅಂತ ಅದಕ್ಕೆ ಅನ್ನಬೇಕು.
ಪ್ರಮಾಣದಿಂದ ಸಿದ್ಧ ಆಗ್ಬೇಕದು, ಶ್ರುತಿ ಪ್ರಮಾಣದಿಂದ ಸಿದ್ಧ ಆಗ್ಬೇಕದು. ಹಾ, ಅದಕ್ಕೆ ಸತ್ಯ ಅಂತ. ಮತ್ತೀಗ ನೀವು ಎಲ್ಲ ಈ ಕಾಗದನು ಸತ್ಯ ಐತೆ ಅಂತೀರಿ. ಆ ಪ್ರಮಾಣ ಸಿದ್ಧತ್ವಂ ಸತ್ಯಂ ಚ ಪ್ರಮಾಣ ಸಿದ್ಧತ್ವಂ. ಪ್ರಮಾಣದಿಂದ ಯಾವುದು ಸಿದ್ಧ ಇರ್ತದೆ ಅದಕ್ಕೆ ಸತ್ಯ ಅನ್ಬೇಕು ಅಂತ ಹೇಳಿ. ಹಂಗಾದ್ರೆ ಪ್ರಮಾಣ ತಿಳ್ಕಂತಾರ ಹಂಗಾರೆ, ಹೌದೇ ಇಲ್ಲ? ಶಬ್ದ ಬರ್ತದೆ ಯಾರೇ ಅಂದ್ರೆ ಮತ್ತೆ ಅದರ ಲಕ್ಷಣ ಏನು? ಪ್ರಮಾಣತ್ವಂ ಚ ದೋಷ ಸಹಕೃತ ಜ್ಞಾನ ಕಾರಣತ್ವಂ. ಇಲ್ಲ ಸಂಸ್ಕೃತದೊಳಗದಾವ ಇವೆಲ್ಲ ಪ್ರಮಾಣ ಬದ್ಧದಾವು, ಕಾಯ್ದೆ ಬದ್ಧ. ಪ್ರಮಾಣ ಎದಕ್ಕೆ ಅನ್ನಬೇಕು ಅಂತ ಕೇಳಿದ್ರೆ, ಪ್ರಮಾಣತ್ವಂ ಚ ದೋಷ ಸಹಕೃತ ಜ್ಞಾನ ಕಾರಣತ್ವಂ. ಪ್ರಮಾಣ ಅಂತ ಅದಕ್ಕೆ ಅನ್ನಬೇಕು ಯಾವುದು ದೋಷ ಅಸಹಕೃತ ಅಂದ್ರ ಯಾವ ದೋಷದಿಂದನೂ ಅದು ಕೂಡಿರಬಾರದು, ನಿರ್ದೋಷ ಇರಬೇಕು. ಮತ್ತು ಜ್ಞಾನ ಕಾರಣತ್ವ ಅಂದ್ರೆ ಜ್ಞಾನಕ್ಕ ಸಾಧನ ಆಗಿರ್ಬೇಕು, ಜ್ಞಾನಕ್ಕ ಸಾಧನ ಆಗಿರ್ಬೇಕು. ಯಾವ ದೋಷದಿಂದ ಕೂಡಿರಬಾರ್ದು, ನಿರ್ದೋಷ ಇರಬೇಕು, ಅದಕ್ಕೆ ಪ್ರಮಾಣ ಅನ್ನಬೇಕು ಅಂತ ಹೇಳಿದ್ವಿ. ಅಂತ ಪ್ರಮಾಣ ಶ್ರುತಿ ಪ್ರಮಾಣವೇ ಪ್ರಮಾಣ. ಶ್ರುತಿ ಅಂದ್ರೆ ವೇದ ಉಪನಿಷತ್ತುಗಳು, ಅವು ಅಪೌರುಷೇಯ ಅದಾವ, ಪುರುಷ ನಿರ್ಮಿತ ಅಲ್ಲವು, ಪರಮಾತ್ಮನಿಂದ ನಿರ್ಮಿತ ಅದಾವು. ಆದ್ದರಿಂದ ಪುರುಷ ನಿರ್ಮಿತದಲ್ಲಿ ಪ್ರಮಾದಾದಿ ದೋಷಗಳು ಸಂಭವಿಸುತ್ತವೆ. ಒಬ್ಬ ಮನುಷ್ಯ ಮಾಡಿದ್ದು ಅಲ್ಲಿ ಏನಾದ್ರು ತಪ್ಪತಡಿ ಅಕ್ಕ, ಆ ಪರಮಾತ್ಮ ಮಾಡ್ಯಾನಂದ್ರೆ ಅದರಲ್ಲಿ ಏನ್ ತಪ್ಪತಡಿ ಇರುವುದು, ಅವನು ಸರ್ವಜ್ಞದ. ಆದ್ದರಿಂದ ಈ ರೀತಿ ಮಿಥ್ಯಾ ಅಂದರೆ ಅದು ತದ್ವಿತ್ತತ್ವ ಮಿಥ್ಯತ್ವ, ಸತ್ಯಕ್ಕಿಂತ ಭಿನ್ನವಾದದ್ದು ಮಿಥ್ಯಾ ಇರ್ತದೆ. ಅಂದಮೇಲೆ ಏನಾಯ್ತು, ಇಲ್ಲಿ ಜ್ಞೇಯ, ಜ್ಞಾತೃ, ಜ್ಞಾನ, ಜ್ಞೇಯಗಳೆಂಬ ತ್ರಿಪುಟಿಗಳೇನದಾವಲ್ಲ ಇವೆಲ್ಲ ಬ್ರಹ್ಮದಲ್ಲಿ ಮಿಥ್ಯಾ ಅದಾವು. ಅಧ್ಯಾರೋಪ ಮಾಡಿ ಹೇಳಲ್ಪಟ್ಟಾವು. ಆದ್ರೆ ಮತ್ತ ಅಧ್ಯಾರೋಪ ಅಪವಾದಾಭ್ಯಾಂ ನಿಷ್ಪ್ರಪಂಚಮಂ ಪ್ರಪಂಚತೆ ಮುಮುಕ್ಷೂಣಾಂ ಬೋಧ ಸಿದ್ಧೈ ತತ್ವಜ್ಞೈ ಶ್ರುತಿಭಿ ಕಲ್ಪಿತ ಕ್ರಮ. ಇದು ಸುಮ್ಮ ಶ್ರುತಿ ತತ್ವಜ್ಞ ಗುರುಗಳು ಜ್ಞಾನಿಗಳು ಕಲ್ಪನಾ ಮಾಡಿ ಸುಮ್ಮನೆ ತಿಳಿಸೋಣ, ಅವು ಇಲ್ಲ. ये रीति मिथ्या पदार्थ मिथ्या है, मिथ्या पदार्थ और का अभाव एक अधिष्ठान में रहे हैं. ಮಿಥ್ಯಾ ಪದಾರ್ಥ ಮತ್ತು ಅದರ ಅಭಾವ ಎರಡು ಒಂದೇ ಅಧಿಷ್ಠಾನದಲ್ಲಿ ಇರ್ತಾವು ಅಂತ ಹೇಳಿದ್ರು. ಇರ್ತಾವ ಅಂದರೆ ಮಿಥ್ಯಾ ಪದಾರ್ಥ ಮತ್ತು ಅದರ ಅಭಾವ ಎರಡು ಒಂದು ಅಧಿಷ್ಠಾನದಲ್ಲಿ ಇರ್ತಾವು ಅಂತ ಹೇಳಿದ್ರು ಅವ್ರು. ಅಂದ್ರೆ ಅರ್ಥ ಏನೋ ಅಂದ್ರೆ ಪಕ್ಕಾ ಮಿಥ್ಯಾ ಅಂತ ಅದು. ಯಾಕಂದ್ರೆ ಈಗ ಹಗ್ಗದಲ್ಲಿ ಸರ್ಪ್ ತೋರಿದೆ, ಹಗ್ಗದಲ್ಲಿ ಸರ್ಪ್ ತೋರಿದೆ, ರಜ್ಜು ಸರ್ಪ ನ್ಯಾಯದಲ್ಲಿ. ಹಗ್ಗ ಅನ್ನೋದು ಅಧಿಷ್ಠಾನ ಅಂತ ಹೇಳಿ ದೃಷ್ಟಿಯಿಂದ ಹೇಳ, ಹಗ್ಗ ಅನ್ನೋದು ಅಧಿಷ್ಠಾನದಲ್ಲಿ ಆ ಮಿಥ್ಯಾ ವಸ್ತು ಮತ್ತು ಅದರ ಅಭಾವ ಎರಡು ಇರ್ತಾವಂತ ಇಲ್ಲಿ ಹೇಳ್ತಾರೆ. ಆ ಮಿಥ್ಯಾ ಮತ್ತು ಈಗ ಅಲ್ಲಿ ಅಧಿಷ್ಠಾನ ರೂಪ ಹಗ್ಗದಲ್ಲಿ ಆ ಮಿಥ್ಯಾ ವಸ್ತು ಆದ ಸರ್ಪವು ಇದೆ. ಆ ಹಗ್ಗಿಲ್ಲ ಅಂದ್ರೆ ಸರ್ಪ ತೋರೋದೇ ಇಲ್ಲ. ಆದ್ದರಿಂದ ಹಗ್ಗದಲ್ಲಿ ತೋರಿಯದ ಅಂತ ಹೇಳ್ಬೇಕು. ಮತ್ತೆ ಇನ್ನ ಹಗ್ಗ ಜ್ಞಾನ ಅನ್ಕೊಳ್ಳೆ ಎಲ್ಲಿ ಹಗ್ಗದ ಈ ರೀತಿ ಉದಾಹರಣೆ ಕೊಟ್ಟು ತಿಳಿಸ್ಬೇಕಾಗ್ತದೆ. ಅಂದಾಗ ಹೌದು ತಿಳ್ಕಂದ್ರ ಏನೋ ಎಂತ ಹೇಗೆ ಶಾಸ್ತ್ರ ಸೂಕ್ಷ್ಮದ. ಎಲ್ಲಿಕಂದ್ರೆ ಇಲ್ಲಿ ಏನ್ ಬರ್ದಾರ ಅದನ್ನ ಅಟ್ಟ ಹಂಗ ಅಂದ್ ಹೋಗ್ಬಿಟ್ರ ಹಿಂದಿನ ಅವನಿ ಏನಾರ ಮಾಡು ಗಂಟಿ ಬಾರಿಸುವ ತಿಳಿವಲ್ಲಕ ನೋಡ್ಕೊಳ್ಲೆಕ್ಕ ಹೆಂಗ್ ಹೇಳಿದ್ರು ಮುಗಿದು ಹೋಗ್ತೈತೆ. ಅದಕ್ಕ ಒಂದೇ ಅಧಿಷ್ಠಾನದಲ್ಲಿ ಇರ್ತಾವು. ಯಾಕೆ ಜಿಜ್ಞಾಸಕ್ಕೂ ನೈಯಾಯಿಕ ಅನ್ವಯ ವ್ಯಕ್ತಿರೇಖೆ ಕೈ. ಆದ್ದರಿಂದ ಜಿಜ್ಞಾಸುವರಿಗೆ ನೈಯಾಯಿಕರು
ಇಲ್ಲ ಜಿಸ್ಕು ಅಂದ್ರ ಯಾವುದಕ್ಕೆ ನೈಯಾಯಿಕರು ಅನ್ವಯ ವ್ಯತಿರೇಕ ಅನುಮಾನ ಅಂತ ಮೂರನೇದು ಹೇಳ್ಯಾರ. ಅಲ್ಲಿ 103ನೇ ಅಂಕದಲ್ಲಿ 3ನೇ ನಂಬರ್ ಬಂದದ್ದು ಅನ್ವಯ ವ್ಯತಿರೇಕ ಅನುಮಾನ ಅಂತ ಐತೆ. ಅದು ಅವ್ರ ನೈಯಾಯಿಕರೇನು ಅನ್ವಯ ವ್ಯತಿರೇಕ ಅನುಮಾನ ಅಂತ ಹೇಳ್ಯಾರ. ಅದನ್ನು ಸೋರಿ ಅನ್ವಯ ನಾಮ ಏಕ ಪ್ರಕಾರಕ ಅನುಮಾನ ಮಾನೆ. ಅದಕ್ಕೆ ನಾವು ಅನ್ವಯ ವ್ಯತಿರೇಕ ಅನ್ನಂಗಿಲ್ಲ, ಅನ್ವಯ ಅನುಮಾನ ಅಂತ ಹೇಳಿ ಅದನ್ನ ನಾವು ಅದು ಒಂದನ್ನ ಮಾತ್ರ ಮಾನ್ಯ ಅಂದ್ರೆ ಅಂಗೀಕಾರ ಮಾಡಿದ್ದೇವೆ. ಯಾರು? ವೇದಾಂತಿಗಳು. ವೇದಾಂತಿಗಳು ಅದು ಒಂದನ್ನ ಅಂಗೀಕಾರ ಮಾಡ್ಯಾರ. ಅನ್ವಯ ವ್ಯತಿರೇಕ ಅನುಮಾನ ಏನೈತಿ ಅದು ಪ್ರಸಿದ್ಧ ಅನುಮಾನ ಅಂತ ಹೇಳಲ್ಪಡ್ತದೆ. विचार दृष्टि से केवल व्यतिरेक अनुमान भी अर्थापत्ति से न्यारा मानने योग्य है. ವಿಚಾರ ಮಾಡಿ ನೋಡಿದ್ರೆ ಕೇವಲ ವ್ಯತಿರೇಕತೆ ನ್ಯಾಯಿಕರು ಹೇಳಿದ್ರ ಅದು ಅದು ಅರ್ಥಾಪತ್ತಿಗಿಂತ ಅದು ಬ್ಯಾರೆ ಇಲ್ಲ. ಅದರ ಅರ್ಥ ಮತ್ತು ಕೇವಲ ವ್ಯತಿರೇಕ ಅನುಮಾನದ ಅರ್ಥ ಮತ್ತು ಅರ್ಥಾಪತ್ತಿ ಪ್ರಮಾಣದ ಅರ್ಥ ಎರಡು ಒಂದೇ ಹೊರಡುತ್ತವೆ. ಆದ್ದರಿಂದ ನಾವು ಅದನ್ನು ಒಪ್ಪುವುದಿಲ್ಲ. ಕೇವಲ ವ್ಯತಿರೇಕ ಅನುಮಾನ ಒಪ್ಪಲಾರದೆ ಅರ್ಥಾಪತ್ತಿ ಪ್ರಮಾಣ ಒಪ್ಪೀವಿ. ಯೋಗಿ ಏ ವೇದಾಂತ ಮತ ಇದು ವೇದಾಂತದ ಮತ ಐತಿ ಅಂತ ಹೇಳಿದ್ರು. ವೇದಾಂತ ವಾಕ್ಯಗಳಿಂದ ಅದ್ವೈತ ಬ್ರಹ್ಮದ ಯಾವ ನಿಶ್ಚಯವಾಗಿದೆಯೋ ಅದು ಮನನ ದ್ವಾರ ಅದರ ಸಂಭಾವನಾ ಮಾತ್ರ. ಅದನ್ನು ಹಿಂದಿ ಕನ್ನಡ ಹೇಳ್ಕೊಂಡು ಹೋಗ್ಲತ್ತೇನೆ. ಹೇತು ಅನುಮಾನ ಪ್ರಮಾಣವಿರುತ್ತದೆ. ಸ್ವತಂತ್ರ ಬ್ರಹ್ಮ ವಿಚಾರದ ಬಗ್ಗೆ ಅದು ಹೇತು ಅಲ್ಲ. ಅಂದ್ರ ಅನುಮಾನ ಅದು ಸ್ವತಂತ್ರ ಬ್ರಹ್ಮನನ್ನು ತಿಳಿಸುವಲ್ಲಿ ಸಮರ್ಥ ಅಲ್ಲ. ಇದು ಅನುಮಾನದ ಪ್ರಯೋಜನವಿರುತ್ತದೆ ಅಂತ ಈ ಸಂಕ್ಷೇಪದಿಂದ ಅನುಮಾನ ಪ್ರಮಾಣ ನಾವು ಹೇಳ್ಕೊಂಡ್ ಬಂದಿವಿ ಅಂತೇಳಿ ಅನುಮಾನ ಪ್ರಮಾಣ ಅಲ್ಲಿ ಸಮಾಪ್ತಿ ಆಯ್ತು. ಎಷ್ಟು ಹೇಳಿದ್ದಿಲ್ಲಿ ತನಕ ಅಂದ್ರ ಅರ್ಥಾರ್ಥ ನಾವು ಸಂಶಯ ಬಂದದ್ದನ್ನ ಅವರು ಮೆಸೇಜ್ ಕೊಟ್ಟು ಹೇಳಿದ್ರು, ಸ್ವಲ್ಪ ಇದನ್ನ ಒಂದು ತಿಳಿಸ್ಕೊಂಡು ಮುಂದೆ ಹೋಗ್ರಿ ಅಂತ ಹೇಳಿದ್ರೆ ಅದಕ್ಕೆ ಇಲ್ಲಿ ತನ ಅದನ್ನ ಹಿಂದಿನ ವಿಷಯ ಅನುವಾದ ಮಾಡ್ಕೊಂಡ್ ಬಂದಿವಿ. ಅನು ನಾಮ್ ಪೀಚೇಗ ವಾದ ನಾಮ್ ಕಥನ್. ಅನುವಾ ಅಂದ್ರ ಹಿಂದಿನದು, ವಾದ ಅಂದ್ರೆ ಹೇಳೋದು. ಹಿಂದ ಆದದ ಕಥೆನ ಈಗ ಇಲ್ಲಿ ತನ ಹೇಳಿದಿವಿ. ಈಗ ಸದ್ಯ ಇವತ್ತಿನ ವಿಷಯ ಅಥ ಚತುರ್ಥ ರತ್ನ ಪ್ರಾರಂಭ. ಈಗ 4ನೇ ರತ್ನವು ಇವತ್ತಿನ ವಿಷಯ ಪ್ರಾರಂಭವಾಗುತ್ತದೆ. ಈಗ 3ನೇ ಪ್ರಮಾಣ ಇಲ್ಲಿ ಉಪಮಾನ ಪ್ರಮಾಣ ನಿರೂಪಣ. ಹಿಂದ ಪ್ರತ್ಯಕ್ಷ ಅನುಮಾನ 2 ಪ್ರಮಾಣಗಳನ್ನು ಹೇಳ್ಕೊಂಡು ಬಂದದ್ದಾಗಿದೆ. ಇವತ್ತಿನ ದಿನ 3ನೇ ಉಪಮಾನ ಪ್ರಮಾಣವು ಪ್ರತಿಪಾದನೆ ಮಾಡಲ್ಪಡುತ್ತದೆ. ವ್ಯಾವಹಾರಿಕ ಉಪಯೋಗಿ ಉಪಮಿತಿಯವರ ಉಪಮಾನಕ ಸಾದೃಶ್ಯ ಸಹಿತ ಸ್ವರೂಪ. ವ್ಯವಹಾರದಲ್ಲಿ ಉಪಯೋಗಿ ಆಗ್ತಕ್ಕಂತ ಈ ಅನುಮಿತಿ ಅಂದ್ರೆ ಜ್ಞಾನ, ಉಪಮಾನ ಅಂದ್ರೆ ಪ್ರಮಾಣ, ಇವು ಎರಡಕ್ಕೂ ಸಾದೃಶ್ಯ ಜ್ಞಾನವೇ ಕಾರಣ ಇರ್ತದೆ. ಅದರ ಸ್ವರೂಪ ಏನೈತೆ ಅನ್ನೋದನ್ನ ನಾವೀಗ ಹೇಳ್ತೀವಿ. 105ನೇ ಅಂಕ ಉಪಮಿತಿ ಪ್ರಮಾಕ ಉಪಮಾನ ಪ್ರಮಾಣ. ಉಪಮಾನ ಪ್ರಮಾಣ ಅಂತ ಎದಕ್ಕೆ ಅನ್ಬೇಕು ಅಂತಂದ್ರೆ ಉಪಮಿತಿ ಪ್ರಮಾ ಅಂದ್ರೆ ಜ್ಞಾನಕ್ಕೆ ಯಾವ್ದು ಕಾರಣ ಅದಕ್ಕೆ ಉಪಮಾನ ಪ್ರಮಾಣ ಅಂತಾರ. ವೇದಾಂತ ಮತಮೇ ಉಪಮಿತಿ ಉಪಮಾನಕಾಯ ಸ್ವರೂಪ. ವೇದಾಂತ ಮತದಲ್ಲಿ ಯಾಕ ನೈಯಾಯಿಕರು ಅಂದ್ರು ಬೇರೆ ಬೇರೆ ಮತವಾದಿಗಳು ಅನೇಕರು ಒಪ್ಪ್ಯಾರ. ಎಲ್ಲ 6 ಪ್ರಮಾಣಗಳದ ಇವೆಲ್ಲ. ಈ ರತ್ನಾವಳಿ ಆಗ್ಲಿ ವೃತ್ತಿ ಪ್ರಭಾಕರ ಆಗ್ಲಿ ಈ 6 ಪ್ರಮಾಣಗಳನ್ನ ಪೂರ್ಣವಾಗಿ ತೋದ್ರು. ಅರ್ಥಾರ್ಥ ಜಗತ್ತಿನಲ್ಲಿ ಎಷ್ಟು ಜ್ಞಾನಗಳಿರುತ್ತವೆಯೋ 4 ವೇದ 6 ಶಾಸ್ತ್ರ 18 ಪುರಾಣ ಹಿಡ್ಕೊಂಡು ಅವು ಎಲ್ಲ ಏನ ತಿಳಿಸ್ತಾವಲ್ಲ, ಅವು ಯಾವ್ಯಾವ ಜ್ಞಾನ ಆಗ್ತಾವಲ್ಲ, ಜಗತ್ತಿನಲ್ಲಿ ಇರುವ ವಸ್ತುಗಳ ಜ್ಞಾನ ಯಾವ ರೀತಿ ಆಗ್ತದೆ ಅದೆಲ್ಲ ಜ್ಞಾನಗಳ ಬಗ್ಗೆ ಹೇಳ್ತದೆ. ಅಂದ್ರೆ ಸಾಮಾನ್ಯ ಈಗ ಈಗ ಇದೇನಪ್ಪ, ಇದು ಕಾಗದ, ಬಿಳಿ ಕಾಗದ ಹೌದಲ್ಲ. ಬಿಳಿ ಕಾಗದ ಅಂತ ನಿನಗೆ ಹೆಂಗ ಜ್ಞಾನ ಆಯ್ತು? ಹೆಂಗ ಜ್ಞಾನ ಆಯ್ತು? ನಾನು ಕಣ್ಣಿಗೆ ಕಂಡು ಅದನ್ನ ಹೇಳ್ತೀನಿ. ಇಟ್ಟ
ಇದು ಲೌಕಿಕ ಮಾತಾಯ್ತು. ಶಾಸ್ತ್ರದಲ್ಲಿ ಈ ರೀತಿ ಇರಂಗಿಲ್ಲ. ಅದು ಬರೀ ಕಣ್ಣಿಗೆ ಕಾಣ್ತು, ಅದು ಕಣ್ಣಿಗೆ ಹೆಂಗ್ ಕಾಣ್ತು, ಅದರ ಪ್ರಕ್ರಿಯೆ ಏನು? ಯಾಕ ಇವು ಪ್ರಕ್ರಿಯೆ ಗ್ರಂಥಗಳು. ಹಾ, ಪ್ರಕ್ರಿಯೆ ಅಂದ್ರೆ ಅದರ ಲಕ್ಷಣ ಏನು? अद्वैत बोध करने का कोई भी प्रकार तो प्रक्रिया कहिए. ಅದ್ವೈತ ಜ್ಞಾನವನ್ನು ತಿಳಿಸಿಕೊಡ್ತಕ್ಕಂಥ ಯಾವುದೇ ಒಂದು ತರದ ರೀತಿ, ಅದಕ್ಕೆ ಪ್ರಕ್ರಿಯೆ ಅಂತ. ಈಗ ಅದಕ್ಕೆ ಇವು ಎಲ್ಲ ಪ್ರಕ್ರಿಯೆ ಗ್ರಂಥಗಳು, ಕಾಯ್ದೆ ಬದ್ಧ ನಡೀತಕ್ಕಂಥ ಲಕ್ಷಣ ಪ್ರಮಾಣ ಹಿಡ್ಕೊಂಡು ಹೋಗ್ತಾರೆ. ಆದ್ದರಿಂದ ಈಗ ಇಲ್ಲಿ ಏನ್ ಹೇಳ್ತಿದ್ದೀನ, ವೇದಾಂತ ಮತದಲ್ಲಿ ಉಪಮಿತಿ ಪ್ರಮಾದ ಸ್ವರೂಪ ಮತ್ತು ಅಂತ ಹೇಳಿದಿವಿ. ಇಲ್ಲಿ 105ನೇ ಅಂಕದಲ್ಲಿದ್ದೇನೆ. 105ನೇ ಅಂಕ, 4ನೇ ರತ್ನದ 105ನೇ ಅಂಕ. ಅಂಕ ಅಂದ್ರೆ ಹೆಡ್ಡಿಂಗ್ ಅದ. ಅಲ್ಲಿ ವೇದಾಂತ ಮತದಲ್ಲಿ ಉಪಮಿತಿ ಉಪಮಾನದ ಸ್ವರೂಪ ಏನು ಅನ್ನೋದನ್ನ ಹೇಳ್ತಾರ ಅವರು. ಎಲ್ಲಿ? ವೇದಾಂತದಲ್ಲಿ. ವೇದಾಂತ ತಿಳ್ಕಂತಾರ. ವೇದಾಂತದ ಲಕ್ಷಣ ಏನು? ವೇದಾಂತ ತಿಳ್ಕಂತಾರ. ವೇದಾಂತ ಪ್ರತಿಯೊಂದು ಲಕ್ಷಣ ಇರ್ತಾವ. ಪ್ರತಿಯೊಂದು ಲಕ್ಷಣ ಇರ್ತಾವ. ಕಾಯ್ದೆ ಕೇಸ್ ಕೋರ್ಟ್ ನಲ್ಲಿ ಪೊಲೀಸರು ಕೇಸ್ ಕಳಿಸ್ಬೇಕಾದ್ರ ಕಲಂ ನಂಬರ್ ಹಾಕ್ಬೇಕಾಗ್ತದೆ. ಕಾಯ್ದೆ ನಂಬರ್, ಕೇಸಿನ ನಂಬರ್ ಬೇಕಾದ್ರೆ. ಅಂದ್ರೆ ಈಗ ಒಂದು ಮರ್ಡರ್ ಕೇಸ್ ಅದ ಅಂದ್ರೆ ಒಬ್ಬ ಕೊಲೆ ಮಾಡಿಬಿಟ್ಟ, ಕಥಮ್ ಸಾಕ್ತಾವ. ಅದನ್ನ ಇವನ್ ಮೇಲೆ ಹೊಡೆದವನ ಮೇಲೆ ಕೇಸ್ ಮಾಡ್ಬೇಕಾದ್ರೆ ನಂಬರ್ ಹಾಕ್ಬೇಕಾದ್ರೆ ನಂಬರ್ ಯಾವ್ದು ಹಾಕ್ಬೇಕು ಅಂದ್ರ ಪಂಚನಾಮ ಮಾಡಿ ಯಾವ ರೀತಿ ಆಯ್ತದು ಕೊಲೆ ಅದ್ರ ಮೇಲೆ. ಏನು ಹೊಡೆದ ಕೂಡಲೇ ಅವ ಏನ ಕೊಡ್ಲಿ ಕುಡುವಂತ ಅದಕ್ಕೆ ಹೊಡೆದು, ಏನ ಕೈಲಿ ಹೊಡೆದು, ಎದರ್ಲೆ ಹೊಡೆದು, ಮತ್ತ ಅವಂಗ ವೈರತ್ವ ಇತ್ತು, ಏನ್ ಅಕಸ್ಮಾತ್ ಆಯ್ತು, ಅವ ಹೊಡೆದ ಕೂಡಲೇ ಈಗ ಸತ್ತು, ಏನ್ ನಾಳೆಗೆ ಸತ್ತು, ಇದ್ರ ಮೇಲೆ ಕಾಯ್ದೆ ಕಲಂಗಳು ಬದಲಿ ಆಗ್ತಾವ. 302, 302, 304, 306 ಇವು ಮರ್ಡರ್ ಕೇಸ ಅದಾವ. ಕರೆ ಅವ್ ಹೊಡೆದದ್ದು ಇವು ಸತ್ತದ್ರ ಮೇಲೆ ಕಲಂ ನಂಬರ್ ಚೇಂಜ್ ಆಗ್ತದೆ. 302 ಹಚ್ಚಿದರೆ ಅವ್ ನೋ ಬೇಲ್, ಅವ್ ಜಾಮೀನ್ ಇಲ್ಲ. ಇವು ಕಾಯ್ದೆ ಹೇಗೆ ಅದಾವು ಆ ರೀತಿ ಇವು ಕಾಯ್ದೆಬದ್ಧ ಪ್ರಕ್ರಿಯೆ ಗ್ರಂಥಗಳು ಕಾಯ್ದೆಬದ್ಧ ನಡೀತಾವ. ಅದಕ್ಕೆ ಲಕ್ಷಣ ಏನು, ಪ್ರಮಾಣ ಏನು, ಇವೆಲ್ಲ ಹೇಗೆ. ಆದ್ದರಿಂದ ವೇದಾಂತ ಅಂದ್ರೆ ಎದಕ್ಕಂತಾರೆ? ವೇದಾಂತದ ಲಕ್ಷಣ ಏನು ಅಂತ ಕೇಳಿದ್ರೆ, ವೇದಾಂತೋ ನಾಮ ಉಪನಿಷತ್ ಪ್ರಮಾಣಂ ತದುಪಕಾರಿಣಿ ಬ್ರಹ್ಮಸೂತ್ರಾದಿನಿ ಚ. ಅವು ಸಂಸ್ಕೃತ ನಾವು ಕಾಶ್ಯ ಕಲ್ತದ್ರಿಂದ ಸಂಸ್ಕೃತ ಹೇಳ್ತದ. ನಾವೇ ಆದ್ರೂ ಕನ್ನಡದಾಗ ಹೇಳ್ತೀವಲ್ಲ ಅವನ್ನ. ಅದಾವ ಎಲ್ಲಾ ಬಂದದ್ದು ಈ ವಿಚಾರ ಆದ್ರೆ ಈ ರತ್ನಾವಳಿ ಹಿಡ್ಕೊಂಡು ಎಲ್ಲ ಬಂದದ್ದು ಸಂಸ್ಕೃತ ವೇದ ಉಪನಿಷತ್ತಿನಿಂದ ಬಂದದ್ದು ಇವು. ಹೌದಲ್ಲ? ಆದರೂ ಕೂಡ ಭಾಷಾಂತರ ಮಾಡಿ ಹೆಂಗ ಆ ರೀತಿ. ಎಲ್ಲಿ ವೇದಾಂತ ಎದಕ್ಕೆ ಅನ್ನಬೇಕಂದ್ರ, ವೇದಾಂತೋ ನಾಮ ಉಪನಿಷತ್ ಪ್ರಮಾಣ ತದುಪಕಾರಿಣಿ ಬ್ರಹ್ಮಸೂತ್ರಾದಿನಿ ಚ. ವೇದಾಂತ ಅಂದರೆ ವೇದದ ಅಂತಭಾಗ, ಅಂದ್ರೆ ಕಡೆಗಿರ್ತದೆ. ಅವು ಕಡೆಗಿದ್ದುದಕ್ಕೆ ಉಪನಿಷತ್ ಅಂತಾರೆ. ಅರ್ಥಾತ್ ವೇದದಲ್ಲಿ 3 ಭಾಗ ಆಗ್ತಾವ. ವೇದದಲ್ಲಿ 3 ಭಾಗ ಆಗ್ತಾವ. 4 ವೇದ ಅದಾವಲ್ಲ, ಅದು ಮೊದಲು ಒಂದ ವೇದ. ವೇದ ಅನ್ನೋದು ಒಂದ. ವ್ಯಾಸರದನ್ನ 4 ಭಾಗ ಮಾಡಿದರು. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ. ನಾವು 4 ಭಾಗ ಮಾಡಿ ಒಂದೊಂದರಲ್ಲಿ 3 ಭಾಗ ಮಾಡಿದರು. ಕರ್ಮಕಾಂಡ, ಉಪಾಸನಾ ಕಾಂಡ, ಜ್ಞಾನ ಕಾಂಡ ಅಂತ ಬೇರೆ ಬೇರೆ ಮಾಡಿದರು. 840 ಶಾಖೆಗಳು ಕರ್ಮಕಾಂಡ ಅಂತ ಉಪಯೋಗ ಮಾಡಿದರು. 232 ಉಪಾಸನಾ ಕಾಂಡ ಅಂತ ಹೇಳಿ, 108 ಶಾಖೆಗಳು ಜ್ಞಾನ ಕಾಂಡ ಅಂತ ವ್ಯಾಸರು
ವಿಭಾಗ ಮಾಡಿದ್ರಿಂದ ಅವ್ರಿಗೆ ವೇದ ವ್ಯಾಸರ ಅಂತ ಹೆಸರು ಬಂದವ. ಆ ಇವೆಲ್ಲ 840 ಕರ್ಮವನ್ನೇ ಬೋಧ್ ಮಾಡ್ತಾವು. 232 ಉಪಾಸನಾ ಧ್ಯಾನಾದಿಗಳನ್ನ ಹೇಳ್ತಾವು. 108 ಉಪನಿಷತ್ ಬರೀ ಜ್ಞಾನವನ್ನೇ ಹೇಳ್ತಾವು. ಅದಕ್ಕೆ ವೇದಾಂತ ಅಂತಾರೆ. ವೇದಾಂತ ಅಂದ್ರೆ ವೇದದ ಅಂತ್ಯ ಅಂದ್ರೆ ಕೊನೆಗೆ ಬಂದದ್ದು ಉಪನಿಷತ್. ಆ ಉಪನಿಷತ್ತವನ್ನೇ ಪ್ರಮಾಣವಾಗಿ ಇಟ್ಟುಕೊಂಡು ಯಾರು ಹೋಗ್ತಾರೋ ಅವರು ವೇದಾಂತಿಗಳು. ವೇದಾಂತೋ ನಾಮ ಉಪನಿಷತ್ ಪ್ರಮಾಣಂ ತದುಪಕಾರಿಣಿ ಅಂದ್ರೆ ಅದಕ್ಕೆ ಉಪಕಾರಿ ಸಹಕಾರಿ ಕಾರಣವಾದದ್ದು ಬ್ರಹ್ಮಸೂತ್ರಾದಿನೀಚ. ಬ್ರಹ್ಮಸೂತ್ರ ಅಂತ ಇದೆ, ವೇದವ್ಯಾಸರ ರಚಿತವಾದಂತ ಬ್ರಹ್ಮಸೂತ್ರ. ಅದಕ್ಕ ಆ ಬ್ರಹ್ಮಸೂತ್ರ ಏನೈತೆ ಆ ಬ್ರಹ್ಮಸೂತ್ರದಲ್ಲಿ ಬ್ರಹ್ಮಸೂತ್ರ ಸೂತ್ರ ತಿಳ್ಕತಾರ. ಸೂತ್ರದ ಲಕ್ಷಣ ಏನು? अर्थ अल्प अक्षरत्वे सति बृहत् अर्थ सूचकं सूत्रः ಅಲ್ಪಾಕ್ಷರಮ ಸಂದಿಗ್ಧಂ ಸಾರವತ್ ವಿಶ್ವತೋಮುಖಂ ಹಸ್ತೋಭಿಮಾನವದ್ಯಂಚ ಸೂತ್ರಂ ಸೂತ್ರವಿದೋ ವಿದುಃ. ನಿನ್ಕಿಂತ ವಿಲಕ್ಷಣ ಆಯ್ತಾ ಇಲ್ಲ? ಯಾಕಂದ್ರೆ ತುಮ್ ಬಚ್ಚಾ ಹೈ ಅಭಿ ಭಿ ಕಚ್ಚಾ ಹೈ. ಇರ್ಲಿ, ಆ ಬ್ರಹ್ಮಸೂತ್ರವನ್ನು ವೇದವ್ಯಾಸರು ಬರೆದಿದ್ದಾರೆ. ಅದರಲ್ಲಿ 4 ಭಾಗ ಮಾಡ್ಯಾರ. 4 ಅಧ್ಯಾಯಗಳದಾವ. ಒಂದೊಂದು ಅಧ್ಯಾಯದಲ್ಲಿ 4 ಪಾದಗಳದಾವ. 191 ಅದಕ್ಕೆ ಅಧಿಕರಣಗಳದಾವ. 555 ಸೂತ್ರಗಳು. ಅಲ್ಪಾಕ್ಷರಮ ಸಂದಿಗ್ಧಂ ಸಾರವತ್ ವಿಶ್ವತೋ ಮುಖಂ ಹಸ್ತೋಭಮನವದ್ಯಂಚ ಸೂತ್ರಂ ಸೂತ್ರವಿದೋ ವಿದುಃ. ಅಂದ್ರ ಸೂತ್ರ ಎದಕನಬೇಕಂದ್ರ ಅಲ್ಪಾಕ್ಷರ ಅಥಾತೋ ಬ್ರಹ್ಮ ಜಿಜ್ಞಾಸ. ಇದು ಮೊದಲನೇ ಸೂತ್ರ. ಜನ್ಮಾದ್ಯಸ್ಯ ಯತಃ ಇದು ಇಟ್ಟ ಜನ್ಮಾದ್ಯಸ್ಯ ಯತಃ ಇದು ಒಂದ ತಿಂಗಳ ತನಕ ಹೇಳೋದು. ಇದು ಒಂದನ್ನೇ ಇಟ್ಕೊಂಡು ಇಟ್ಟ ಸೂತ್ರ. 1 ತಿಂಗಳ ತನ ಅದನ್ನೇ ಬಿಡಿಸಿ ಹೇಳೋದಕ್ಕೆ 1 ತಿಂಗಳು ಸಾರುವುದೇ ಇನ್ನ ಅಷ್ಟ ಅರ್ಥ ಬಿದ್ದಾಕತ್ತ. ಹೆಂಗಿರ್ತದೆ ಅಪಾರವಾದ ಅರ್ಥ ಇರ್ತೈತಿ. ಎಲ್ಲ ಕಡೆಗೆ ಪ್ರವೃತ್ತಿ ಅದಾವ. ಬರೇ ಕರ್ನಾಟಕ ಅಲ್ಲ, ಮಹಾರಾಷ್ಟ್ರ ಅಲ್ಲ, ಇದು ಬರೇ ನಮ್ಮ ಇಂಡಿಯಾನು ಅಲ್ಲ, ಇಡೀ ಜಗತ್. ಎಲ್ಲ ಕಡೆಗೆ ಅದರ ಪ್ರವೃತ್ತಿ ಇರ್ತೈತಿ. ಕಿಶಿಕರಿ ರೋಗನೆ ಅಚಟ್, ಯಾರಿಂದಲೂ ತಡೆಗಟ್ಟಲಿಕ್ಕೆ ಸಾಧ್ಯವಿಲ್ಲ. ಎಲ್ಲ ಇದರಲ್ಲಿ ದೋಷ ಐತೆ, ಯಾ ಗಂಡಸನು ತಡೆಗಟ್ಟಲು ಸಾಧ್ಯ ಇಲ್ಲ. ಅದರ ಹಿಂಗಿರ್ಬೇಕು. ಅಂತಹದ್ದು ಬ್ರಹ್ಮಸೂತ್ರ ವ್ಯಾಸರಿಗೆ ಆ ಸೂತ್ರ. ಅದು ಆ ಬ್ರಹ್ಮಸೂತ್ರಕ್ಕನ ಇಲ್ಲಿ ಉತ್ತರ ಮೀಮಾಂಸಾ ಶಾಸ್ತ್ರ ಅಂತಾರ. 6 ಶಾಸ್ತ್ರಗಳಲ್ಲಿ ಹೇಗೆ. ಆದ್ದರಿಂದ ಆ ಬ್ರಹ್ಮಸೂತ್ರವು ಕೂಡ ಈ ಉಪನಿಷತ್ತುಗಳನ್ನೆಲ್ಲ ಅದು ಇದು ಮಾಡ್ತೈತೆ, ಇಂಡಿಕೇಟ್. ಅಂದ್ರೆ ಎಲ್ಲೆಲ್ಲಿ ಯಾವ ಉಪನಿಷತ್ತು ಏನು ವಿರೋಧ ಬರ್ತಿತ್ತಂದ್ರೆ ಅದಕ್ಕೆ ಸಮನ್ವಯ ಮಾಡ್ತಿರ್ತೈತೆ. ಹಿಂಗ್ ಹೇಗಾರ ಅದಕ್ಕ ಬ್ರಹ್ಮಸೂತ್ರ ಆದಿ ಇನಿಶ್ಚಯ ಚ ಅಂದ್ರೆ ಮತ್ತು ಆದಿ ತೋರ್ ಉಪನಿಷತ್ ಪ್ರಮಾಣಂ ತದುಪಕಾರಿಣಿ ಬ್ರಹ್ಮಸೂತ್ರ ಆದಿ ನಿ ಅಂದ್ರ ಉಪನಿಷತ್ತುಗಳು ಬಂದು ಬ್ರಹ್ಮಸೂತ್ರ ಮತ್ತು ಆದಿ ಶಬ್ದದಿಂದ ಭಗವದ್ಗೀತಾ. ಇವು 3 ಪ್ರಸ್ಥಾನತೆ ಅಂತಾರೆ. ಶ್ರುತಿ ಪ್ರಸ್ಥಾನ ಉಪನಿಷತ್ತು, ಸ್ಮೃತಿ ಪ್ರಸ್ಥಾನ ಭಗವದ್ಗೀತಾ, ನ್ಯಾಯ ಪ್ರಸ್ಥಾನ ಬ್ರಹ್ಮಸೂತ್ರ. ಈ ವೇದಾಂತಕ್ಕೆ 3 ಒಲೆಗುಂಡಗಳಿದ್ದಂತೆ. ಈಗ ಒಲೆಗುಂಡಿಲ್ಲಿ ಎಲ್ಲ ಇದು ಬಂದಾವ. ಈಗ ಅಡಿಗೆ ಮಾಡ್ಬೇಕಾದ್ರೆ 3 ಗುಂಡು ಇರ್ತಿದ್ರು ಅವಾಗ, ಆಗಿನ ಕಾಲದಲ್ಲಿ. ಆಗ ಪ್ರಸ್ಥಾನ ತ್ರಯಗಳೇನದಾವಲ್ಲ, ಶ್ರುತಿ ಪ್ರಸ್ಥಾನ, ಸ್ಮೃತಿ ಪ್ರಸ್ಥಾನ, ನ್ಯಾಯ ಪ್ರಸ್ಥಾನ, ಈ 3 ಪ್ರಸ್ಥಾನಗಳಿಗೆ ವೇದಾಂತವೆನ್ನುತ್ತಾರೆ.
ವೇದಾಂತ ಮತದಲ್ಲಿ ಉಪಮಿತಿ ಪ್ರಮಾಕಾಯ ಸ್ವರೂಪ, ಈ ನಮ್ಮ ಉಪಮಿತಿ ಪ್ರಮಾ ಏನ್ ಜ್ಞಾನ ಐತಲ್ಲ ಅದನ್ನ ಯಾವ ರೀತಿ ಒಪ್ಪ್ಯಾರು ಅಂತ ಹೇಳಿದ್ರೆ ಈಗ ಹೇಳ್ತಾರ. ग्राम विषय गो व्यक्ति को देखने वाला वन में जाके ಗವೈ को देखे ಅಂದ್ರ ಹಳ್ಳಿಯಲ್ಲಿ ಇರ್ತಕ್ಕಂತ ಒಬ್ಬ ಮನುಷ್ಯ ಗೋ ವ್ಯಕ್ತಿಗೂ ದೇಖನೆ ವಾಲ ಅಂದ್ರ ಆಕಳನ್ನ ಹಸುವನ್ನ ನೋಡ್ಯಾನ. ಆಕಳಂದ್ರೆ ಹೇಗಿರ್ತೈತಿ ನೋಡ್ಯಾನ. ಅವ ಅರಣ್ಯದಲ್ಲಿ ಹೋಗಿ ಗವೈಗೂ ದೇಖೆ ಅಂದ್ರ ಕಾಡಾಕಳನ್ನು ನೋಡಿದ ಅಂತ. ಮನೆಯಲ್ಲಿ ಆಕಳನ್ನ ನೋಡಿದವನು ಅರಣ್ಯದಲ್ಲಿ ಇರ್ತಕ್ಕಂತ ಕಾಡಾಕಳವನ್ನು ನೋಡಿದ. ತಬ್ ಯೇ ಪಶು ಗೌಕೆ ಸದೃಶ. ಈ ಪ್ರಾಣಿ ನಮ್ಮ ಆಕಳಂತೆನ ಅದಲ್ಲ ಅಂತ ಐಸಾ ಪ್ರತ್ಯಕ್ಷ ಹೋವೆ. ಆವಾಗ ಆ ಕಾಡಾಕಳ ಪ್ರತ್ಯಕ್ಷ ಆಯ್ತಾವ. ತಿಸ್ತೆ ಅನಂತರ ಮೇರಿ ಗೌ ಇಸ್ ಪಶುಕ್ಕೆ ಸದೃಶ. ಅವಾಗ ಏನಂತಾರ, ನಮ್ಮ ಆಕಳು ಇದರಂತೆನ ಅದಲ್ಲ ಅಂತ ಅವಾಗ ಜ್ಞಾನ ಆಕ್ಕದ. ತಹ ಅಲ್ಲಿ ಈ ರೀತಿ ಜ್ಞಾನ ಆಗುವಲ್ಲಿ ಗವೈ ಮೇ ಗೋ ಸದೃಶ ಕಾ ಜ್ಞಾನ ಉಪಮಾನ ಪ್ರಮಾಣ. ಆ ಕಾಡಾಕಳಲ್ಲಿ ಮನೆಯ ಆಕಳದ ಜ್ಞಾನ ಏನಾಗ್ಯದ ಅದಕ್ಕೆ ಉಪಮಾನ ಪ್ರಮಾಣ ಅನ್ನಬೇಕು. ಪ್ರಮಾಣ ಯಾವುದು ಪ್ರಮಾ ಯಾವುದು ಇದನ್ನ ಭಿನ್ನಪಡಿಸಿ ತಿಳಿಸ್ತಾರೆ. ಆದ್ರಿಂದ ಆ ಕಾಡಾಕಳಲ್ಲಿ ಮನೆಯ ಆಕಳದ ಜ್ಞಾನ ಉಪಮಾನ ಪ್ರಮಾಣ ಅಂತ ಹೇಳಲ್ಪಡುತ್ತದೆ. ಆ ಗೋ ಸದೃಶ ಜ್ಞಾನ, ಯಾಕ ಆ ಕಾಡಾಕಳಲ್ಲಿ ಮನೆ ಆಕಳದ ಏನದ ಸಾದೃಶ್ಯ ಸಾದೃಶ್ಯ ಎದಕ್ಕಂತಾರೆ, ಅದ್ರ ಲಕ್ಷಣ ಏನು? ವ್ಯಕ್ತಿ ಭಿನ್ನ ಇರ್ಬೇಕ್ರಿ, ಧರ್ಮ ಸಮಾನ ಇರ್ಬೇಕು, ಅದಕ್ಕೆ ಸಾದೃಶ್ಯ. ವ್ಯಕ್ತಿ ಭಿನ್ನ ಇರ್ಬೇಕ್ರಿ, ಧರ್ಮ ಸಮಾನ ಇರ್ಬೇಕು, ಅದಕ್ಕೆ ಸಾದೃಶ್ಯ. ನಡೀತದೆ. ಭಿನ್ನತ್ವೇ ಸತಿ ತದ್ಗತ ಭೂಯೋ ಧರ್ಮವಾನ್ ಸಾಧನ ಎಲ್ಲ ನಮ್ಮ ಸಂಸ್ಕೃತ ಬರ್ತಾವ. ಅದಕ್ಕೆ ಹಿಂದಿಯೊಳಗೆ ಭೇದ ಸಹಿತ ಸಮಾನ ಧರ್ಮಕ್ಕೂ ಸಾದೃಶ್ಯ ಇದೆ. ಸಂಸ್ಕೃತದಲ್ಲಿ ಏನ್ ಹೇಳ್ತದ, ತದ್ ಭಿನ್ನತ್ವೇ ಸತಿ ತದ್ಗತ ಭೂಯೋ ಧರ್ಮವಾನ್. ಅದಕ್ಕಿಂತ ಭಿನ್ನ ಇರಬೇಕು, ಅದರಂತೆ ಮಾತ್ರ ತೋರ್ತಿರ್ಬೇಕು, ಅದಕ್ಕೆ ಸಾದೃಶ್ಯ ಬೇಕು. ಭೇದ ಸಹಿತ ಸಮಾನ ಧರ್ಮಕ್ಕೂ ಸಾದೃಶ್ಯ. ಭೇದ ಸಹಿತ ಅದೇ ಬೇರೆ ಇದೇ ಬೇರೆ, ಧರ್ಮ ಮಾತ್ರ ಹೋಲಿಕೆ ಎರಡರಲ್ಲಿ ಒಂದೇ ಇರ್ಬೇಕು, ಅದಕ್ಕೆ ಸಾದೃಶ್ಯ ಅಂತಾರೆ. ಆಯ್ತು. ಎರಡನೇ ನಂಬರ್ ಗೋಮೇ ಗವಕ ಸಾದೃಶ್ಯ ಜ್ಞಾನ ಉಪಮಿತಿ ಕೈ. ಅಂದ್ರ ಕಾಡಾಕಳಲ್ಲಿ ಮನೆ ಆಕಳದ ಸಾದೃಶ್ಯ ಜ್ಞಾನ ಉಪಮಾನ ಪ್ರಮಾಣ ಅಂತ ಹೇಳಲ್ಪಡ್ತೈತಿ. ಆ ಮನೆ ಆಕಳಲ್ಲಿ ಆ ಕಾಡಾಕಳದ ಸಾದೃಶ್ಯ ಜ್ಞಾನ ಉಪಮಿತಿ ಪ್ರಮಾ ಅಂತ ಹೇಳಲ್ಪಡ್ತದೆ. ಪ್ರಮಾಣ ಯಾವುದು ಪ್ರಮಾ ಯಾವುದು ಈ ರೀತಿ. ಯಾತೆ ಸಾದೃಶ್ಯ ಜ್ಞಾನಜನ್ಯ ಜ್ಞಾನ ರೂಪ ಉಪಮಿತಿ. ಉಪಮಿತಿ ಅಂತ ಎದಕ್ಕೆ ಅನ್ಬೇಕಂದ್ರ ಸಾದೃಶ್ಯ ಜ್ಞಾನಜನ್ಯ ಜ್ಞಾನಕ್ಕನ ಉಪಮಿತಿ ಅನ್ಬೇಕು. ಗೋಮೇ ಗವಯಕ ಸಾದೃಶ್ಯ ಜ್ಞಾನ, ಆಕಳಲ್ಲಿ ಗವಯದ ಸಾದೃಶ್ಯ ಜ್ಞಾನವಿದೆ. ತಾಕ ಕರ್ಣ ಗವಯ ಮೇ ಗೋಕ ಸಾದೃಶ್ಯ ಜ್ಞಾನ, ಅದಕ್ಕೆ ಕರ್ಣ ಅಂತಕ್ಕಂಥದ್ದು ಆ ಗವಯ ಅಂದ್ರ ಕಾಡಾಕಳಲ್ಲಿ, ಗೋ ಅಂದ್ರ ಮನೆ ಆಕಳದ ಸಾದೃಶ್ಯ ಜ್ಞಾನವಿದೆ. ಅದುವೇ ಇಲ್ಲಿ ಸೋಯಿ ಉಪಮಾನ ಹೇ. ಅದುವೇ ಉಪಮಾನ ಅಂದ್ರ ಉಪಮಾನ ಪ್ರಮಾಣ ಅಂತ ತಿಳ್ಕೋಬೇಕು. 106ನೇ ಅಂಕ भेद सहित समान धर्म को सादृश्य कहे. भेद सहित समान धर्म का न सादृश्य अनಬೇಕು. जैसे गौ में गो के भेद सहित समान अवयव गो में है. ಹೇಗೆ ಗವಯ ಅಂದ್ರ ಕಾಡಾಕಳಲ್ಲಿ, ಗೋ ಅಂದ್ರ ಮನೆ ಆಕಳದ ಭೇದ ಸಹಿತ ಸಮಾನ ಅವಯವ ಅದಾವ. ಅವಯವ ಅಂದ್ರ ಅದರ ಮುಖ, ಕೋಡು, ಮೈ, ಬಾಲ ಎಲ್ಲ ಈ ರೀತಿ ಅವಯವ ಒಂದ ಅದಾವ. ಸೊ ಈ ಗೋಗ ಸಾದೃಶ್ಯ, ಅದುವೇ ಕಾಡಾಕಳಿಗೂ ಮನೆ ಆಕಳಿಗೆ ಸಾದೃಶ್ಯ ಐತೆ. गो में गो के समान धर्म गो में है. ಆಕಳದ ಸಮಾನ ಧರ್ಮ ಆಕಳಲ್ಲಿದೆ. ಭೇದನೆ ಅಲ್ಲಿ ಭೇದ ಐತೇನೋ ಇಲ್ಲ. ಗೋ ಕಾ ಭೇದ ಅಶ್ವಮೇ है. ಆ ಆಕಳ ಭೇದ ಕುದುರೆಯಲ್ಲಿದೆ.
ಹೌದಿಲ್ಲ? ಏನ್ ಭೇದ ಅದ ಹೇಳಿ ನೋಡೋಣ. ಆಕಳನ್ನ ಬೇರೆ ರೀ, ಕುದುರೆನ ಬೇರೆ. ಹೆಂಗ ಬೇರೆ? ಅವಯವಗಳು ಬೇರೆ ಬೇರೆ. ಹೆಂಗ ಬೇರೆ? ಆಕಳಿಗೆ ಕೋಡ್ ಅದಾವ್ರಿ, ಕುದುರೆಗೆ ಕೋಡ್ ಇಲ್ಲ. ಊರಿಂದ ಆಕಳನು ಅದಾವ. ಪ್ರಸಿದ್ಧ ಇದ್ದದ್ದು ಹೇಳ್ಬೇಕು. ಓದದಲ್ಲಿ ಅದು ಬಹಳ ಮಂದಿಗೆ ಗೊತ್ತಿಲ್ಲ. ಸ್ಪೀಡಾಗಿ ಓದತ್ತೆ ಹುಚ್ಚದ ಸ್ಪೀಡಾಗಿ ಓಡ್ತದೆ, ಇದು ಸ್ಪೀಡಾಗಿ ಓಡ್ತದೆ. ಆಕಳಿಗೆ ಗಂಗೆ ತೊಗಲ್ ಇರ್ತದ್ರಿ, ಮತ್ತ ಕುದುರೆಯಲ್ಲಿ ಇರಂಗಿಲ್ರಿ ಗಂಗೆ. ಗಂಗೆ ತೊಗಲ್ ಮುಖ್ಯವಾಗಿ ಗೋ ಅಂತ ಹೇಳ್ಬೇಕಾದ್ರೆ ಇನ್ನೊಂದು ಯಾವುದನ್ನು ತಗೊಳ್ಳೋದಿಲ್ಲ ಅದು. ಅಂದ್ರ ಕುದುರೆಗೆ ಏಕ ಶಪತ್ವಂ, ಕುದುರೆಗೆ ಖುರ, ಕಾಲಿನ ಖುರ ಒಂದೇ ಇರುತ್ತದೆ. ಉಳಿದ ಗೋ ಉಳಿದ ಅವಕ್ಕೆ ಎರಡು ಇರ್ತವೆ. ಹೌದಾ ಇಲ್ಲ? ಇದು ಪ್ರಸಿದ್ಧ, ಇದು ಶಾಸ್ತ್ರೋಕ್ತವಾಗಿ. ಅದು ಓಡ್ತತಿ, ಮಾಡ್ತತಿ. ಇರ್ಲಿ, ಎಲ್ಲಿಗೆ ಬಂತು ಸಂಗಯ್ಯ? ಭೇದ ಸಮಾನ ಧರ್ಮನಿ. ಏನು ಮುಂದೆ ಏನ ಹೇಳ್ತಾರು? समान धर्म गो में भेद नहीं, गो का भेद अश्व में समान धर्म नहीं, अति सादृश्य नहीं. ಅಲ್ಲಿ ಕುದುರೆಗೂ ಆಕಳಿಗೆ ಸಾದೃಶ್ಯ ಇಲ್ಲ. ಚಂದ್ರಕ್ಕೆ भेद सहित आह्लाद जनकता रूप समान धर्म मुख में है. ಅಲ್ಲಿ ಚಂದ್ರ ಏನಿದ್ದಾನಲ್ಲ ಆಕಾಶದಲ್ಲಿ, ಚಂದ್ರನ ಭೇದ ಸಹಿತ ಆಹ್ಲಾದ ಜನಕತ ಅಂದ್ರ ಅಂದ್ರ ಆನಂದವನ್ನುಂಟು ಮಾಡತಕ್ಕಂಥ. ಅಂದರೆ ಮುಖವನ್ನು ನೋಡಿದ ಕೂಡಲೇ ದುಂಡಾದ ತುಂಬಿದ ಮುಖ, ಮುದ್ದು ಮುಖ ಅಂತಾರಲ್ಲ ಅದಕ್ಕೆ, ಆ ರೀತಿ ಅದಕ್ಕ ಚಂದ್ರಮುಖಿ ಅಂತಾರ. ಅದಕ್ಕೆ ಏನಂತಾರ? ಚಂದ್ರಮುಖಿ. ಅಂದ್ರ ಕವಿಗಳು ವರ್ಣನ ಮಾಡುವಾಗ ಈ ರೀತಿ ಮಾಡ್ತಾರೆ, ಚಂದ್ರಮುಖಿ ಅಂತ ಹೇಳಿ. ಆದ್ದರಿಂದ ಇಲ್ಲಿ ಚಂದ್ರನ ಭೇದ ಸಹಿತ ಅಲ್ಲಾಹಜನಕತಾ ರೂಪ ಸಮಾನ ಧರ್ಮ ಮುಖದಲ್ಲಿ ಆ ಸಮಾನ ಧರ್ಮ ಏನು? ಚಂದ್ರನು ದುಂಡಾಗಿರ್ತಾನೆ, ಬೆಳ್ಳಗಿದ್ದಾನೆ, ಮತ್ತೆ ಇದನ್ನು ಬೆಳ್ಳಗದ, ದುಂಡವಾಗ್ಯದ. ಆದ್ದರಿಂದ ದುಷ್ಟಾಂತ ಏಕದೇಶಿ ಹೋವೆ. ಮತ್ತ ಅವನು ಬೆಳ್ದಂಗಳು ಬೆಳ್ದೈತಿ, ಮತ್ತೆ ಇಕ್ಕಿದೆಯಲ್ಲಿ ಬೆಳ್ದಂಗಳು ಬೆಳ್ದೈತೆ ಅಂತ ಕೇಳಿ ಅದಕ್ಕೆ ದುಷ್ಟಾಂತ ಏಕದೇಶಿ ಹೋವೆ. ದುಷ್ಟಾಂತ ಒಂದು ಭಾಗ ತಗೋತಿರ್ತೈತಿ ಯಾವಾಗಲೂ. ಇವೆಲ್ಲ ಕಾಯ್ದೆಗಳು. ಸೊ ಈ ಮುಖ್ಯ ಚಂದ್ರನ ಸಾದೃಶ್ಯವಿದೆ. 107ನೇ ಅಂಕ. ಯದ್ಯಪಿ ಅಂತ ಮತ್ ಶಂಕ ಮಾಡ್ತಾರ. ಶಂಕ ಅಂದ್ರೆ ಗೊತ್ತಾಗತ್ತಿಲ್ಲೋ? ಶಂಕ ಅಂದ್ರೆ ಏನ್ರಿ ಅಂತ ಕೇಳ್ದ. ಸಂಶಯಪ್ಪ ಅಂತ ಹೇಳಿದ್ರ. ಇರ್ಲಿ. ಉಕ್ತ ಜ್ಞಾನಕ್ಕೂ ಈ ಉಪಮಿತಿ ಮಾನ್ಯತು. ಇಲ್ಲಿ ತಾನೇ ಮ್ಯಾಲೆ ಹೇಳ್ಕೊಂಡ್ ಬಂದ್ರಿ. ಇಲ್ಲಿ ಅಲ್ಲಿ 3ನೇ ನಂಬರ್ದಾಗ ಅದು ಹೇಳ್ತೇನೆ. ಮ್ಯಾಲೆ 106ನೇ ನಂಬರ್ಗಿಂತ ಮೇಲೆ 3ನೇ ನಂಬರ್ ಐತಲ್ಲ, ಸಾದೃಶ್ಯ ಜ್ಞಾನಜನ್ಯ ಸಾದೃಶ್ಯ ಜ್ಞಾನಜನ್ಯ ಜ್ಞಾನ ರೂಪ ಉಪಮಿತಿ ಅಂತ ಲಕ್ಷಣ ಮಾಡ್ಯಾರ. ಅದು ಉಕ್ತ ಜ್ಞಾನಕ್ಕನ ಉಪಮಿತಿ ಅಂದ್ರ ಅಲ್ಲಿ ಹೇಳಿದ್ದು ಆತ್ಮ ಮೇ ಕಿಸಿಗ ಸಾದೃಶ್ಯನೇ. ಸಾದೃಶ್ಯ ಜ್ಞಾನಜನ್ಯ ಜ್ಞಾನಕ್ಕನ ನೀವು ಉಪಮಿತಿ ಅಂದ್ರೆ ಆತ್ಮನಲ್ಲಿ ಎದರ ಸಾದೃಶ್ಯ ಹೇಳ್ತೀರಿ? ಆತ್ಮನನ್ನು ತಿಳಿಸ್ಕೊಳ್ಬೇಕಲ್ಲ. ಮತ್ತೆ ಇದು ಎದರ ಸಾದೃಶ್ಯ ಹೇಳಿಕೆ? ಇವನಂಗ ನಮ್ಮಲ್ಲಿ ಒಬ್ಬ ಇದ್ದ ಅಂತ ಹೇಳಿಕೆ ಹೀಗೆ ಹೇಳ್ಬೋದು. ಈ ಮರದಂತೆ, ಈ ಗಿಡದಂತೆ ಅಲ್ಲಿ ನಮ್ಮ ಮಠದ ಮುಂದೆ ಒಂದು ಗಿಡ ಇದೆ ಹೇಳ್ಬಹುದು. ಆದ್ರ ಆತ್ಮ ಇರೋ ಒಬ್ಬನ ಅದಾನ. ಮತ್ತೇನ ಆತ್ಮ ಸಾದೃಶ್ಯ ಇರ್ತಾರ ಅವನಿಗೆ. ಅದಕ್ಕೆ ಆತ್ಮನೇ किसी का सादृश्य नहीं, याते जिज्ञासु के अनुकूल उदाहरण मिले नहीं. हम यदि प्रकार शंका ಮಾಡಿದ
ಅದ್ರಿ ಈಗ ಇದು ಸಾದೃಶ್ಯ ಜ್ಞಾನದಿಂದ ಜ್ಞಾನ ಆಗೋದಕ್ಕ ಸಾದೃಶ್ಯ ಜ್ಞಾನ ಇಲ್ಲಿ ಈ ಉಪಮಾನ ಪ್ರಮಾಣ ಸಂಭವಿಸ್ತದೆ. ಮತ್ ನಾವು ಆತ್ಮನ್ ತಿಳ್ಕೊಬೇಕಾದ್ರೆ ಎಲ್ಲಿ ಸಾಧಿಸ್ತಾರೋ ಇನ್ನೊಂದು ಏನೈತಿ. ಮತ್ತ ಅದಕ್ಕೆ ಹೆಂಗ್ ಗತಿ ಅಂತ ಕೇಳ್ದ, ಶಂಕಾ ಮಾಡಿ ಸಂಶಯ ಮಾಡಿ ಕೇಳ್ದ. ಅದಕ್ಕೆ ಈಗ ಜಿಜ್ಞಾಸುಕ್ಕೆ ಅನುಕೂಲ ಉಪಮಿತಿ ಅವ್ರ ಉಪಮಾನಕ ಸ್ವರೂಪ. ಏನ ಆ ಜಿಜ್ಞಾಸುಗಳಿಗೆ, ಜಿಜ್ಞಾಸು ಅಂದ್ರ ಜ್ಞಾತಿ ಇಚ್ಛಾ ಜಿಜ್ಞಾಸು. ಆ ಜ್ಞಾತಿ ಇಚ್ಛಾ ಜಿಜ್ಞಾಸು. ಯಾರು ಹೇಳ್ತಾರು? ಏನಿದೆ? ಜ್ಞಾತಿ ಇಚ್ಛಾ ಜಿಜ್ಞಾಸು. ಅವ ಏನ್ ಗೊತ್ತೈತಿ? ಏನಂದ? ಇರ್ಲಿ. ಅಂದರೆ ಜ್ಞಾತ ಇಚ್ಛಂ ಜಿಜ್ಞಾಸ ತಂದ್ಬಿಟ್ಟರು. ಜ್ಞಾತ ಇಚ್ಛಂ, ಜ್ಞಾತ ಅಂದ್ರೆ ತಿಳಿದುಕೊಳ್ಳಬೇಕೆಂಬ ಇಚ್ಛೆ ಉಳ್ಳವು. ಈ ಆತ್ಮನನ್ನು ತಿಳಿದುಕೊಳ್ಳಬೇಕೆಂಬ ಇಚ್ಛೆ ಯಾವನಿಗಿದೆಯೋ ಅವನು ಜಿಜ್ಞಾಸ. ಜ್ಞಾತು ಇಚ್ಛಂ ಜಿಜ್ಞಾಸು. ಆ ಜಿಜ್ಞಾಸತ್ವ ಬರೋದು ಬಹಳ ಕಠಿಣ ಐತೆ. ಎಲ್ಲ ಬಿಟ್ಟು ಅದ್ರ ಮೇಲೆ ನಡಕಟ್ಟಿ ನಿಲ್ಬೇಕಲ್ಲ, ಇದನ್ನ ತಿಳ್ಕೊಂಡ ತೀರ್ಬೇಕಂತ ಹೇಳಿ. ಹೀಗೆ ಆತ್ಮನನ್ನು ತಿಳಿಯಬೇಕನ್ನೋ ತೀವ್ರ ಇಚ್ಛಾ ಆ ಜಿಜ್ಞಾಸಕ್ಕೂ ಅನುಕೂಲ ಉಪಮಿತಿ ಉಪಮಾನದ ಸ್ವರೂಪ. ಅಂದ್ರೆ ಜಿಜ್ಞಾಸುಗಳಿಗೆ ಉಪಯೋಗಕ್ಕೆ ಬೇಕಲ್ಲ. ಮತ್ತದು ಅವಾಗ ಅನುಕೂಲವಾದ ಉಪಮಿತಿ ಅಂದ್ರೆ ಉಪಮಿತಿ ಜ್ಞಾನ ಮತ್ತು ಉಪಮಾನ ಅಂದ್ರೆ ಪ್ರಮಾಣ ಇವುಗಳ ಸ್ವರೂಪವನ್ನ ಈಗ ಹೇಳ್ತಾರ. 108ನೇ ಅಂಕ. ಯದ್ಯಪಿ असंगतादिक धर्मंते आकाश के सदृश आत्मा है अंದ್ರ ಯದ್ಯಪಿ ಅಂದ್ಕೊಳ್ಳೆ ಮತ್ತೆ ಶಂಕ ಬರ. ಎಲ್ಲಿ ಒಂದು ತಿಳ್ಕೊಬೇಕು ಈ ಪ್ರಕ್ರಿಯೆ ಗ್ರಂಥಗಳಲ್ಲಿ ಯದ್ಯಪಿ ಅಂತ ಬತ್ತು ಅಂತಂದ್ರ ಅವ ಸಂಶಯ ಮಾಡ್ತಾನು ಅಂತ ಅರ್ಥ. ತಥಾಪಿ ಅಂತ ಬತ್ತಂದ್ರ ಅದಕ್ಕೆ ಉತ್ತರ ಹೇಳ್ತಾನು, ಸಮಾಧಾನ ಹೇಳ್ತಾನು ಅಂತ ಹಿಂಗ್ ತಿಳ್ಕೊಬೇಕು. ಯದ್ಯಪಿ ಅಂದ್ರೆ ಶಂಕ ಮಾಡ್ತಾನೆ. ಏನಂತ ಶಂಕ ಮಾಡ್ತಾನೋ? असंगतादिक धर्मंते ಆಕಾಶಕ್ಕೆ ಸಾದೃಶ್ಯ ಆತ್ಮ ಹೇ ಅಲ್ಲ. ಮತ್ತ ಅದ್ರಲ್ಲಿ ಅವಾಗೇನು ಸಾದೃಶ್ಯ ಇಲ್ಲತ್ತ ಯಾಕತ್ತೀರಿ? ಅಸಂಗ ಆಕಾಶವು ಹೇಗ ಅಸಂಗಿದೆಯೋ ಆತ್ಮ ಅಸಂಗದ ಆತ್ಮ ಅಸಂಗದಾನ ಅನ್ನೋದು ಎದ್ರ ಮೇಲೆ ಹೇಳ್ತೀವಿ? ಮಾಡ್ತಾನೆ ಎದ್ ಮತ್ತ ಅದಕ್ಕೇನು ಶ್ರುತಿ ಪ್ರಮಾಣ ಬೇಕು, ಹೌದಲ್ಲ? ಆ ಶ್ರುತಿ ಪ್ರಮಾಣ ಯಾಕ ಶ್ರುತಿಯೇ ಪ್ರಮಾಣ ವಕೀಲರಿಗೆ ನಿಜವೂ ಹೇಳ್ತಾರೆ. ಆದ್ದರಿಂದ ಆತ್ಮ ಅಸಂಗದಾನು ಅನ್ನೋದಕ್ಕ ಶ್ರುತಿ ಪ್ರಮಾಣವಿದೆ. ಅಂದ್ರ ಯಾವ ಶುಕ್ಲ ಯಜುರ್ವೇದದ ಬೃಹದಾರಣ್ಯಕ ಉಪನಿಷತ್ತಿನ 4ನೇ ಅಧ್ಯಾಯದ 3ನೇ ಬ್ರಾಹ್ಮಣದ 15ನೇ ಮಂತ್ರದಲ್ಲಿ ಬಂದಿದೆ. ಏನತ್ ಬಂದಿದೆ? ಅಸಂಗೋ ಹೇಯಂ ಆತ್ಮ ಅಂತ. ಅಸಂಗೋ ಹೇಯಂ ಪುರುಷ ಅಂತ ಬಂದದೆ. ಪುರುಷ ಅಂದ್ರೆ ಅಸಂಗನಾಗಿದ್ದಾನೆ. ಇಲ್ಲೇ ಇದ್ರು ಕೂಡ ಎದ್ರು ಕೂಡ ಸಂಗಿಲ್ಲ ಅವನು. ಹಿಂಗ್ ಅದಕ್ಕ ಅಸಂಗತಾದಿ ಇಲ್ಲಿ ಅವರು ಹೇಳ್ತಾರದ ಆತ್ಮ ಅಸಂಗದಾನ ಅನ್ನೋದು ಈ ಧರ್ಮಗಳಿಂದ. ಆಕಾಶನು ಅದು ಅಸಂಗ ಐತೆ. ಏನು? ಆಕಾಶ ಅದಂಗ ಅಸಂಗ ಐತಿ. ನನಗ ಕಡಿಮೆ ಕೇಳ್ತಾವ ಬೇರೆ. ಏನ್ ಹೇಳ್ದವ? ಸಂಘಾತಕ್ಕೆ ಭಿನ್ನ ಇರ್ತದೆ. ಅದು ಬರೋಬ್ರಿ. ಅದು ಅಂದ್ರ ಅದು ಅದಕ್ಕಿಂತ ಬ್ಯಾರೆ ಅದಾನು ಅದು ಬ್ಯಾರೆ ಅದಾನ ಅನ್ನೋದು ಗೊತ್ತಿಲ್ಲ. ಮತ್ತೇನ್ ಹೇಳ್ದಂಗ ಆಯ್ತು. ಇದೇ ಬ್ಯಾರೆ ಆತ್ಮ ಬ್ಯಾರೆ ಅನ್ನೋದು ಎರಡು ಕೂಡ ಇಲ್ಲಿ. ಮತ್ತೆ ಅದು ಬ್ಯಾರೆ ಅನ್ನೋದು ಹೆಂಗ? ಅಸಂಗ ಅಂತಾರ ಮತ್ತೆ ಬ್ಯಾರೆ ಅದ. ಅಸಂಗ ಅಂದ್ರ ಬ್ಯಾರೆ ಅಂದ್ರ ಅದು ಒಂದ ಆದ. ಅದು ಯಾವ ರೀತಿ ಅಸಂಗ ಅದಕ್ಕ ಅದನ್ನ ಬಿಟ್ಟು ಬ್ಯಾರೆ ಅದಾನು ಅನ್ನೋದು ಬೇಕಲ್ಲ, ಹೌದಾ? ಇಲ್ಲ ಅಂದ್ರೆ ಈಗ ಒಂದು ಗಡಿಗೆ ಇದೆ.
ಗಡಿಗ್ಯಾಗ ನೀ ನೀರ್ ಹಾಕಿ ಅಥವಾ ಹಾಲು ಹಾಕಿ ಅಂತೇಳಿ, ಹಾ ಬೇಡ ತುಪ್ಪ ಹಾಕಿ, ಗಡಿಗ್ಯಾಗ ಏನ್ ಹಾಕಿ, ತುಪ್ಪ ಹಾಕಿ. ತುಪ್ಪ ಹಾಕಿ, ತುಪ್ಪ ಹಾಕಿ ಅದು ಮುಂದನೆ ಅದನ್ನ ಅದೆಲ್ಲ ತುಪ್ಪ ಹೆರ್ತು ಎಲ್ಲ ಗಟ್ಟಿಯಾಗಿ ಕುದ್ದಿತ್ತು, ಇದು ಮಾಡಿ ಅದನ್ನ ಕಾಯಿಸಿ ತೆಗೆದಕ್ಕೆ ಎಲ್ಲ ಖಾಲಿ ಮಾಡ್ಕೊಂಡಿ. ಹಾ ಖಾಲಿ ಮಾಡ್ಕೊಂಡಿ. ಖಾಲಿ ಮಾಡ್ಕೊಂಡು ಮತ್ತದನ್ನ ಲೆಕ್ಕ ನೋಡ್ಬೇಕಂದ್ರ ಆ ಘಟದಲ್ಲಿ ಏನು ತುಪ್ಪದಲ್ಲ, ಘಟ ಅಂದ್ರೆ ಗಡಿಗೆಯಲ್ಲಿ ತುಪ್ಪದ, ಆಕಾಶ ಅದು 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 ಗಡಿಗೆ ಘಟದಲ್ಲೇನ ಅದ, ಘಟಾಕಾಶ ಅನ್ನೋದು ಘಟದಲ್ಲೇನ ಅದ, ತುಪ್ಪನು ಅದರಲ್ಲಿ ಅದ. ಆದ್ರ ಆ ತುಪ್ಪ ಗಡಿಗೆಗೆ ಹತ್ಕೊಂಡೈತಿ, ಕರೆ ಆಕಾಶಕ್ಕೆ ಹತ್ಕೊಂಡಿಲ್ಲ. ಅದ ಬಾಳ ಇಲ್ಲ, ಬಾಳ ಬೇಡ, ಇದು ತಿಳಿಲಿಲ್ಲ ಅಂದ್ರ ಈಗ ನಿಮ್ಗ ಹೋಳಿಗೆ ಹಾಲು ತುಪ್ಪ ಹಾಕಿ ಊಟಕ್ಕೆ ಕೊಟ್ಟಿವಿ ನಾವು, ಅದನ್ನೆಲ್ಲ ಕೂಡಿ ಕಲಿಸಿ, ಊಟ ಮಾಡಿ. ಹಾಲು ತುಪ್ಪ ಹೋಳಿಗೆ ಕೂಡಿ ಕಲಿಸಿ ಕೈಯಿಂದ ಬಾಯಲ್ಲಿ ಹಾಕೊಂಡು, ಹೌದಾ? ಆದ್ರ ಆ ತುಪ್ಪದ ಎರೆತದ್ದು ತುಪ್ಪದ ತುಪ್ಪ ಹಾಲ ಇದೇನೆಲ್ಲ ಎರೆಯೋದಂದ್ರೆ ಗೊತ್ತಾಗತ್ತಿಲ್ಲ. ಈ ಬೆಳ್ಳಿಗೆಲ್ಲ ಹತ್ಕೊಂಡ್ಬಿಡ್ತದ, ಹಾಕೋದು. ತಾಟಿಗೆಲ್ಲ ಹತ್ಕೊಂಡದ, ಬೆಳ್ಳಿಗೆ ಹತ್ತದ. ಅವು ಎಲ್ಲಕ್ಕೂ ಅದ್ರ ಸಂಪರ್ಕ ಆಗಿಬಿಟ್ಟೈತಿ, ತಾಟಿಗೂ ಹೊತ್ಕೊಂಡೈತೆ, ಬೆಳ್ಳಿಗೆ ಹತ್ತೈತಿ. ಕರೆ ಬಾಯಾಗ ಹಾಕಿ ನಾಲಿಗೆ ಅದನ್ನ ತಿರುವಿ 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 ಒರಿಲಕ್ ಸಣ್ಣ ಮಾಡ್ತದ. ಹಲ್ಲುಗಳು ಅದನ್ನ ಒರೆದು ಸಣ್ಣ ಮಾಡ್ಬೇಕಾದ್ರೆ ನಾಲಿಗೆ ತಿರ್ವ್ಯಾಡಿ ತಿರ್ವ್ಯಾಡಿ ಹಲ್ಲಿನ ಬಾಯಾಗ ಕೊಡ್ಬೇಕಾದ್ರೆ ಅಷ್ಟ ಅದ್ರಾಗ ಒಳ್ಳೆಯಾದ್ರು. ನಾವು ಊಟ ಮಾಡಿದ ನಂತರ ಈ ಕೈ ಹಿಂಗ ಹಿಡ್ಕೋಬೇಕಾಕತಿ, ಎಲ್ಲ ಹೆರ್ದ್ ಬಿಟ್ಟೈತಿ. ಎಲ್ಲ ಸಾಬೂನ್ ಹಚ್ಚಿ ತೊಳಿಬೇಕು, ಒಂದು ಇಲ್ಲಿಗ ಅರಿಬಿಲೇರ ಸೀಟ್ ತೆಗಿಬೇಕು. ಆದ್ರ ನಾಲಿಗೆಯನ್ನ ನಾಲಿಗೆ ಏನ್ ಸಾಬಣ ಹಚ್ತೀವೋ ಏನ್ ಅರಿಬಿ ಹಚ್ಚಿ ಹಿಂಗ್ ತಿರ್ತೀವೋ ಸ್ವಚ್ಛ ನಾಲಿಗೆ ಮುಟ್ಟೋದಿಲ್ಲ, ಮುಟ್ಟಿಸ್ಕೊಳ್ಳೋದಿಲ್ಲ, ಸ್ವಚ್ಛ ಇರ್ತೈತಿ, ಅದ್ರ ಸಂಬಂಧ ಇಲ್ಲ. ಹೌದ? ಆ ರೀತಿ ಆಕಾಶವು ಎಲ್ಲ ಕಡೆಗೆ ತುಂಬಿಕೊಂಡ. ಹಾ ಆದರೂ ಯಾವುದರ ಕೂಡ ಅದರ ಸಂಗಿಲ್ಲ. ಅದ ನೀ ತುಪ್ಪಾರ ಹಾಕು, ನೀ ಕಾಲ್ಮಡಿಯಾರ ಹಾಕು, ಏನು ಅದಕ್ಕೆ ಸಂಬಂಧ ಇಲ್ಲ. ಆದ್ರೆ ಗಡಿಗೆಗೆ ಸಂಬಂಧ ಐತಿ. ಯಾಕಂದ್ರೆ ತುಪ್ಪದ ವಾಸನೆ ಬರ್ತೈತಿ, ಈ ಕಡೆ ಬಂದ ಕಾಲ್ಮಡಿ ವಾಸನೆ ಬರ್ತಾವ. ಹೀಗ ಹೌದಿಲ್ಲ? ಆದ್ದರಿಂದ ಇಲ್ಲಿ ಏನ್ ಹೇಳ್ತಾರೆ, ಅಲ್ಲಿ ತದಾಪಿ ಜಿಸ್ ಅಧಿಕರಣ ಇಲ್ಲ, ಇಲ್ಲಿ ಮುಂದೋಗೈತೆ ನಾನು. ಇಲ್ಲೇ 108ನೇ ಹಂತದಲ್ಲೇ असंगतादि धर्मन का आकाश के सादृश आत्मा है ಅಂತ ಅಂದ್ರ ಯದ್ಯಪಿ ಕಾರ್ಶಂಕ ಹೇಳ್ತಾನೆ, ಆಕಾಶ ನೀವು ಆತ್ಮನ ತಿಳಿಸಲಿಕ್ಕೆ ಸಾದೃಶ್ಯ ಇನ್ನೊಂದು ಇಲ್ಲ ತಂದಿರಲ್ಲ, ಆಕಾಶ ಐತಿಲ್ಲ. ಆತ್ಮ ಹೆಂಗ ಅಸಂಗದಾನು ಹಂಗ ಆಕಾಶನು ಅಸಂಗ ಐತಿ. ಅಸಂಗ ಧರ್ಮ ಸಾದೃಶ್ಯ ಎರಡರಲ್ಲಿ ಐತಲ್ಲ, ಇಲ್ಲಾಕತಿ ಅವನ್ ಸೋಚಿ ಶಂಕ ಮಾಡಿದ. ಯಾತೆ ಆಕಾಶ ಮೇ ಆತ್ಮ ಕಾ ಸಾದೃಶ್ಯ ಜ್ಞಾನ ಉಪಮಾನ है. ಆದ್ದರಿಂದ ಆಕಾಶದಲ್ಲಿ ಆತ್ಮನ ಸಾದೃಶ್ಯ ಏನದಲ್ಲ ಅದು ಉಪಮಾನ ಪ್ರಮಾಣದ, ಆತ್ಮನಲ್ಲಿ ಆಕಾಶದ ಸಾದೃಶ್ಯ ಜ್ಞಾನದ ಉಪಮಿತಿ ಅಂದ್ರೆ ಉಪಮಿತಿ ಪ್ರಮಾ ಇದೆ. ಯಾಕಿಲ್ಲ ಸಾದೃಶ್ಯ ಐತ್ಯಲ್ಲ ಅಂತ ಶಂಕಾಕಾರ ಹೇಳಿದ. ತಥಾಪಿ ಅಂದ್ರೆ ಅದಕ್ಕೆ ಸಮಾಧಾನ ಹೇಳ್ತಾರೆ, जिस अधिकरण में जिस पदार्थ के अभाव का ज्ञान होवे ता
अभाव ज्ञान में ब्रह्म बुद्धि हुए बिना किस अधिकरण में ता पदार्थ का ध्यान होवे नहीं अंದ್ರ ಏನು ತಥಾಪಿ ಕಾರ್ಯ ಏನು ಹೇಳ್ತಂದ್ರೆ ಯಾವ ಅಧಿಕರಣದಲ್ಲಿ ಅಧಿಕರಣ ಅಂದ್ರೆ ಇಲ್ಲಿ ಆತ್ಮ ಅಂತ ತಿಳ್ಕೊ, ಯಾವ ಆತ್ಮನಲ್ಲಿ ಹಿಂಗ್ ತಿಳ್ಕೊ. ಲಕ್ಷಣ ಕೇಳ್ತಾರೆ ಅಪ್ಪಾರ ಯಾವಾಗ್ಲೂ. ನೀವೇನ ಹೌದಿಲ್ಲ, ಅಧಿಕರಣ ಶಬ್ದ ಒಂದೇ, ಶಬ್ದಗಳು ಭಿನ್ನ ಆದ್ರು ಅಧಿಷ್ಠಾನ, ಅಧಿಕರಣ ಅಂದ್ರು ಅಧಿಷ್ಠಾನ ಅಂದ್ರು ಒಂದೇ. ಹೌದಿಲ್ಲ? ಅಧಿಷ್ಠಾನ ಅಂದ್ರೆ ಹೇಳ್ಕೊಂತಾರೆ ತಾನು ನಿರ್ವಿಕಾರವಾಗಿದ್ದು ಅನ್ಯ ಕಲ್ಪಿತ ಕಾರ್ಯಗಳಿಗೆ ಯಾವುದು ಆಶ್ರಯವಾಗಿರುವುದು ಅದು ಅಧಿಷ್ಠಾನ. ತಾನು ನಿರ್ವಿಕಾರವಾಗಿದ್ದು ಅನ್ಯ ಕಲ್ಪಿತ ಕಾರ್ಯಗಳಿಗೆ ಯಾವುದು ಆಶ್ರಯವಾಗಿರುವುದು ಅದು ಅಧಿಷ್ಠಾನ. ಅದನ್ನು ತಿಳಿಸಿ ಈ ಕಮ್ಮಾರನ ಅಡಿಗಲ್ ಐತ್ರಿ, ತಾನು ನಿರ್ವಿಕಾರವಾಗಿದ್ದು ಕಮ್ಮಾರನ ಅಡಿಗಲ್ ಯಾವ ವಿಕಾರವನ್ನು ಹೊಂದಾಗಿಲ್ಲ. ಅನ್ಯ ಕಲ್ಪಿತ ಕಾರ್ಯಗಳಿಗೆ ಯಾವುದು ಆಶ್ರಯವಾಗಿರುವುದು ಅದರ ಮೇಲೆ ಅನೇಕವಾದಂತ ಸಾಮಾನುಗಳ ವಿಕಾರ ಹೊಂದಿ ಹೋಗ್ತಾವೆ. ಹುಚ್ಚದಿನಿ ಪದ ಒಂದಿಲ್ಲ ಅದು. ಅದ ನೀನು ಲಕ್ಷಣ ಹೇಳಿದ ಕೇಳಿ ಕಲ್ತಿ ಕರೆ ಅದರ ತಾತ್ಪರ್ಯ ಗೊತ್ತಿಲ್ಲ. ಅಂದರೆ ನೀನು ಒಂದರಲ್ಲೇ ಹೇಳ್ತಿ ಏನಂದ್ರೆ ಈಗ ನಿರ್ವಿಕಾರ ಅನ್ನೋದು ಅಡಿಗಲ್ಲಿನಲ್ಲಿ ಬರೋಬರಿ ಆಗ್ತದ. ಆದ್ರ ಮುಂದೆ ಏನದ ತಾನು ನಿರ್ವಿಕಾರವಾಗಿದ್ದು ಅನ್ಯ ಕಲ್ಪಿತ ಕಾರ್ಯಗಳಿಗೆ ಯಾವುದು ಆಶ್ರಯವಾಗಿರುವ ಅದು ಅಧಿಷ್ಠಾನ. ಮತ್ತ ಕಲ್ಪಿತ ಕಾರ್ಯ ಅಲ್ಲೆಲ್ಲ ತರ್ತೀನಿ. ರಜ್ಜು ಸರ್ಪ ದೃಷ್ಟಾಂತ ತಗೊಂಡ್ರಿ, ರಜ್ಜು ಸರ್ಪ ದೃಷ್ಟಾಂತ ತಗೊಂಡ್ರಿ, ರಜ್ಜು ಸರ್ಪ ದೃಷ್ಟಾಂತ ತಗೊಂಡ್ರಿ. ಇಲ್ಲಿ ತಗೊಂಡಿದ್ದೇನೆ ಈಗ ನೀ ಇಲ್ಲ, ಈಗ ಅಂದ್ರೆ ಬ್ಯಾರೆ ಆಯ್ತಂತ ನೀ ಒಂದರಲ್ಲೇ ಎರಡು ಕುಂಡ್ರಿಸಿ. ಅದು ನಿರ್ವಿಕಾರ ಐತಿ, ಕಲ್ಪಿತ ಕಾರ್ಯಕ್ಕೆ ಆಶ್ರಯ ಆಗೈತಿ ಅಂತ ಹೇಳಿ ಒಂದರಲ್ಲೇ ಹೇಳಿ ತಪ್ಪದು. ಅದು ನಿರ್ವಿಕಾರ ಅನ್ನೋದು ಅಡಿಗಲ್ಲಿನಲ್ಲಿ ಅಷ್ಟೇ ಸಂಬಂಧ ಮುಗಿತ್ ತಗದ. ಎರಡನೇ ಪದ ಬೇರೆ ಐತಿ. आप निर्विकार रूप से स्थित होवे अविद्याकृत कल्पित कार्य का आश्रय होवे. ಬರೇ ಕಲ್ಪಿತ ಕಾರ್ಯ ಇಷ್ಟೇ ಅಲ್ಲ, ಅಂದ್ರೆ ಅದು ಇರ್ಲಿ, ಕಲ್ಪಿತನು ಅವಿದ್ಯಾ ಕಲ್ಪಿತ ಕಾರ್ಯನು ಒಂದೇ ಇರ್ಲಿ. ಅವಿದ್ಯಾ ಕಲ್ಪಿತ ಕಾರ್ಯಕ್ಕೆ ಆಶ್ರಯವಾಗಿರ್ಬೇಕನ್ನೋದು ಅಲ್ಲಂದು ಕುಂದಿರ್ತೀನಿ. ಅವಿದ್ಯಾ ಕಲ್ಪಿತ ಕಾರ್ಯ ಅಡಿಗಲ್ಲಿನಲ್ಲಿ ಎರಡರಲ್ಲಿ ಒಂದ ಹೇಳಿದೀನಿ, ಅದಕ್ಕೆ ತಪ್ಪಲ್ಲ. ಅಂದ್ರ ಅವಾಗ ಅಡಿಗಲ್ಲ ಬಿಟ್ಟು ಬೇರೆ ಒಂದು ಹೋಗ್ಬೇಕು. ಎಲ್ಲಿ ರಜ್ಜು ಸರ್ಪದಲ್ಲಿ ಹೋಗ್ಬೇಕು ಹೇಳ್ತಾನೆ. ಅದು ಹಗ್ಗದಲ್ಲಿ ತೋರಿದ ಸರ್ಪ ಅವಿದ್ಯಾಕೃತ ಕಲ್ಪಿತ, ಅವಿದ್ಯೆಯಿಂದ ಕಲ್ಪಿತ ಆಗೈತೆ ಅದು ಸರ್ಪ. ಇಲ್ಲಿ ಸಾಮಾನ್ಯ ಏನಾಗ್ಯಾವ ಅವು ಅವಿದ್ಯೆಯಿಂದ ಕಲ್ಪಿತ ಅಲ್ಲ. ಅವು ವ್ಯಾವಹಾರಿಕ ಒಂದರದಾಗ ಎಂದು ಕೂಡಿಸ್ಲಾಕತ್ತಿ. ಹೌದಾ ಇಲ್ಲ? ಆದ್ದರಿಂದ ಶಾಸ್ತ್ರ ಸೂಕ್ಷ್ಮ ಐತಂತ ನಾ ಹೇಳಿದೆ ಮೊದಲೇ. ಹೇ ಬಹುತೇಕ ನಾನೇ ತಿಳ್ಕೊಂಡೆ ಇಷ್ಟು ಸೂಕ್ಷ್ಮ. ಅಂದ್ರ ಅಲ್ಲಿ ಆ ಹಗ್ಗದಲ್ಲಿ ಕಲ್ಪಿತ ಕಾರ್ಯವಾದ ಸರ್ಪ ಅದು ಅವಿದ್ಯಾ ಕಲ್ಪಿತ ಕಾರ್ಯಕ್ಕೆ ಆಶ್ರಯವಾಗಿ ಹಗ್ಗದ. ಇದು ನಿರ್ವಿಕಾರಕ್ಕೆ ಸಂಬಂಧಪಟ್ಟದ್ದು ಅಡಿಗಲ್ಲದ. ಅದಕ್ಕಾಗಿ ಕಮ್ಮಾರ ಮನೆ ಅಡಿಗಲ್ಲಿನಲ್ಲಿ ಅತಿವ್ಯಾಪ್ತಿ ಆಗುತ್ತದೆ ಅಂತ ಹೇಳಿದಾಗ ಆ ಕಡೆ ಹೋಗ್ಬೇಕು. ಮತ್ತೆ ಹಿಂದಿಗಡೆ ಹಿಂಗಿಟ್ಟು ಪರ್ಕ್ ಐತಿದ್ರಾಗ ನೀ ಎರಡು ಒಟ್ಟು ಕೂಡಿಸಿ ಒಂದ ಅಡಿಗಲ್ನಲ್ಲೇ ಕುಂದಿಸಿ ಹೇಳಿಬಿಟ್ಟಿನಿ. ಮರಳಿಂದ ಹೂ ಅಂದ್ ಬಿಡ್ತಾನೆ. ನೀ ಹಂಗ ಹೇಳ್ಕೊತ ಹೋಗೋದು, ಅವನು ಹೂನ ಅನ್ಕೋತ ಹೋಗೋದು, ಹಿಂಗಾಗಿ ಬಿಡ್ತೈತಿ. ಹೌದಿಲ್ಲ? ಅದಕ್ಕಾಗಿ ಅದು ಭಿನ್ನ ಭಿನ್ನ. ಅಂದ್ರ ಆ ನಿರ್ವಿಕಾರ ರೂಪ ಸ್ಥಿತ ಹೋಗಿ ನಾನು ನಿರ್ವಿಕಾರ ರೂಪದಿಂದ ಇರ್ಬೇಕು ಅಂದಾಗ ಕಮ್ಮಾರ ಮಣಿ ಅಡಿಗಲ್ಲು ನಿರ್ವಿಕಾರದ ಅದರಲ್ಲಿ ಅತಿವ್ಯಾಪ್ತಿ. ಅತಿವ್ಯಾಪ್ತಿ ಲಕ್ಷಣೇನು? ಲಕ್ಷ್ಯದೇಶ ವರ್ತಿತ್ವೇ ಸತಿ ಅಲಕ್ಷ್ಯದೇಶ ವರ್ತಿತ್ವ ಅತಿವ್ಯಾಪ್ತಿತ್ವ. ಲಕ್ಷ್ಯದೇಶದಲ್ಲಿ ಇದ್ದುಕೊಂಡು ಅಲಕ್ಷ್ಯವಾದ ಮತ್ತೊಂದರಲ್ಲಿಯೂ ಕೂಡ ಅದು ಹೋಗುತ್ತಿದ್ದರೆ ಅದಕ್ಕೆ ಅತಿವ್ಯಾಪ್ತಿ ಅನ್ಬೇಕು.
ಅಂದ್ರ ಮತ್ತ ಅದು ಈಗ ಅದಕ್ಕಾಗಿ ಈಗನೇ ಅಂದ್ರ ಎಲ್ಲಿದೆ ಇದು ಆತು ಕಮ್ಮಾರ ಮನೆ ಅಡಿಗಲ್ಲಿನಲ್ಲಿ ಅತಿವ್ಯಾಪ್ತಿ ಆಯ್ತು ನಿರ್ವಿಕಾರ ಇರಬೇಕು ಅಂದಾಗ ಈ ಅದನ್ನು ಮಾಡಕತ್ತೇವಿ ಅಧಿಷ್ಠಾನದ ಲಕ್ಷಣ ಮಾಡಕತ್ತೇವಿ ನಾವು ಆದಾಗ ಮತ್ತ ನಿರ್ವಿಕಾರ ರೂಪದಿಂದ ಇರಬೇಕು ಮತ್ತು ಅವಿದ್ಯೆಯಿಂದ ಕಲ್ಪಿತ ಕಾರ್ಯಕ್ಕೆ ಆಶ್ರಯವಾಗಿರಬೇಕು. ಹಿಂಗ ಎರಡು ಪದಗಳದಾವ ಅಲ್ಲಿ. ಆದ್ದರಿಂದ ಅವಿದ್ಯಾಕೃತ ಕಲ್ಪಿತ ಕಾರ್ಯಕ್ಕೆ ಇಲ್ಲಿ ಅತಿವ್ಯಾಪ್ತಿ ಕಮ್ಮಾರ ಮನೆ ಅಡಿಗಲ್ಲ ಆಯ್ತ ನಿರ್ವಿಕಾರ ಇರ್ಬೇಕಂತ ಇಟ್ಟ ಅಂದ್ರ ಅದಕ್ಕಾಗಿ ಅತಿವ್ಯಾಪ್ತಿ ನಿವೃತ್ತಿಗಾಗಿ ನಾವು ಮತ್ತೇನ್ ಮಾಡಿದ್ವಿ ಎರಡನೇ ಪದ ಇಟ್ಟಿವಿ. ಅವಿದ್ಯೆಯಿಂದ ಆದ ಕಲ್ಪಿತ ಕಾರ್ಯಕ್ಕೆ ಆಶ್ರಯವಾಗಿರ್ಬೇಕು ಅಂತ ಇಟ್ಟಿವಿ. ಅಂದಾಗ ಆ ಹಗ್ಗಕ್ಕೆ ಕಲ್ಪಿತ ಸರ್ಪಕ್ಕೆ ಅಧಿಷ್ಠಾನ ಹಗ್ಗ ಅದು ಅವಿದ್ಯೆಯಿಂದ ಆದ ಕಲ್ಪಿತ ಕಾರ್ಯ ಐತಿ ಅದು ಸರ್ಪ ಅದಕ್ಕೆ ಆಶ್ರಯ ಹಗ್ಗಾಗಿದೆ. ಆ ಹಗ್ಗದಲ್ಲಿ ಅತಿವ್ಯಾಪ್ತಿ ಆಯ್ತು. ಅವಾಗ ಏನ್ ಮಾಡ್ಬೇಕು? ಹೊಯ್ಕೋಕ ಹೋಳಿ ಹುಣ್ಣಿಮೆ ಮಾಡ್ಬೇಕು. ಪ್ರತಿಯೊಂದು ಬೇಕಾಬೇಡ ಹೌದಾ ಇಲ್ಲ ಅಂದ್ರ ಪಕ್ಕಾ ತಿಳಿದಿಲ್ಲ ಅಂತ ಅರ್ಥ ಆಕತ್ತೆ. ಹೌದಾ ಇಲ್ಲ ಹಿಂಗ ಅದಕ್ಕೆ ಅಲ್ಲಿ ಅವಿದ್ಯೆಯಿಂದ ಆದ ಕಲ್ಪಿತ ಕಾರ್ಯಕ್ಕೆ ಆಶ್ರಯ ಅಂದಾಗ ಆ ರಜ್ಜು ಸರ್ಪದಲ್ಲಿ ಆ ಸರ್ಪಕ ಏನ ಆಧಾರ ಐತೆ ಅಧಿಷ್ಠಾನ ಹಗ್ಗದಲ್ಲಿ ಅತಿವ್ಯಾಪ್ತಿ ಆಯ್ತು. ಅದು ಅದಕ್ಕೇನು ಮಾಡಬೇಕು ಅಂತ ಕೇಳಿದ್ರೆ ನಿರ್ವಿಕಾರ ಇರಬೇಕು ಅಂತ ಪದ ಇಡಬೇಕು. ಹಗ್ಗ ಕೊಳತು ಹೋಗಿ ವಿಕಾರ ಆಗಿ ಹೊಂತದ. ಹೌದಿಲ್ಲ? ಒಂದ್ ವರ್ಷ ಬಿಡಿ ನೀವು ಮನೆ ಮುಂದೆ ಹೊಳೆ ಮಳಿ ಬೆಳಿ ಬಿಸಿಲ ಕೊಳತು ಇದಾಗಿರ್ತೈತಿ. ಆದ್ರೆ ನಿರ್ವಿಕಾರ ಇರಬೇಕು ಅಂದಾಗ ಅದರಂದ ಅತಿವ್ಯಾಪ್ತಿ ದೂರ. ಹಿಂಗಾಗಿ ಆ ನಿರ್ವಿಕಾರವೂ ಇರಬೇಕು. ಅವಿದ್ಯೆಯಿಂದ ಆದ ಕಲ್ಪಿತ ಕಾರ್ಯಕ್ಕೆ ಆಶ್ರಯವಾಗಿರ್ಬೇಕು ಅಂತ ಅದಕ್ಕೆ ಅಧಿಷ್ಠಾನ ಅಂತ ಅಂದಾಗ ಆತ್ಮರೂಪ ಚೇತನ ಸ್ವರೂಪ ಅಧಿಷ್ಠಾನದ ಅಂತ ಇದ್ದಾಗತ್ತೆ. ಯಾಕ ಇದು ಯಾವ ವಿಕಾರವನ್ನು ಹೊಂದಲ್ಲ, ನಿರ್ವಿಕಾರದ ಆತ್ಮ. ಆದ್ದರಿಂದ ನಿರ್ವಿಕಾರದನು ಅಲ್ಲದೆ ಅವಿದ್ಯೆಯಿಂದ ಆದ ಕಲ್ಪಿತ ಕಾರ್ಯವೇನದಲ್ಲ ಈ ಪ್ರಪಂಚ ಜಗತ್ತಿಗೆ ಅಧಿಷ್ಠಾನ ಆಗ್ಯಾನ. ಹೌದೇ ಇಲ್ಲ? ದೃಷ್ಟಾಂತ ಸಿದ್ಧಾಂತ ಎಲ್ಲ ಬಂದು ಇದ್ರಾಗ ಆಯ್ತು ಮುಂದಡಿ. ಅದಕ್ಕ ಎಲ್ಲಿ ಬಂತು ಸಂಗಯ್ಯ? ಇಲ್ಲೇ ಅಧಿಕರಣ. ಯಾವ ಅಧಿಕರಣದಲ್ಲಿ? ಬ್ರಹ್ಮಬುದ್ಧಿ ತಥಾಪಿ ಅಧಿಕರಣಮೇ ಇಲ್ಲೇ ಅಂದ್ರೆ 108ನೇ ಅಂಕದಲ್ಲಿಯೇ ಇದ್ದೇನೆ. ತಥಾಪಿ ಅಂದ್ರೆ ಹೌದಿಲ್ಲ? ತಥಾಪಿ ಎಷ್ಟು ಅಧಿಕರಣಮೇ ಅಂತ ಬಂದಿತ್ತು ಅಲ್ಲೇ ಮಾಡಿದೆ. ಅಧಿಕರಣ ಅಂದ್ರ ಅಧಿಷ್ಠಾನ ಅಂತ ಹೇಳಿ ಜಿಸ್ಟ್ ಪದಾರ್ಥಮೇ. ಯಾವ ಪದಾರ್ಥದಲ್ಲಿ ಪದಾರ್ಥ ಕರ್ಕಂತಾರ ಅದರ ಲಕ್ಷಣ ಏನು? ಪ್ರತಿಯೊಂದಕ್ಕೂ ಅದರ ಲಕ್ಷಣ ಏನು? ಅದರ ಲಕ್ಷಣ ಏನು? ಅದರ ಲಕ್ಷಣ ಏನು? ಏನಿದು ಪದಾರ್ಥ ಅಂದ್ರೆ ಅದಕ್ಕಂತಾರ ಅದರ ಲಕ್ಷಣ ಏನು ಅಂತಂದ್ರ ಜ್ಞೇಯತ್ವಂ, ಪ್ರಮೇಯತ್ವಂ, ಅಭಿಧೇಯತ್ವಂ, ಅಸ್ತಿತ್ವಂ ಇತಿ ಪದಾರ್ಥ ಸಂಕೀರ್ತನಂ ಅಂತ ಸಂಸ್ಕೃತದೊಳಗೆ ಲಕ್ಷಣ. ಜ್ಞೇಯತ್ವಂ, ಪ್ರಮೇಯತ್ವಂ, ಅಭಿಧೇಯತ್ವಂ, ಅಸ್ತಿತ್ವಂ ಇತಿ ಪದಾರ್ಥ ಸಂಕೀರ್ತನ. ಎಷ್ಟಕ್ಕ ಪದಾರ್ಥ ಅಂತ ಎಷ್ಟಕ್ಕೆ ಹೇಳ್ಕೊಡ್ತು. ಜ್ಞೇಯತ್ವಂ ಅಂದ್ರೆ ಜ್ಞಾನಕ್ಕೆ ವಿಷಯವಾಗಿರ್ತದ. ಪದಾರ್ಥ ಅಂದ್ರೆ ಇದಾಗ್ತೀವಪ್ಪ. ಹೌದಿಲ್ಲ? ಜ್ಞೇಯ ಅಂದ್ರೆ ಜ್ಞಾನಕ್ಕೆ ವಿಷಯ ಆಗೈತಿ ಇಲ್ಲ. ಪ್ರಮೇಯತ್ವಂ ಅಂದ್ರ ಪ್ರಮಾ ಜ್ಞಾನಕ್ಕೆ ವಿಷಯ ಆಗೈತಿ. ಪ್ರಮಾಣಜನ್ಯ ಯಥಾರ್ಥ ಜ್ಞಾನಕ್ಕೆ ಪ್ರಮಾಣ ಅಂತಾರೆ. ಈ ಪ್ರಮಾಣಜನ್ಯ ಯಥಾರ್ಥ ಜ್ಞಾನ ಬೇಕಾದಷ್ಟು ಸಲ ನೋಡ್ಬೋದು. ಇದು ಯಥಾರ್ಥ ಐತಿ, ಸರ್ಪದಂತೆ ಹಂಗಿಲ್ಲ. ಪ್ರಮಾಣಜನ್ಯ ಇರಬೇಕು, ಯಥಾರ್ಥ ಜ್ಞಾನ ಇರಬೇಕು, ಅದಕ್ಕೆ ಪ್ರಮಾಣ ಬೇಕು. ಅದರಿಂದ ಹುಟ್ಟಿದ್ದು. ಆದ್ರಿಂದ ಇದು ಏನಾಯ್ತು? ಪ್ರಮೇಯತ್ವಂ, ಪ್ರಮೇಯತ್ವಂ, ಜ್ಞೇಯತ್ವಂ ಅಂದ್ರೆ ಜ್ಞಾನಕ್ಕೆ ವಿಷಯ ಆಯ್ತು. ಪ್ರಮೇಯತ್ವ ಅಂದ್ರೆ ಪ್ರಮಾ ಜ್ಞಾನಕ್ಕೆ ವಿಷಯ ಆಗೈತಿ. ಜ್ಞಾನಕ್ಕೆ ವಿಷಯ ಸಾಧಾರಣ ಅದು.
ಆ ಜ್ಞಾನ ಅಂದ್ರೆ ಅದು ಯಾವುದೋ ಜ್ಞಾನ ಏನು, ಸ್ಮೃತಿ ಜ್ಞಾನೋ ಏನು, ಪ್ರಮಾಜ್ಞಾನೋ ಏನು, ಬ್ರಹ್ಮಜ್ಞಾನೋ ಜ್ಞಾನ ಸಾಧಾರಣ ಅದು ಎಲ್ಲ ಕಡೆ ಓಡಾಡ್ಬೋದು. ಪ್ರಮಾಜ್ಞಾನ ಅಂದ್ರೆ ಅದು ಒಂದು ಗತಿ ಕುಂದಿರ್ತೈತೆ. ಅದು ಪ್ರಮಾಣ ಜನ್ಯ ಇರ್ಬೇಕು, ಯಥಾರ್ಥ ಇರ್ಬೇಕು, ಅದು ಪ್ರಮಾಣ ಜ್ಞಾನ. ಪ್ರಮೇಯತ್ವಂ ಅಜ್ಞೇಯತ್ವಂ ಪ್ರಮೇಯತ್ವಂ ಅಭಿಧೇಯತ್ವಂ ಅಂದ್ರೆ ಯಾರಿಗೆ ಗೊತ್ತ? ಅಭಿಧೇಯತ್ವಂ ಅಂದ್ರ ಶಕ್ತಿ ವೃತ್ತಿಗೆ ವಿಷಯ ಆಗಿರ್ಬೇಕು. ಶಕ್ತಿ ವೃತ್ತಿ ತಿಳಿತೈತೆ. ಶಕ್ತಿ ವೃತ್ತಿಯಿಂದ ಯಾವಾಗ ತಿಳಿಯಲ್ಪಡ್ತೈತೆ ಇದಕ್ಕಾಗದೈತೆ ಅಂತ ಹೇಳಿ ಜ್ಞಾನ ಶಬ್ದಕ್ಕೂ ಅರ್ಥಕ್ಕೂ ಎಲ್ಲಿ ಸಾಕ್ಷಾತ್ ಸಂಬಂಧ ಇರ್ತೈತೆ ಅಲ್ಲಿ ಶಕ್ತಿ ವೃತ್ತಿ ಇರ್ತದೆ. ಇವೆಲ್ಲ ಕಾಯ್ದೆಗಳು ಇವು. ಆದ್ದರಿಂದ ಇಲ್ಲಿ ಸಾಕ್ಷಾತ್ ಸಂಬಂಧ ಪದಕ್ಕೂ ಅರ್ಥಕ್ಕೂ. ಆದ್ರೆ ಶಕ್ತಿ ವೃತ್ತಿ ವಿಷಯ ಇದೆ. ಜ್ಞೇಯತ್ವಂ ಪ್ರಮೇಯತ್ವಂ ಅಭಿಧೇಯತ್ವಂ ಅಸ್ತಿತ್ವಂ. ಅಸ್ತಿತ್ವಂ ಅಂದ್ರೆ ಇದು ಇದೆ ಎಂಬ ಜ್ಞಾನಕ್ಕೆ ವಿಷಯ ಆಗಿದೆ. ಹೌದಿಲ್ಲ? ಇದು ಕಾಗದ ಇದೆ, ಇದೆ ಅಸ್ಥಿ ರೂಪದಿಂದ ಅದ ಹೇಳಲ್ಪಡ್ತೈತೆ. ಹೌದಲ್ಲ? ಇದೆ ಎಂಬ ಜ್ಞಾನಕ್ಕೆ ವಿಷಯ ಆಗೈತಿ. ಆದ್ರಿಂದ ಅಸ್ತಿತ್ವ ಇದ್ದದಕ್ಕೆ ಪರಾಪರೇ ಹೀಗೆ ಇದು ಲಕ್ಷಣಬದ್ಧವಾದ ಶಾಸ್ತ್ರ. ಹೇಳಿ ಮುನ್ನಡಿ. ಅದಕ್ಕ ಮುಂದ ಕೂತ ಹುಷಾರಿದ್ದಂದ್ರ ನಮಗೂ ಇದರ ಹುಟ್ಟು ಬರ್ತೈತೆ ಅಂತ ಪೂರ ಮತ್ತೆ ಎನ್ನಿಟ್ಟು ಸೂಕ್ಷ್ಮಕ್ಕೆ ಹೋಗಿ ಇವನ್ನೆಲ್ಲ ಎತ್ತಾನ. ಹೀಗಾದ್ರೆ ಮತ್ತೆ ತಿಳಿಯಂಗಿಲ್ಲ, ಮತ್ ಮಾರಿ ತಪ್ಪು ಮಾಡ್ಕೊಂಡ್ಕೊಂಡಿರ್ಲಕತ್ತ ಅದ್ ಮುಂದೆ ಹೋಗ್ಬಿಡ್ತೇವೆ ಬ್ಯಾಡ ಅಂಕ. ಇದ ತಿಳಿವಲ್ ನಿನ್ ಮುಂದೆ ಅದೇ ಇಲ್ಲಿ ತಿಳಿಬೇಕಿಲ್ಲ. ಹೀಗದ ಜ್ಞಾನವಾಗುವುದಿಲ್ಲ. ज्ञान का अधिकरण में जिस पदार्थ का अभाव का ज्ञान हो, ಯಾವ ಅಧಿಕರಣದಲ್ಲಿ ಯಾವ ಪದಾರ್ಥದ ಅಭಾವ ಜ್ಞಾನವಾಗುವುದೋ ಅಲ್ಲಿ ಅಭಾವ ಜ್ಞಾನ ಮೇ ಭ್ರಮಬುದ್ಧಿ ಹುವೆ ವಿನ, ಆ ಅಭಾವ ಜ್ಞಾನದಲ್ಲಿ ಭ್ರಮ ಭ್ರಾಂತಿ ಆಗಲಾರದೆ ಅಧಿಕರಣ ಮೇ ತಾ ಪದಾರ್ಥ का ज्ञान ಹೋವೇನೆ, ಆ ಅಧಿಕರಣದಲ್ಲಿ ಆ ಪದಾರ್ಥದ ಜ್ಞಾನ ಆಗುವುದಿಲ್ಲ. ಅಂದ್ರ ಭ್ರಾಂತಿ ಹಾಗೆ ಆಗೈತಿ ಅಂತ ಅದಕ್ಕೆ ಉದಾಹರಣೆ ಕೊಡ್ತಾರೆ. ಜೈಸೆ ಆತ್ಮ ಮೇ ಕರ್ತೃತ್ವಾದಿಕನ ಕಾ ಅಭಾವ ಜ್ಞಾನ ಹುಯ. ಉದಾಹರಣೆ ಏನ್ ಕೊಟ್ರು? ಆತ್ಮನಲ್ಲಿ ಕರ್ತೃತ್ವಾದಿಗಳು ಅಂತ ಅಂದ್ರ ಆತ್ಮನಲ್ಲಿ ಕರ್ತೃತ್ವಾದಿಗಳ ಅಭಾವ ಜ್ಞಾನ ಅಂದ್ರ ಆತ್ಮ ಕರ್ತ ಅಲ್ಲ. ಹೌದಲ್ಲ? ಅದಕ್ಕೇನು ಶ್ರುತಿ ಪ್ರಮಾಣ? ಸ್ಮೃತಿ ಅಂದರೆ ಸ್ಮೃತಿ ರೂಪ ಭಗವದ್ಗೀತೆಯ ಪ್ರಮಾಣದ ಅದೇ 5ನೇ ಅಧ್ಯಾಯದ 8, 9, 2 ಶ್ಲೋಕಗಳಲ್ಲಿ ಹೇಳ್ಯಾನ ಭಗವದ್ಗೀತೆಯಲ್ಲಿ. ಏನಂತ ಹೇಳ್ಯಾನ? ನೈವ ಕಿಂಚಿತ್ ಕರೋಮಿ ಯುಕ್ತೋ ಮನ್ಯೇತ ತತ್ವವಿತ್. ತತ್ವವಿತ್ ಅಂದ್ರ ಬ್ರಹ್ಮಜ್ಞಾನಿ. ಏನಂತಾನೆ? ನೈವ ಕಿಂಚಿತ್ ಕರೋಮಿ, ನಾನು ಏನನ್ನೂ ಮಾಡಿದವನಲ್ಲ, ಮಾಡುವವನು ಅಲ್ಲ. ಮತ್ ಮಾಡಿದ್ದ ಕಾಣ್ತೈತಿಲ್ಲ ಅಂದ್ರ ಇಂದ್ರಿಯಾಣೀಂದ್ರಿಯಾರ್ಥೇಶು ವರ್ತಂತೆ. ಇಂದ್ರಿಯಗಳು, ದೇಹಾದಿ ಇಂದ್ರಿಯಗಳು ತಮ್ಮ ವಿಷಯಗಳಲ್ಲಿ ವರ್ತಂತೆ ಅಂದ್ರೆ ಪ್ರವೃತ್ತಿ ಅಲ್ಲ. ನೈವ ಕಿಂಚಿತ್ ಕರೋಮಿ ನಾನು ಏನನ್ನೂ ಮಾಡಿದವನಲ್ಲ ಅಂತ ಆತ್ಮಜ್ಞಾನಿ ಈ ರೀತಿ ವಿವೇಕ ಜ್ಞಾನಿ ಇರ್ತದ ಈ ವ್ಯವಹಾರದಲ್ಲಿ. ಅದಕ್ಕೆ ಭಗವದ್ಗೀತಾ ಪ್ರಮಾಣ ಐತೆ ಅಂತ. ಅದಕ್ಕೆ ಮತ್ತದು ಬಹಳ ದೊಡ್ಡ 7, 8, 2 ಪಶ್ಯನ್ ಶೃಣ್ವನ್ ಸ್ಮೃತನ್ ಜಿಘ್ರನ್ ಅಸ್ತನ್ ಗಚ್ಚನ್ ಸ್ವಪನ್ ಸ್ವಪನ್ ಪ್ರಾರಭನ್ ವಿಸೃಜನ್ ಉನ್ಮಿಷನ್ ನಿಮಿಷನ್ ಅಪಿ. ಎತ್ತನ ತಗೊಂಡ ಇಷ್ಟು ವ್ಯವಹಾರಗಳು ಕಣ್ಣು ಪಿಳುಕು ಸೋದ ಸಹಿತ ನಾ ಮಾಡಿದವನಲ್ಲ. ಭಗವದ್ಗೀತೆ ಈ ಭಗವದ್ಗೀತಾ ನಡೆದಿಲ್ಲ ಈಗ.
ಅದು ಯಾವುದೇ ಇದ್ರು ಅದನ್ನ ಹಿಂದಿ 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 ಅದನ್ನು ತಿಳಿಸಿ ಹೇಳುದು ಹಿಂಗಂತ. ಇರ್ಲಿ, ಅದಕ್ಕೆ ಆತ್ಮನಲ್ಲಿ ಕರ್ತೃತ್ವಾದಿ ಕನಕ ಅಭಾವ ಜ್ಞಾನ ಹುವ. ಕರ್ತೃತ್ವಾದಿಗಳ ಅಭಾವ ಜ್ಞಾನ, ಆತ್ಮನಲ್ಲಿ ಕರ್ತೃತ್ವಾದಿಗಳು ಅಭಾವ ಜ್ಞಾನ ಜ್ಞಾನಿಗೆ ಹಾಕೋದಿಲ್ಲ. ಆತ್ಮ ಕರ್ತೃತ್ವ ಕರ್ತ ಭಕ್ತ ಅಲ್ಲ ಅಂತೇಳಿ. ಆದ್ರೆ ನ್ಯಾಯಾದಿ ಶಾಸ್ತ್ರ ಸುನೇವಿ ಇಲ್ಲರ ಈ ಜ್ಞಾನಿ ಗುರುಗಳಲ್ಲಿ ಅಭ್ಯಾಸ ಮಾಡಿ ತಿಳ್ಕೊಂಡಾನ ಆತ್ಮ ಕರ್ತ ಭಕ್ತ ಅಲ್ಲ ಅಂತೇಳಿ. ಮುಂದೆ ನೈಯಾಯಿಕ ನ್ಯಾಯಶಾಸ್ತ್ರಕಾರರಲ್ಲಿ ಅವ್ರು ಸಂಘ ಮಾಡ್ಕೊಂಡಂದ್ರ ಅವರಲ್ಲಿ ಆತ್ಮ ಕರ್ತ ಭಕ್ತ ಒಪ್ಪ್ಯಾರ. ಅಂದ ಮೇಲೆ ಮತ್ತ ಅವಾಗ ಬ್ರಹ್ಮಜ್ಞಾನ ಮೇ ಬ್ರಹ್ಮಬುದ್ಧಿ ಹುವೆ ವಿನ ಕರ್ತ ಭೋಕ್ತ ಆತ್ಮ ಐಸಾ ಜ್ಞಾನ ಹುವೇನೆ. ಅವಾಗ ಏನಾಕತಿ, ಆತ್ಮ ಕರ್ತ ಅದೇನ ಅನ್ನೋ ಜ್ಞಾನ ಇತ್ತ ಅವಾಗ. ಅವ್ರು ಸಂಘ ಮಾಡಿದಲ್ಲ, ನೈಯಾಯಿಕ ಶಾಸ್ತ್ರಕಾರರು ಸಂಘ ಮಾಡಿದ್ರಿಂದ ಆ ಆತ್ಮ ಕರ್ತ ಭೋಕ್ತ ಅದಾನು ಅಂತೇಳಿ ಹಂಗ ಅನ್ಸ್ಲಕೈತ ಬ್ರಹ್ಮಜ್ಞಾನ ಅವ್ರು ಅದ ಹೇಳ್ತಾರ. ಆವಾಗ ಮತ್ತ ಅದು ಏನಾಯ್ತು, ಭ್ರಾಂತಿ ಆಯ್ತಿಲ್ಲೋ. ಆತ್ಮ ಕರ್ತ ಭೋಕ್ತ ಅಲ್ಲ ಅಂತೇಳಿ ಜ್ಞಾನ ಇತ್ತು ಅವಾಗ. ಇಲ್ಲಿ ವೇದಾಂತಿ ಗುರುಗಳಲ್ಲಿ ಇದ್ದುಕೊಂಡು ತಿಳ್ಕೊಂಡಿದ್ದ, ನೈಯಾಯಿಕರ ಸಂಘ ಮಾಡಿದ್ರಿಂದ ಅಲ್ಲಿ ಆತ್ಮ ಕರ್ತ ಭೋಕ್ತ ಅಂದ್ರೆ ಈ ಅಕರ್ತ ಭೋಕ್ತ ಇದ್ದುದು ಮತ್ ಕರ್ತ ಭೋಕ್ತ ಅಂತ ಭ್ರಾಂತಿ ಆದ. ಬ್ರಹ್ಮಬುದ್ಧಿ ಆಗಲಾರದೆ ಕರ್ತ ಭೋಕ್ತ ಆತ್ಮ ಐಸಾ ಜ್ಞಾನವೇನೆ. ಆ ಭ್ರಾಂತಿ ಆಗ್ಲಾರ್ದ ಕರ್ತ ಭೋಕ್ತ ಅನ್ನಂಗಿಲ್ಲ, ಹೌದಿಲ್ಲ, ಮತ್ ಭ್ರಾಂತಿ ಆಗಿಬಿಡ್ತದ. ಅದಕ್ಕ ಪಂಚದಶಿಯಲ್ಲಿ ಸಂಗೀ ಬಾಧ್ಯತೆ ಲೋಕೆ ನಿಸ್ಸಂಗ ಸುಖಮಸ್ಮೃತೆ. ಅಂತವ್ರು ಸಂಘ ಮಾಡೋದಕ್ಕಿಂತ ನಿಸ್ಸಂಗ ಒಬ್ಬನೇ ಇರೋದು ಬೇಸಿ ಅಂತ ಈ ಪಂಚದಶಿಯಲ್ಲಿ. ಜಾಕೋ ವೇದಾಂತ ಅರ್ಥ ನಿಶ್ಚಯ ಕರಕೆ ನೈಯಾಯಿಕ ಅದಕ್ಕನ್ಕೆ ಕುಸಂಗತೆ. ವೇದಾಂತ ಅರ್ಥವನ್ನರ ತಿಳ್ಕೊಂಡಾನ, ಆದ್ರೆ ನೈಯಾಯಿಕರ ಸಂಗಮ ಕುಸಂಗ ಮಾಡಿದ. ಕರ್ತ ಹೋಗ್ತ ಆತ್ಮ ಐತಾ ಜ್ಞಾನ, ಆತ್ಮ ಕರ್ತ ಹೋಗ್ತಾ ಅದಾನು ಅಂತ ಜ್ಞಾನ ಆಗಿಬಿಡ್ತಾವ, ಭ್ರಾಂತಿ ಆದ. ತಾ ಪ್ರಥಮ ಜ್ಞಾನವೇ, ಪ್ರಥಮ ಜ್ಞಾನ ಏನು, ಆತ್ಮ ಅಕರ್ತ ಭೋಕ್ತ ಅನ್ನೋದು ಮೊದಲಿನ ಜ್ಞಾನ ಇತ್ತು. ಬ್ರಹ್ಮಬುದ್ಧಿ ಹೋಗಕ್ಕೆ ಅವ್ ಭ್ರಾಂತಿ ಆಗಿಬಿಡ್ತು ನ್ಯಾಯಶಾಸ್ತ್ರ ಕೇಳಿ. ಅವಾಗ ಏನಾಯ್ತು, ಆತ್ಮಕರ್ತ ಭೋಕ್ತ ಆತ್ ಬಂದ್ಬಿಟ್ಟ. ಪ್ರಥಮ ಜ್ಞಾನ ಮೇ ಬ್ರಹ್ಮಬುದ್ಧಿ ಹೋವೇ ವಿನ ವಿರೋಧಿ ಜ್ಞಾನ ಹೋವೇನೆ. ಅಕರ್ತ ಭೋಕ್ತ ಅನ್ನೋ ಜ್ಞಾನ ಇತ್ತು ಮೊದಲ. ಇವರು ಜ್ಞಾನ ಸಂಘ ಮಾಡಿದ್ರಿಂದ ಅವಾಗ ಬ್ರಹ್ಮ ಭ್ರಾಂತಿ ಆಯ್ತು, ಆತ್ಮ ಕರ್ತ ಭೋಕ್ತ ಅದು ಮೂವತ್ತೇಳು. ಹಿಂಗ ಆ ಭ್ರಾಂತಿ ಆಗ್ಲಾರ್ದೆ ಅವಾಗ ವಿರೋಧಿ ಜ್ಞಾನ ಆಗೋದಿಲ್ಲ. ಸೋ ಬ್ರಹ್ಮ ಬುದ್ಧಿ ಬ್ರಹ್ಮರೂಪವೇ ಅಥವಾ ಯಥಾರ್ಥ, ಆ ಬುದ್ಧಿ ಭ್ರಾಂತಿ ರೂಪರ ಇರ್ಲಿ ಯಥಾಂತರ ಇರ್ಲಿ, ಅದೇ ಅದರಲ್ಲಿ ಆಗ್ರಹ ಇಲ್ಲ. ಪರಂತು ಬ್ರಹ್ಮ ಬುದ್ಧಿ ಮೇ ಬ್ರಹ್ಮತ್ವ ನಿಶ್ಚಯ ನೈಚೆಯೇ. ಆ ಬ್ರಹ್ಮತ್ವ ಅನ್ನೋದು ಏನೈತಿಲ್ಲ ಅದೇ ನಿಶ್ಚಯನ ಕರ್ತಾ ಹೋಗ್ತಾ ಅದೇನೇ ನಿಶ್ಚಯ ಆಗಬಾರ್ದು. ಭ್ರಾಂತಿ ಏನೋ ಆಯ್ತು ಆಗೋದಕ್ಕರೆ ಅಂತೂ ಪೂರಾ ಆ ಕಡೆ ಹೋಗ್ಬಾರ್ದಂತ ये आग्रह है। इस रीति से जिस काल में गुरु वाक्यते जिज्ञासु को ऐसा दृढ़ निश्चय हुआ, ಆದ್ದರಿಂದ ಯಾವಾಗ ಗುರುಮುಖದಿಂದ ಜಿಜ್ಞಾಸುಗೆ ಯಾವ ದೃಢ ನಿಶ್ಚಯ ಜ್ಞಾನವಾಯಿತೋ ಏನಂತ, ಆಕಾಶ ಅಧಿಕ ಸಕಲ ಪ್ರಪಂಚ ಗಂಧರ್ವ ನಗರ ಕಿ ನ್ಯಾಯ ದುಷ್ಟ ನಷ್ಟ ಸ್ವಭಾವ ಹೇ. ಅವಾಗ ಏನಂತ ನಿಶ್ಚಯ ಆಯ್ತು ಗುರುವಿನಿಂದ ಕೇಳಿದಾಗ, ಆಕಾಶಾದಿ ಈ ಸಂಪೂರ್ಣ ಪ್ರಪಂಚ ಏನೈತಿಲ್ಲ ಜಗತ್, ಇದು ಗಂಧರ್ವ ನಗರದಂತೆ. ಗಂಧರ್ವ ನಗರ ಅಂದ್ರೆ ಮ್ಯಾಲ ಮೋಡ್ಗಳು ಕವಿದು ಒಂದು ಊರು ಇದ್ದಂಗ ಈ ಕಾಣ್ತಾವಲ್ಲ ಗಂಧರ್ವ ನಗರ ಅಂತ. ಅದರಂತೆ ಅವು ಏನು ದುಷ್ಟ ನಷ್ಟ ಸ್ವಭಾವದ ಗಾಳಿ ಬಿಡ್ತಾವ್ರೆ, ಅವೆಲ್ಲ ಆ ಕಡೆ ಈ ಕಡೆ ಹೋಗ್ಬಿಡ್ತಾವ, ನಾಶ ಆಗಿಬಿಡ್ತಾವ. ಆದ್ದರಿಂದ ತಾತೆ ವಿಲಕ್ಷಣ ಸ್ವಭಾವ ಆತ್ಮ. ಆತ್ಮ ಹಂಗೇನ್ರ ದುಷ್ಟ ನಷ್ಟ ಸ್ವಭಾವ ಅವ ಹೆಂಗಿದ್ದು ಹಂಗೆ ಇರ್ತಾನೆ. ಆಕಾಶಾದಿಕನ್ಮೆ ಆತ್ಮ ಕಾ ಕಿಂಚಿತ್ ಬಿ ಸಾದೃಶ್ಯ ನೈ. ಆಕಾಶಾದಿಗಳಲ್ಲಿ ಯದ್ಯಪಿಕಾರ ಹೇಳ್ತಲ್ಲ, ಆಕಾಶನೂ ಐತಲ್ಲ, ಮತ್
ಅದು ಅಸಂಗತ ಮೊದಲಾದವುಗಳಿಂದ ಅಂತ ಹೇಳ್ತಾರ. ಆ ಕಿಂಚಿತ್ ಬಿ ಸಾದೃಶ್ಯನೇ ಆತ್ಮನಿಗೂ ಆಕಾಶಕ್ಕ ಕಿಂಚಿತ್ ಅಂದ್ರೆ ಒಂದ್ ಸ್ವಲ್ಪ ಕೂಡ ಸಾದೃಶ್ಯ ಇಲ್ಲ. ಸಾದೃಶ್ಯ ಇಲ್ಲ. ಕಿಂಚಿತ್ ಸಾದೃಶ್ಯ ಇಲ್ಲ ಅಂದ್ರೆ ಯಾಕಿಲ್ಲ ಅಂದ್ರ ಆಕಾಶ ಜಡ ಐತಿ, ಆತ್ಮ ಚೇತನ ಅದಾನ. ಅದು ಆಕಾಶ ಅನಾತ್ಮ ಐತಿ, ಇವ ಆತ್ಮ ಅದಾನು. ಮತ್ತ ಆಕಾಶ ಉತ್ಪತ್ತಿ ಆಗೈತಿ, ಹುಟ್ಟೈತಿ, ಇವ ಆತ್ಮ ಹುಟ್ಟಿಲ್ಲ. ಆತ್ಮ ಅದು ಆಕಾಶ ಅನಿತ್ಯ ಐತಿ, ಪ್ರಳಯದಲ್ಲಿ ನಾಶ ಆಗ್ತೈತಿ. ಆತ್ಮ ನಿತ್ಯದಾನು. ಈ ರೀತಿ ವಿರುದ್ಧ ಧರ್ಮಗಳಿಂದ ಕೂಡಿದ ಆಕಾಶಕ್ಕೂ ಆತ್ಮನಿಗೂ ವಿರುದ್ಧ ಧರ್ಮಗಳಿದ್ದದ್ರಿಂದ ಸಾದೃಶ್ಯನೇ ಅಂದ್ರೆ ಇಷ್ಟಾರ್ಥ ಅಂತ ಅದಕ್ಕೆ. ಸಾದೃಶ್ಯ ಇಲ್ಲ ಅಂದ್ರೆ ಹೇಗಿಲ್ಲ ಅಂದ್ರೆ ಈ ರೀತಿ ಹೇಗೆ किस काल में आकाश और आत्मा का सादृश्य संभव नहीं ಅಂದ್ರ ಕಿಂಚಿತ್ ಬಿ ಸಾದೃಶ್ಯನೇ. ಯಾವ ಸಮಯದಲ್ಲಿ ಆಕಾಶ ಮತ್ತು ಆತ್ಮನ ಸಾದೃಶ್ಯ ಜ್ಞಾನ ಸಂಭವಿಸುವುದಿಲ್ಲವೋ ಯಾತೆ उत्तम जिज्ञासु के अनुकूल सिद्धांत की उपमिति उदाहरण मिले नहीं. ಆದ್ದರಿಂದ ಅವ ಎಂತ ಪ್ರಕಾರ ಶಂಕಾಕಾರ್ಯದ ಆಕಾಶಕ್ಕೂ ಆತ್ಮನಿಗೂ ಸಾದೃಶ್ಯ ಐತಿಯಲ್ಲ, ಅಸಂಗದಾನು ಆತ್ಮ, ಆಕಾಶನು ಅಸಂಗ ಐತಿ ಅಂತ ಹೇಳಿದ್ದ. ಅದಕ್ಕೆ ಹೇಳಿದ್ರು ಅದು ಸಾದೃಶ್ಯ ಆಕಾಶಕ್ಕೂ ಆತ್ಮನಿಗೆ ಇಲ್ಲ. ಆದ್ದರಿಂದ ಉತ್ತಮ ಜಿಜ್ಞಾಸುವಿಗೆ ಅನುಕೂಲವಾದ ಸಿದ್ಧಾಂತದ ಉಪಮಿತಿ ಉದಾಹರಣೆ ಯಾವುದು ಸಿಗೋದಿಲ್ಲ. ಆತ್ಮನಿಗೆ ಆತ್ಮನನ್ನು ತಿಳಿಸ್ಲಿಕ್ಕೆ ಉದಾಹರಣೆ ಬೇಕಲ್ಲ. ಅಂದ ಮಿಳೆನೆ ಅಂತ ಇದು ಇಲ್ಲಿ ತನಕ ಯದ್ಯಪಿಕಾರ ಅಂದ್ರೆ ಶಂಕಾಕಾರನೇ ಹೇಳಿದ್ದಾನೆ. ಎಲ್ಲಿದಿಂದ ಎಲ್ಲಿಯವರೆಗೆ ಅಂದರೆ 107ನೇ ಅಂಕದಲ್ಲಿ 107ನೇ ಅಂಕದಲ್ಲಿ ಯದ್ಯಪಿ ಅಂತ ಏನ್ ಬರ್ದಲ್ಲ, ಯದ್ಯಪಿ ಅಂತ ಐತೆಲ್ಲ 107 ಅಲ್ಲಿ ಹಿಡಿದು ಇಲ್ಲಿ ತನ ಒಟ್ಟು ಅವನ ಮಾತಾಡ್ಯಾನ. ಅದನ್ನ ಶಂಕಾಕಾರನ ಮಾತಾಡು. ಇನ್ನ 109ರಿಂದ ತಥಾಪಿ ಅಂದ್ರ ಈಗ ಉತ್ತರ ಹೇಳ್ತಾರೆ. ಮತ್ತೆ ಇಲ್ಲಿಕಂದ್ರ ಅವ್ ಶಂಕಾದು ಉತ್ತರದ್ದು ಎರಡು ಕೂಡ ಕಲ್ಸೋದು ನಡೆದಿತ್ತು. ಹೆಂಗ ಈಗ तथापि सादृश्य ज्ञान जन्य ज्ञान अथवा वैधर्म्य ज्ञान जन्य ज्ञान इन दोनों में कोई एक होवे उपमिति कहिए. ಅಂದ್ರ ಜಿಜ್ಞಾಸುಗೆ ಉದಾಹರಣೆ ಬೇಕಲ್ಲ ಅಂತ ಅಂದಾಗ ಇಲ್ಲಿ ಹೇಳ್ತಾರ ಅವರು ಸಾದೃಶ್ಯ ಜ್ಞಾನ ಜನ್ಯ ಜ್ಞಾನರ ಅನ್ರಿ, ಇಲ್ಲಂದ್ರ ವೈಧರ್ಮ್ಯ ಜ್ಞಾನ ಜನ್ಯ ಜ್ಞಾನರ ಅನ್ರಿ. ಅಂದ್ರೆ ಸಾದೃಶ್ಯ ಜ್ಞಾನದಿಂದ ಜ್ಞಾನ ಅಥವಾ ವಿರುದ್ಧ ಜ್ಞಾನದಿಂದ ಜ್ಞಾನ. ವೈಧರ್ಮ್ಯ ಜ್ಞಾನ ಅಂದ್ರೆ ವೈಧರ್ಮ್ಯ ಅಂದ್ರೆ ವಿರುದ್ಧ ಧರ್ಮದ ಜ್ಞಾನ. ಯಾರ ಒಂದು ಹೇಳಿದ್ರ ಆವಾಗ ಅವ ಉಪಮಿತಿ ಉಪಮಾನ ಪ್ರಮಾಣದಿಂದ ಹುಟ್ಟಿದ ಉಪಮಿತಿ ಜ್ಞಾನ ಅವಾಗ ಆಗತಿ ಅಂತ ಹೇಳಿದ್ರ ಅದಕ್ಕೆ ಉದಾಹರಣೆ ಕೊಡ್ತಾರ. ಖಡ್ಗಮೃಗಮೇ ಪುಸ್ತಕೆ ವೈಧರ್ಮ್ಯ ಜ್ಞಾನತೆ ಅಂದ್ರ ಖಡ್ಗಮೃಗ ಅಂದ್ರ ಗೇಂಡ. ಗೇಂಡ ಗೊತ್ತೈತಿಲ್ಲ? ನೀ ಟಿವಿ ಅಥವಾ ಎದುರಾಗರ ನೋಡು ಅಂದ್ರ ಕುತ್ತಿಗೆ ಹಿಂಗ್ ಇಟ್ಟ ಸಣ್ಣದ ಇರ್ತೈತಿ, ಈ ಮೈ ದೊಡ್ಡದಿರ್ತೈತಿ. ಒಂದಿಟ್ಟ ಕುತ್ತಿಗೆ ಅಂದ್ರೆ ಕಾಣಂಗಿಲ್ಲ. ಕುತ್ತಿಗೆ ಅಂದ್ರೆ ಈಗ ನಿನ್ನ ಕುತ್ತಿಗೆ ಬ್ಯಾರೆ ಕಾಣ್ತೈತಿ, ದೇಹ ಬ್ಯಾರೆ ಇಲ್ಲ. ಪ್ರತಿಯೊಂದು ಪ್ರಾಣಿದು ಕುತ್ತಿಗೆ ಬ್ಯಾರೆ, ಹಂಗ ಅದರದಿಲ್ಲ. ಅದು ಹಿಂಗ ಹೆತ್ಕೊಂಡ ಇರ್ತೈತಿ, ಏಕಾಗಿರ್ತೈತಿ. ಮೂಗಿನ ಮೇಲೆ ಒಂದು ಕೊಂಬಿರ್ತ ಅದು
ಅದಕ್ಕ ಖಡ್ಗ ಮೃಗ ಅಂತ ಶಾಸ್ತ್ರೀಯ ಶಬ್ದದಲ್ಲಿ ಅಂತಾರ. ಅದಕ್ಕ ಭಾಷೆಯಲ್ಲಿ ಗೇಂಡ ಅಂತಾರೆ, ಗೇಂಡ. ಉಷ್ಟ್ರಕ್ಕೆ, ಉಷ್ಟ್ರ ಅಂದ್ರೆ ಒಂಟಿ. ಉಷ್ಟ್ರ ಅಂದ್ರೆ ಶಾಸ್ತ್ರೀಯ ಶಬ್ದದಲ್ಲಿ ಉಷ್ಟ್ರ, ಅದು ಒಂಟಿ. ಒಂಟಿದು ಗೋಣ್ ಎಷ್ಟು ಉದ್ದ ಇರ್ತೈತಿ ದೇಹ ಬಿಟ್ಟು. ಆದ್ರೆ ಈ ಖಡ್ಗ ಮೃಗ ಆದ ದೇಹಕ್ಕೂ ಕುತ್ತಿಗೆಗೂ ವಿಲಕ್ಷಣತ ಕಾಣಂಗೇ ಇಲ್ಲ, ಒತ್ಕೊಂಡ ಒಂದ ಏಕ ಆಗಿರ್ತೈತೆ ಅದು. ಹೇಗೆ ಆದ್ರಿಂದ ವಿಲಕ್ಷಣತೆ ಆಯ್ತಿಯಲ್ಲೋ, ಕುತ್ತಿಗೆದು ಒಂಟಿದು ಗೋಣ ಇರ್ತೈತಿ. ಹೇಗೆ ವೈಧರ್ಮತಿ ಅಂದ್ರ ಖಡ್ಗ ಮೃಗದಲ್ಲಿ ಒಂಟೆಯ, ಗೇಂಡಾದಲ್ಲಿ ಒಂಟೆಯ ವಿರುದ್ಧ ಧರ್ಮದ ಜ್ಞಾನದಿಂದ ಆ ಒಂಟೆಯಲ್ಲಿ ಆ ಗೇಂಡಾದ ವೈಧರ್ಮ್ಯ ಜ್ಞಾನವಾಗುತ್ತದೆ. ಅದಕ್ಕಿಂತ ವಿರುದ್ಧ ಧರ್ಮ ಉಳ್ಳಂತ ಹಿಂಗೆ ಹೇಳೋದು. ಅದು ಒಂಟಿ ನೋಡಿ ಆದ್ರೆ ಅದನ್ನ ನೋಡಿಲ್ಲ ಗೇಂಡ. ಅದಕ್ಕ ಒಂಟಿ ಹೆಂಗ ಇರ್ತೈತಿ, ಉದ್ದು ಗೋಣ್ ಇರ್ತೈತಿ, ಹಿಂಗ ಇದು ಇರ್ತೈತಿ, ಬ್ಯಾರೆ ಬ್ಯಾರೇನೆ ಇರ್ತೈತಿ ಇವೆಲ್ಲ. ಆದ್ರೆ ಇದಕ್ಕಿಂತ ವಿರುದ್ಧ ಧರ್ಮ ಉಳ್ಳದ ಅದು ಗೇಂಡ. ಹಿಂಗ ಅದನ್ನ ತಿಳಿಸ್ಕೊಡೋದು. ಹೇಗೆ ಅಲ್ಲದೆ ಪೃಥ್ವಿ ಮೇ ಜಲಕ್ಕೆ ವೈಧರ್ಮ್ಯ ಜ್ಞಾನತೆ. ಪೃಥ್ವಿ ಇನ್ನೊಂದು ಉದಾಹರಣೆ ಕೊಟ್ಟರು. ಪೃಥ್ವಿಯಲ್ಲಿ ಜಲದ ವಿರುದ್ಧ ಧರ್ಮ ಜ್ಞಾನದಿಂದ ಅಂದರು. ಹೇಳ್ತಾರೆ ಪೃಥ್ವಿ ಅಂದ್ರೆ ಭೂಮಿ, ಜಲ ಅಂದ್ರೆ ನೀರು. ಇದರ ವಿರುದ್ಧ ಧರ್ಮದ ಜ್ಞಾನ ಏನದು? ಜಲ ದ್ರವ ರೂಪ ಐತ್ರಿ, ಇದು ಘನ ರೂಪ ಐತ್ರಿ. ಅದರಾಗ ಒಂದು ಬುಟ್ಟಿ ಮಣ್ಣು ಹಾಕ್ತದೆ ಅಂದ್ರೆ ನೀರು ಹೋಗಿ ಗಟ್ಟಿನ ಆಗತ್ತೆ. ಅವಾಗ ಏನ್ ಮಾಡವ? ಅಂದರೆ ಆ ಭೂಮಿಗೂ ಜಲಕ್ಕೂ ವಿರುದ್ಧ ಧರ್ಮ ಏನು ಅಂತ ಕೇಳೋಣ. ಏನಂದ್ರೆ ಗಂಧ ಗುಣ. ಪೃಥ್ವಿ ಅಂದ್ರ ಅದೊಂದು ಇದು ಐತೆ ಅದಕ್ಕೆ. ಅಂದ್ರ ಗಂಧ ಅದು ನೆನಪಾಗುತ್ತೆ ಇಲ್ಲಿ. ಅಂದರೆ ಪೃಥ್ವಿಯಲ್ಲಿ ಗಂಧ ಗುಣ ಐತಿ. ಅದ್ರಲ್ಲಿ ಮಳಿ ಬರ್ತಂದ್ರ ಮಣ್ಣಿನ ವಾಸನೆ ಬರ್ತದಿಲ್ಲ, ಗಂಧ ಗುಣ ಐತಿ. ನೀರಿನಲ್ಲಿ ವಾಸನೆ ಐತೇನ? ಇಲ್ಲ. ಮತ್ತು ನೀರಿನ ವಾಸನೆ ಬರ್ತೈತಲ್ಲ ಅಂದ್ರ ಆ ಭೂಮಿದ ಅದರಲ್ಲಿ ಕುಡಿದಿದ್ದ ಅದೇ ಗಂಧ ಬರ್ತೈತೆ. ಅದು ಆ ಗಂಧ ವಾಸನೆ ಅದು ಭೂಮಿದೇ ಹೊರತು ನೀರಿಂದ ಅಲ್ಲ. ಇದು ವಿರುದ್ಧ ಧರ್ಮ. ನೀರಿಗೂ ಮತ್ತು ಜಲಕ್ಕೂ ಪೃಥ್ವಿಗೂ ವಿರುದ್ಧ. ಪೃಥ್ವಿ ಮೇ ಜಲಕ್ಕೆ ವೈಧರ್ಮ್ಯ ಜ್ಞಾನತೆ. ಆ ಪೃಥ್ವಿಯಲ್ಲಿ ಜಲ ಅಂದ್ರೆ ನೀರಿನ ವಿರುದ್ಧ ಧರ್ಮದಿಂದ ಜಲದಲ್ಲಿ ಪೃಥ್ವಿಯ वैधर्म्य ज्ञान याते उष्ण में खड्ग मृग का वैधर्म्य ज्ञान और जल में पृथ्वी का वैधर्म्य ज्ञान उपमिति अंदर ಇಲ್ಲಿ ಉಪಮಾನ ಪ್ರಮಾಣದಿಂದ ಆಗತಕ್ಕಂತ ಉಪಮಿತಿ ಜ್ಞಾನ ಅದ ಹೇಳ್ತಾರೆ. ತಾಕ ಕರ್ಣ ಉಪಮಾನ ಪ್ರಮಾಣ. ಅದಕ್ಕ ಕರ್ಣ ಏನಪ್ಪಾ ಅಂದ್ರೆ ಉಪಮಾನ ಪ್ರಮಾಣ ಐತಿ. ಉಪಮಾನ ಅಂದ್ರೆ ಅದು ಪ್ರಮಾಣ, ಉಪಮಿತಿ ಅಂದ್ರೆ ಅದು ಜ್ಞಾನ. ಪ್ರಮಾಣ ಯಾವುದು, ಪ್ರಮಾರೂಪ ಜ್ಞಾನ ಯಾವುದು, ಹಿಂಗ ಅದನ್ನ ತಿಳ್ಕೊಬೇಕಾಗ. ಕರ್ಣ ಅಂದ್ರೆ ಸಾಧನ ಅಂತ ಅರ್ಥ ಆಗತ್ತೆ. ಕರ್ಣ ಸಾಧನ ತಿಳ್ಕೊಬೇಕಂದ್ರೆ ಸಾಧನ. ಕರ್ಣ ಅಂದ್ರೆ ಸಾಧನ ಅರ್ಥ ತಿಳ್ಕೊಳ್ಳೋದು. ಇದು ಬರಬರಿ. ಓಕೆ, ಅದು ಮತ್ತೊಂದು ಪ್ರಸಂಗದಲ್ಲಿ ಮತ್ತೊಂದು ಆಕೈತಿ, ಅದು ಇಲ್ಲಿ ಬೇಡ. ಹಿಂಗ ಯಾಕಂದ್ರ ಸಂಪೂರ್ಣ ಯಾವ್ದು ಎಲ್ಲಿ ಬಾಧಿಸ್ತೈತಿ, ಯಾವ್ದು ಎಲ್ಲಿ ಸಾಧಿಸ್ತೈತಿ ಅದ್ರ ಜ್ಞಾನ ಇದ್ರೆ ಸರಿ ಆಗತ್ತೆ. ಇಲ್ಲಂದ್ರ ಒಂದ್ರದಾಗ ಒಂದ್ ಸೇರಿಸ್ಕೊಂಡು ಮತ್ತ ಅಲ್ಲಿ ಇದು ಆಗತ್ತೆ. ಇಲ್ಲಂದ್ರ ಅದು ಮತ್ತ ವ್ಯಾಪಾರವತ್ತ ಸಾಧಾರಣ ಕಾರಣಂ ಕರ್ಣಂ ಅಂತ ಲಕ್ಷಣ ಐತೆ ಅದಕ್ಕೆ.
ಆ ಅದು ಈ ಪ್ರಸಂಗದಲ್ಲಿ ಇಲ್ಲ. ಅದು ನಡಿ, ಅದನ್ನ ಕೆಣಕಿ ಬೇಡ ಮತ್ತೆ. ಈಗ ಆ ಕನ್ನಡದ ಬಗ್ಗೆ ಹಿಂಗದ. ಅದಕ್ಕೆ ಇವೆಲ್ಲ ಗೊತ್ತಿರ್ಬೇಕು. ಎಲ್ಲಿ ಹೇಳಿದ್ರೆ ಏನಾಕೈತಿ, ಅದನ್ನಲ್ಲಿ ಹೇಳ್ಬೇಕು, ಎಲ್ಲಿ ಬಿಡ್ಬೇಕು, ಇವೆಲ್ಲ ಜ್ಞಾನ ಇರ್ಬೇಕು. ಹೇಗೆ या खड्ग मृग में उष्ण का वैधर्म्य ज्ञान और पृथ्वी में जल का वैधर्म्य ज्ञान कर्ण होने ते ಉಪಮಾನ ಅಲ್ಲಿ ಕರ್ಣವಾದ್ದರಿಂದ ಅಲ್ಲಿ ಉಪಮಾನ ಐತಿ. ಅಂದ್ರ ಉಪಮಾನ ಅಂದ್ರ ಪ್ರಮಾಣ. ಯಾಕಂದ್ರ ಕರ್ಣಂ ಪ್ರಮಾಣಂ. ಪ್ರಮಾಕರಣಂ ಹುಡುಗ ನಾ ಇವತ್ತು ವಿಚಾರ ಮಾಡಿದ್ದೆ ಇದನ್ನ ಮುಗಿಸ್ಬೇಕಂತೇಳಿ. ಆದ್ರ ಹಿಂದಿನ ತಗೊಂಡು ಅದನ್ನೆಲ್ಲ ಬರಿಬೇಕಾದ್ರೆ ರಾಮಾಯಣ ಕಥಾ ಉಳ್ಕೊಂಡ್ ಬರ್ಬೇಕಲ್ಲ. ಈಗೆಲ್ಲ ಮತ್ತೆ ಹೊಸ ಹೊಸ ಇದು ಬರ್ತಾವ, ಇಲ್ಲಿ ಟೈಮ್ ಹೋಗ್ತೈತಿ, ಮತ್ತೇನ್ ಮಾಡ್ಬೇಕು. ಅದಕ್ಕಾಗಿ ಎಲ್ಲಿಗೆ ಬಂದಿದ್ದೇವೆ ಈಗ? ಪ್ರಮಾಣ. ಈಗ 110 ಇಲ್ಲಿಗೆ ಬಿಡೋಣ. ಇಲ್ಲಿ ನೋಡು, ಇಲ್ಲಿ ಇನ್ನೊಂದು ಸ್ವಲ್ಪ ಐತಿ, ನಡೀತೈತಿ. 5 ಮಿನಿಟ್, ಓನ್ಲಿ 5 ಮಿನಿಟ್ಸ್. ಈಗ 110 ವಿಪರೀತ भी ಉಪಮಾನ ಉಪಮಿತಿ का ಭಾವ ಸಂಭವ. ಅಂದ್ರೆ ವಿಪರೀತ, ವಿರುದ್ಧ ಧರ್ಮದಿಂದನೂ ಕೂಡ ಉಪಮಾನ ಉಪಮತಿ ಸಂಭವಿಸುತ್ತದೆ. ಇಂದ್ರಿಯ ಸಂಬಂಧದಲ್ಲಿ ಇಂದ್ರಿಯ ಸಂಬಂಧವೇ ಸಾದೃಶ್ಯ ಜ್ಞಾನ ಉಪಮಾನ. ಇಂದ್ರಿಯ ಸಂಬಂಧ ಎಲ್ಲಿ ಆಕೈತಿ, ಅದಕ್ಕೆ ಉಪಮಾನ ಪ್ರಮಾಣ ಅನ್ಬೇಕು. ಇಂದ್ರಿಯ ಸೇ ವ್ಯವಹಿತ ಮೇ, ವ್ಯವಹಿತ ಅಂದ್ರ ದೂರ ಲಕ್ಷಣ ಏನಂತ. ನಾ ಯಾವಾಗಲೂ ಕೇಳಿದ್ರೆ ಅದ್ರ ಅರ್ಥ ಗೊತ್ತಿಲ್ಲ ಅಂತ ಅರ್ಥ ಅಲ್ಲ. ನಾ ಏನಂತ ಕೇಳಿದೆ ಅಂದ್ರೆ ಲಕ್ಷಣ ಏನು ಅಂತಾನೆ ಕೇಳ್ತೇನೆ. ಅರ್ಥ ಗೊತ್ತಿರ್ತೈತಿ, ಅದಕ್ಕೆ ಪ್ರತಿಯೊಂದಕ್ಕೆ ಲಕ್ಷಣಗಳದಾವಂತ. ಅದಕ್ಕಾಗಿ ಏನೈತಿ ಶಬ್ದ? ವ್ಯವಹಿತ ಐತಿ. ವ್ಯವಹಿತ ಎದಕ್ಕೆ ಅನ್ಬೇಕು? ಅದ್ರ ಲಕ್ಷಣ ಏನಂದ್ರ ವ್ಯವಧಾನ ವಾಲೆ ವಸ್ತುಗೂ ವ್ಯವಹಿತ ಕೈಯೇ. ವ್ಯವಧಾನ ಉಳ್ಳಂತ ವಸ್ತುವಿಗೆ ವ್ಯವಹಿತ ಅನ್ಬೇಕು. ವ್ಯವಧಾನ ಉಳ್ಳಂತ ವಸ್ತು, ವ್ಯವಧಾನ ಉಳ್ಳಂತ ವಸ್ತು, ಅದಕ್ಕೆ ವ್ಯವಹಿತ. ಎಲ್ಲಿಂದ? ಬಾಗಲಕೋಟ್. ಬಾಗಲಕೋಟ್ ಐತಲ್ಲ, ಬಾಗಲಕೋಟದಲ್ಲಿ ಚಿದಾನಂದರ ಮನಿ ಅಥವಾ ಮುಧೋಳದಲ್ಲಿ ಆಗೈತೆ. ಮುಧೋಳದಲ್ಲಿ ಆಗಿದೆ, ಬಂದೈತೆ ಅದಕ್ಕೆ. ಮುಧೋಳ್, ಜಮಖಂಡಿಯಿಂದ ಮುಧೋಳ್, ಚಿದಾನಂದರ ಮನಿ. ವ್ಯವಧಾನ ವ್ಯವಹಿತವಿದೆ ಅಂದ್ರೆ, ವ್ಯವಹಿತ ಐತೆ ಅಂದ್ರೆ ಏನು? ವ್ಯವಧಾನವಾದ ವಸ್ತುಗೂ ವ್ಯವಹಿತ ಅಂದ್ರೆ ಇಲ್ಲಿಂದ ಡಿಸ್ಟನ್ಸ್ ಏನೈತಿಲ್ಲ. ಜಮಖಂಡಿಯಿಂದ ಮುಧೋಳ್ 20 ಕಿಲೋಮೀಟರ್ ಐತಿ. 20 ಕಿಲೋಮೀಟರ್ ದೂರ ಇದ್ದದ್ದಕ್ಕೆ ವ್ಯವಧಾನ ಅಂತಾರೆ. ಅದು ಆ ವ್ಯವಧಾನ ಉಳ್ಳದ್ದು ಇದು ವ್ಯವಹಿತ. ಹಿಂಗದ ಲಕ್ಷಣ. ವ್ಯವಹಿತದಲ್ಲಿ ಇಂದ್ರಿಯ ಸೇ ವ್ಯವಹಿತ ಅಂದ್ರ ಆ ಇಂದ್ರಿಯಗಳಿಗಿಂತ ದೂರ ಇದ್ದು ಜ್ಞಾನ ಉಪಮಿತಿ. ಯಾಕಂದ್ರ ಅಲ್ಲಿ ಇಂದ್ರಿಯಗಳಿಗಿಂತ ದೂರ ಇರ್ತೈತೆ. ಅದು ಉಪಮಿತಿ ಮಿಸ್ಟರ್. ಇಂದ್ರಿಯಗಳಿಗಿಂತ ದೂರ ಇದ್ದದ್ದು ಉಪಮಿತಿ, ಇಂದ್ರಿಯ ಸಂಬಂಧ ಇದ್ದದ್ದು ಉಪಮಾನ. ಉಪಮಾನ ಪ್ರಮಾಣ ಯಾವುದು, ಉಪಮಿತಿ ಪ್ರಮಾಣ ಯಾವುದು ತಿಳ್ಕೋಬೇಕಾದ್ರೆ ಇಂದ್ರಿಯ ಸಂಬಂಧ ಇದ್ದದ್ದು ಪ್ರಮಾಣ ಅಂತ ತಿಳ್ಕೊ. ಇಂದ್ರಿಯ ಸಂಬಂಧ ಇಲ್ಲ, ಇಂದ್ರಿಯ ಸಂಬಂಧದಿಂದ ದೂರ ಇತ್ತು ಅಂದ್ರ
उपमिति प्रमा ज्ञान अब ठीक तैसे प्रपंच में आत्मा के वैधर्म्य ज्ञान का उपमान है ಅದರಂತೆ ಪ್ರಪಂಚದಲ್ಲಿ ಆತ್ಮಕ್ಕೆ ವೈಧರ್ಮ್ಯ ಜ್ಞಾನ ಯಾಕೆ ಹಂಗಪ್ಪ ಪ್ರಪಂಚದಲ್ಲಿ ಆತ್ಮನ ವೈಧರ್ಮ್ಯ ಜ್ಞಾನ ಉಪಮಾನ ಅಂದ್ರ ಅಂದರೆ ಪ್ರಪಂಚದಲ್ಲಿ ಆತ್ಮನ ವಿರುದ್ಧ ಧರ್ಮ ಅಂದ್ರ ಪ್ರಪಂಚದಲ್ಲಿ ಇಂದ್ರಿಯ ಸಂಬಂಧ ಐತಿ ಜಗತ್ತಿಗೆ ಇಂದ್ರಿಯ ಸಂಬಂಧ ಐತೆ ಇಲ್ಲ ಇಂದ್ರಿಯ ಸಂಬಂಧ ಇದ್ದು ಪ್ರಮಾಣ ಇರ್ತೈತಿ ಹಾ ಆದ್ದರಿಂದ ಪ್ರಪಂಚದಲ್ಲಿ ಆತ್ಮನ ವೈಧರ್ಮ್ಯ ಜ್ಞಾನ ಅಂದ್ರ ಈ ಪ್ರಪಂಚದಲ್ಲಿ ಇಂದ್ರಿಯ ಸಂಬಂಧ ಐತಿ ಇಂದ್ರಿಯ ಸಂಬಂಧಿತ ವೈಧರ್ಮ್ಯ ಜ್ಞಾನ ಅಂದ್ರ ಮತ್ ಏನ್ ಇಂದ್ರಿಯ ಸಂಬಂಧ ಇರ್ತೈತಿ ಅಲ್ಲಿ ಪ್ರಮಾಣ ಹೆಚ್ಚಬೇಕಲ್ಲಿ ಪ್ರಮಾಣ ಬೇರೆ ಹಾ प्रपंच में आत्मा के वैधर्म्य ज्ञान से आत्मा में प्रपंच का वैधर्म्य ज्ञान उपमेति हा ಇನ್ನು ಎಲ್ಲಿ ಇಂದ್ರಿಯ ಸಂಬಂಧ ಇಲ್ಲ ಆತ್ಮನಲ್ಲಿ ಇಂದ್ರಿಯ ಸಂಬಂಧ ಇಲ್ಲ ಅದಕ್ಕೆ ಪ್ರಪಂಚದ ವಿರುದ್ಧ ಜ್ಞಾನ ಅದಕ್ಕೆ ಉಪಮಿತಿ ಹಾ ಗೊತ್ತಾಯ್ತಿಲ್ಲ ಇಂದ್ರಿಯ ಸಂಬಂಧ ಇದ್ರೆ ಪ್ರಮಾಣ ಹಚ್ಚಬೇಕು ಇಂದ್ರಿಯ ಸಂಬಂಧ ಇಲ್ಲ ವ್ಯವಹಿತ ಅಂದ್ರೆ ದೂರ ಇದ್ರೆ ಪ್ರಮಾಣ ಬೇಕು ಅದಕ್ಕೆ ಪ್ರಮಾಣ ಎಲ್ಲಿ ಪ್ರಮಾಣ ಅಂದ್ರೆ ಜ್ಞಾನ ಪ್ರಮಾಣ ಅಂದ್ರೆ ಅದನ್ನ ತಿಳಿಸ್ಕೊಡುವುದು ಹೇಗೆ ಅದಕ್ಕ ಇಲ್ಲಿಗೆ ಇರ್ಲಿ 111ರಿಂದ ಮುಂದೆ ಜಯ ಮಂಗಲಂ ಜಯ